ಸೋಷಿಯಾಲಜಿ ಸಮಾಜಶಾಸ್ತ್ರ. ಫಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಪ್ರಿಪ್ರೇಷನ್ ಹಿಂಟ್ಸ್ ಕೊಟ್ಬಿಟ್ಟು ದೆನ್ ಐಲ್ ಕಮ್ ಟು ದ ಟಾಪಿಕ್. ಓಕೆ, ಏನು ರೆಫರೆನ್ಸ್ ಬುಕ್ಸ್, ಏನು ಯಾವುದರಿಂದ ಓದಬೇಕು, ಎಷ್ಟು ಕ್ವಶನ್ಸ್ ಬರುತ್ತೆ, ಇದೆಲ್ಲ ಕೂಡ ಫಸ್ಟ್ ಡಿಸ್ಕಸ್ ಮಾಡೋಣ. ದೆನ್ ಐಲ್ ಕಮ್ ಟು ದ ಸಬ್ಜೆಕ್ಟ್. ಎಷ್ಟು ಕ್ವಶನ್ಸ್ ಬರುತ್ತೆ ಸೋಷಿಯಾಲಜಿಯಿಂದ? ಎನಿ ಐಡಿಯಾ? ಫಿಕ್ಸ್ಡ್ 7. 2014, 2017, 2020 ಮೂರು ನೋಟಿಫಿಕೇಶನ್ಗಳಲ್ಲಿ. ಸೊ ಯಾವ್ಯಾವ ಇಯರ್ ಎಷ್ಟೆಷ್ಟು ಪ್ರಶ್ನೆ ಬಂದಿತ್ತು ಅಂದರೆ 14ನಲ್ಲಿ ದೇರ್ ವರ್ 6 ಕ್ವಶನ್ಸ್, 6 ಪ್ರಶ್ನೆ. ಓಕೆ, ಸೊ ಇದು 7 ಮತ್ತು 7, 6 to 7 ಕ್ವಶನ್ಸ್ ಬರುತ್ತೆ. ಎಷ್ಟು ಮಾರ್ಕ್ಸಿಗೆ ಬರುತ್ತೆ? 80 to 85 ಮಾರ್ಕ್ಸ್. ಯಾವುದೇ ಒಂದು ಯೂನಿಟ್ ತಗೊಂಡ್ರೆ ಯು ವಿಲ್ ಗೆಟ್ 80 to 85. 85 ನೀವು ಇದನ್ನು ಕೂಡ ನೀವು ಮೇನ್ಸಿಗೆ ಓದೋರು ಒಂದೊಂದು ಮಾರ್ಕು ಇಂಪಾರ್ಟೆಂಟ್. 85 ಅಂದರೆ ಮ್ಯಾಕ್ಸಿಮಮ್ ಕ್ವಶನ್ಸು. ಈಗ 3 ಯೂನಿಟಿಂದ ಸೇರಿಸಿ ಎಷ್ಟು ಕೊಡಬೇಕಪ್ಪ ಅವರು? ಸೊ ಒಂದು ಪೇಪರಲ್ಲಿ 3 ಸೆಕ್ಷನ್ಸ್ ಇರುತ್ತೆ. ಈಚ್ ಪೇಪರ್ ಈಸ್ ಹ್ಯಾವಿಂಗ್ 3 ಸೆಕ್ಷನ್ಸ್, 3 ಯೂನಿಟ್ಸ್. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಪೇಪರಲ್ಲಿ ಹಿಸ್ಟ್ರಿ ಇದೆ, ಎಕಾನಮಿ ಇದೆ, ಆಮೇಲೆ ಸೋಷಿಯಾಲಜಿ ಇದೆ. ಕರೆಕ್ಟಾ? ಸೊ ಈ 3ರಿಂದ ಎಷ್ಟು ಮಾರ್ಕ್ಸಿಗೆ ಕೊಡ್ಬೇಕು ಅವರು? 250 ಮಾರ್ಕ್ಸಿಗೆ. ಹೌದಾ? 250 ಮಾರ್ಕ್ಸ್ ಅಲ್ವಾ? ಹಾಗಾದರೆ ಒಂದೊಂದು ಸೆಕ್ಷನಿಂದ ಎಷ್ಟು ಕೊಡಬೇಕು ಅವರು? ಒಂದೊಂದು ಸಬ್ಜೆಕ್ಟಿಂದ ಎಷ್ಟೆಷ್ಟು ಮಾರ್ಕ್ಸಿಗೆ ಕೊಡಬೇಕು? 80 to 85. ಓಕೆ, ಸೊ 80 to 85 ಅಂತಂದರೆ ಎಷ್ಟು ಸಬ್ಜೆಕ್ಟಿಗೆ 85 ಮ್ಯಾಕ್ಸಿಮಮ್ ಇರಬೇಕು, ಎಷ್ಟಕ್ಕೆ 80 ಇರಬೇಕು? 85 3 ಹಾಕ್ಕೊಂಡ್ರೆ ಎಷ್ಟಾಯಿತು? 8 3 24, 5 ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಒಂದು 80 ಮಾರ್ಕ್ಸ್ಗಿರುತ್ತೆ, ಇನ್ನೆರಡು ಪೇಪರು 85 ಇರುತ್ತೆ. ಓಕೆ, ಫಸ್ಟ್ ಬ್ಲೂ ಪ್ರಿಂಟ್ ಚೆನ್ನಾಗಿ ಇಟ್ಕೊಂಬಿಡಿ, ಆಮೇಲೆ ಯು ಕಮ್ ಟು ದಿಸ್. ಪಬ್ಬ್ಯಾಡು 85 ಮಾರ್ಕ್ಸ್ಗಿರುತ್ತೆ. ಓಕೆ, ಸೊ ಮತ್ತೆ ಈ ಒಂದು ಇದಿದೆಯಲ್ಲ ನಿಮ್ಮ ಎಕಾನಮಿಲಿ ಅದು ಕೂಡ 85 ಮಾರ್ಕ್ಸ್ಗಿರುತ್ತೆ. ಸೊ ಈ ಬೇರೆ ಸಬ್ಜೆಕ್ಟ್ಸ್ ಇದೆಯಲ್ಲ ಅದನ್ನೇ 80 ಮಾರ್ಕ್ಸಿಗೆ ಕೇಳ್ತಾನೆ. ಓಕೆ, ಎನಿ ಹೌ ಇಷ್ಟ ಆದಮೇಲೆ ಇನ್ನೇನು ಯಾವ ಬುಕ್ಸ್ ಓದಬೇಕು ಸೋಷಿಯಾಲಜಿಗೆ? ರೆಫರೆನ್ಸ್ ಬುಕ್ಸ್. ಏನು ರೆಫರೆನ್ಸ್ ಬುಕ್ಸ್ ಓದ್ತೀರಾ? ಇದು ಕೂಡ ನೋಡಿ, ಎನ್ವಿರಾನ್ಮೆಂಟಿಗೆ ಅಂತ ಒಂದು ಬುಕ್ ಹೇಳ್ಬಿಟ್ಟು ಸುಮ್ಮನೆ ಆಗ್ಬೋದು ನಾನು. ಶಂಕರ್ ಅಕಾಡೆಮಿನೋ, PMF IAS, ಸೊ ಅಥವಾ ಈ ಕನ್ನಡಕ್ಕೆ ಬಂದರೆ ಯಾರು ಭೈರಪ್ಪ, ಈ ಥರ ಯಾವುದಾದ್ರು ಪುಸ್ತಕ ಹೇಳ್ಬಿಟ್ಟು ಸುಮ್ಮನೆ ಆಗ್ಬೋದು. ಹಿಸ್ಟ್ರಿಗೆ ಒಂದು ಪುಸ್ತಕ ಇರುತ್ತೆ. ಓಕೆ, ಸೊ ಜಾಗ್ರಫಿಗೆ ಒಂದು ಪುಸ್ತಕ ಇರ್ತದೆ. ಸೋಷಿಯಾಲಜಿ ಮತ್ತು ಸೈನ್ಸ್ ಫಸ್ಟ್ ಸೆಕ್ಷನ್ 1, ಸೆಕ್ಷನ್ 2. ಸೊ ನಿಮಗೆ ನಿರ್ದಿಷ್ಟವಾದ ನಿಖರವಾದ ಆಕರ ಕೋಶಗಳಿರೋದಿಲ್ಲ. ಯು ಡೋಂಟ್ ಹ್ಯಾವ್ ಪ್ರಾಪರ್ ರೆಫರೆನ್ಸ್ ಬುಕ್ಸ್. ಓಕೆ, ಎಲ್ಲಿಂದ ಈ ಒಂದು ಸೋಷಿಯಾಲಜಿನ ಓದ್ತೀರ ಹೇಳಿ ನೋಡೋಣ. ಸೋಷಿಯಾಲಜಿಲಿ ನೀವು ಅಂದ್ಕೊಂಡಂಗೆ ಬರೀ ಸೋಷಿಯಾಲಜಿ ಇಲ್ಲ, ಅಲ್ಲಿ ಏನೇನಿದೆ? ರೂರಲ್ ಡೆವಲಪ್ಮೆಂಟ್ ಇದೆ, ಓಕೆ, ಎಕಾನಮಿ ಇದೆ, ಸೊ ಪಾಲಿಟಿ ಇದೆ, ಅಷ್ಟೆಲ್ಲ ಕರೆಂಟ್ ಅಫೇರ್ಸ್ ಕೂಡ ಇದೆ. ಇಷ್ಟು ಸಬ್ಜೆಕ್ಟ್ಸ್ ಇದೆ ಇದರಲ್ಲಿ. ಕೋರ್ ಸೋಷಿಯಾಲಜಿ ಅಂದರೆ ಯಾವ ಯೂನಿಟ್ ಇಲ್ಲಿ ನೋಡೋಣ? ಸೆಕೆಂಡ್ ಯೂನಿಟ್. ಆ ಸೋಷಿಯಲ್ ಪಾಲಿಸಿ ಅಂತ ಇದೆಯಲ್ಲ, ಓಕೆ, ಥಿಯರೀಸ್ ಆಫ್ ಸೋಷಿಯಲ್ ಚೇಂಜ್. ಸೊ ಅದು ಕೋರ್ ಸೋಷಿಯಾಲಜಿ. ಯಾರು BA ಓದಿರ್ತಾರೆ, ಯಾರು MA ಸೋಷಿಯಾಲಜಿ ಓದಿರ್ತಾರೆ ಅವ್ರಿಗೆ ಹೆಲ್ಪ್ ಆಗೋದು ಅದು. ಇನ್ನು ಉಳಿದಂತೆ ಕಂಪ್ಲೀಟ್ಲಿ ಡೈನಮಿಕ್ ಪೇಪರ್ ಇಟ್ ಈಸ್. ಓಕೆ, ಅದರಲ್ಲೂ ಫಸ್ಟ್ ಯೂನಿಟ್ ಇದೆಯಲ್ಲ, ಎಷ್ಟು ಯೂನಿಟ್ ಇದೆ ಟೋಟಲ್ ಇದರಲ್ಲಿ? 7 ಯೂನಿಟ್ಸ್. ವೆರಿ ಗುಡ್. ಓಕೆ, 7 ಯೂನಿಟ್ಸಲ್ಲಿ ಫಸ್ಟ್ ಯೂನಿಟ್ ಏನಿದೆ, ಅಗೇನ್ ಇದರಲ್ಲಿ ಕರೆಂಟ್ ಅಫೇರ್ಸಲ್ಲಿ ರಿಲೇಟೆಡು, ಸೊ ಏನು ಆನ್ಗೋಯಿಂಗ್ ಟಾಪಿಕ್ಸ್ ಇದೆ ಅಥವಾ ಕಳೆದ ಒಂದು ವರ್ಷದಿಂದ ಏನೆಲ್ಲ ಒಂದು ವಿಷಯಗಳು ನ್ಯೂಸಲ್ಲಿದೆ. ಫಾರ್ ಎಕ್ಸಾಂಪಲ್ ಗೋಕಾಕ್ ಚಳುವಳಿ ಇಲ್ಲ ಈಗ, ಆದರೆ ಬೇರೆ ಥರ ನ್ಯೂಸಲ್ಲಿದೆ. ಯಾಕೆ? ಯಾವ ಥರ ಇರೋದು? ನಾರಾಯಣಗೌಡರು ಕನ್ನಡ ರಕ್ಷಣಾ ವೇದಿಕೆ ಏನು ಮಾಡಿದ್ರು? ಹೋಗಿ ಜಾಥಾ ಮಾಡಿ ಎಲ್ಲೆಲ್ಲೆಲ್ಲ ಈ ಒಂದು ಕನ್ನಡದ ನಾಮಫಲಕಗಳು ಎಲ್ಲಿ ಇಲ್ವೋ, ಸೊ ಅಲ್ಲಿ ಅವ್ರಿಗೆಲ್ಲ ತುಂಬ ತುಚ್ಛ ಪದಗಳಲ್ಲಿ, ಸೊ ಸ್ಲ್ಯಾಂಗ್ ಲ್ಯಾಂಗ್ವೇಜಲ್ಲೆಲ್ಲ ಬೈದು, ಮತ್ತು ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ
ಒಂದು ಮಸೂದೆ ಕೂಡ ಜಾರಿ ಮಾಡಿದ್ರು. ಯಾವ್ದು ಮಸೂದೆ? ಒಂದು ಜಾರಿ ಆಯ್ತಲ್ಲ ಮೊನ್ನೆ ಕಾಯ್ದೆ, ಯಾವುದು? 60% ಕರೆಕ್ಟ್. ಫ್ಲೆಕ್ಸ್ ಬೋರ್ಡ್ಗಳಲ್ಲಿ 60% ಮ್ಯಾಂಡೇಟರಿ ಆಗಿ ಕನ್ನಡ ಭಾಷೆಯಲ್ಲಿ ನಮೂದಿಸಬೇಕು. ಫಸ್ಟ್ 60%. ಕೆಳಗಡೆ 60%, ಕೆಳಗಡೆಯಿಂದ 60% ಅಲ್ಲ, ಫಸ್ಟ್ 60%. ಅದನ್ನ ಎಂತಹ ಕಾಯ್ದೆ ಅಂತ ಕರಿತೀವಿ? ಕನ್ನಡ ಸಂರಕ್ಷಣಾ ಕಾಯ್ದೆ 2024. ಓಕೆ, ಈ ಒಂದು ಇದೊಂದು ನ್ಯೂಸ್ ಇದೆ. ಮತ್ತೆ ಕರ್ನಾಟಕ ಸಂಭ್ರಮ ಅಂತ ಇದೆ, ಗೊತ್ತಾ? ಯಾಕೆ ಕರ್ನಾಟಕ ಸಂಭ್ರಮ? ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಕೇಳಿದಿರಾ ಇದನ್ನ? ನಮ್ಮ ಕರ್ನಾಟಕ ಫಸ್ಟು ಮೈಸೂರು ರಾಜ್ಯ ಅಂತ ಯಾವಾಗ ಸ್ಥಾಪನೆ ಆಗಿತ್ತು? ಮೈಸೂರು ರಾಜ್ಯ ಸ್ಥಾಪನೆ ಆಗಿದ್ದು 1956. ಡೇಟ್ ನವೆಂಬರ್ 1. ಓಕೆ, ಇದನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ದು ಯಾವಾಗ? 1973 ನವೆಂಬರ್ 1. ಈಗ 2023. ಇಷ್ಟಕ್ಕೆ 50 ವರ್ಷ ಆಗಿದೆ ಕರ್ನಾಟಕಕ್ಕೆ ಮರುನಾಮಕರಣ, ಅಂದ್ರೆ ಕರ್ನಾಟಕ ಅಂತ ಹೊಸ ಹೆಸರು ಬಂದ 50 ವರ್ಷ ಆಗಿದೆ. ಸಿದ್ದರಾಮಯ್ಯನವರು ಹೇಳಿದ್ರು ಇಡೀ ವರ್ಷ ಪೂರ್ತಿ ಇದನ್ನ ಆಚರಣೆ ಮಾಡ್ಬೇಕು ನಾವು ಅಂತ. ಕಂಪ್ಲೀಟ್ 2023 ನವೆಂಬರ್ ಇಂದ 2024 ನವೆಂಬರ್ ವರೆಗೂ ಆಚರಣೆ ಇತ್ತು. ಅಷ್ಟೇ ಅಲ್ಲ, ಈಗ ಬೆಳಗಾವಿ ಕಾಂಗ್ರೆಸ್ ಸೆಷನ್ ಆಯ್ತಲ್ಲ, ಬೆಳಗಾವಿ ಕಾಂಗ್ರೆಸ್ ಸೆಷನ್ ಆಯ್ತು, ಗಾಂಧೀಜಿ ಬಂದಿದ್ರು ಇಲ್ಲಿ ಕರ್ನಾಟಕದಲ್ಲಿ. ಯಾಕಂದ್ರೆ ಚೊಚ್ಚಲ ಒಂದು ಅಧಿವೇಶನ ಯಾರು? ಗಾಂಧೀಜಿದು. ಹಾಗಾಗಿ ಕರ್ನಾಟಕದ ಒಂದು ಕನ್ನಡ ಭಾಷೆ, ನೆಲ, ಜಲ ಅಂತ ಬಂದಾಗ ಯು ಶುಡ್ ಹ್ಯಾವ್ ಸಮ್ ಫೋಕಸ್ ಹಿಯರ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಮಹಾಜನ ಆಯೋಗ, ಆಸ್ ಎ ಟೋಲ್ಡ್ ಯು. ತುಂಬಾ ಇಂಪಾರ್ಟೆಂಟ್. ಅವಾಗ ನ್ಯೂಸಲ್ಲಿ ಇದ್ದಿರುತ್ತೆ, ಖ್ಯಾತಿ ತೆಗಿತಾನೆ ಇರ್ತಾರೆ ಮಹಾಜನ ಆಯೋಗದ ಬಗ್ಗೆ. ಅದು ಕೂಡ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಮತ್ತೆ ಈ ಒಂದು ಮಹಾರಾಷ್ಟ್ರದ ಗಡಿ ಭಾಗ, ಇದನ್ನ ನಿರ್ಧರಿಸಬೇಕು ಅಂತ ಅಂದ್ಬಿಟ್ಟು ಮಹಾಜನ ಆಯೋಗ ಬಂದಿತ್ತು. ಬೆಳಗಾವಿನ ಏನಂತ ಕರೀತು? ಇಸ್ ಇಟ್ ಇಂಟಗ್ರಲ್ ಪಾರ್ಟ್ ಆಫ್ ಮಹಾರಾಷ್ಟ್ರ ಅಂತ ಹೇಳ್ತಾ ಅಥವಾ ಕರ್ನಾಟಕ ಅಂತ ಹೇಳ್ತಾ? ಬೆಳಗಾವಿ ಪಾರ್ಟ್ ಆಫ್ ಕರ್ನಾಟಕ, ಇಂಟಗ್ರಲ್ ಪಾರ್ಟ್ ಆಫ್ ಕರ್ನಾಟಕ ಅಂತ, ಕರ್ನಾಟಕದ ಅಂತರ್ಗತ ಭಾಗ ಅಂತ ಹೇಳ್ತು. ಇದು ನುಂಗಲಾರದ ತುತ್ತು ಯಾರಿಗೆ? ಮಹಾರಾಷ್ಟ್ರದವರಿಗೆ. ಇವಾಗ್ಲೂ ಕೂಡ ಪದೇ ಖ್ಯಾತಿ ತೆಗಿತಾನೆ ಇರ್ತಾರೆ. ನೋ, ಬೆಳಗಾವಿ ಬಿಲಾಂಗ್ಸ್ ಟು ಹಸ್ ಅಂತ. ಓಕೆ, ಅದು ಅವಾಗ ನ್ಯೂಸ್ ಅಲ್ಲಿ ರೀಸರ್ಫೇಸ್ ಆಗ್ತಾನೆ ಇರುತ್ತೆ, ಅದನ್ನ ನೋಡ್ತಿರ್ತೀವಿ. ನೆಕ್ಸ್ಟ್ ಈ ಫಸ್ಟ್ ಯೂನಿಟ್ ಅಲ್ಲಿ ಈ ರಿವರ್ ಡಿಸ್ಪ್ಯೂಟ್ಸ್. ರಿವರ್ ಡಿಸ್ಪ್ಯೂಟ್ಸ್ ನಮ್ಗೆ ಯಾವ್ದಪ್ಪ ರಿವರ್ ಡಿಸ್ಪ್ಯೂಟ್ ಯಾವಾಗ್ಲೂ ಎವರ್ಗ್ರೀನ್ ಟಾಪಿಕ್ ಅಂತಂದ್ರೆ ಯಾವ್ದು? ಕಾವೇರಿ. ಓಕೆ, ಕಾವೇರಿ ಬಂದು ಇಂಟರ್ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಬಿಟ್ವೀನ್ ಕರ್ನಾಟಕ ಅಂಡ್ ತಮಿಳ್ನಾಡು. ಓಕೆ, ಕೃಷ್ಣ ಬಂದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ವಿವಾದ ಇಲ್ಲ. ಯಾಕೆ ಇವಾಗ ವಿವಾದ ಇರೋದಾದ್ರೆ ಕೃಷ್ಣ ಯಾರಿಬ್ಬರ ನಡುವೆ? ಆಂಧ್ರ ಪ್ರದೇಶ್ ಮತ್ತೆ ತೆಲಂಗಾಣ, ಅವರಿಬ್ರು ಜಗಳ ಆಡ್ಕೋತಿದ್ದಾರೆ. ಓಕೆ, ಬಟ್ ನಮ್ಗೆ ಬ್ರಿಜೇಶ್ ಕುಮಾರ್ ಬಂತಲ್ಲ, ಫಸ್ಟ್ ಬಚಾವತ್ತು, ಎರಡನೇದು ಬ್ರಿಜೇಶ್ ಕುಮಾರ್. ಓಕೆ, ಆ ಕಮಿಟಿ ರಿಪೋರ್ಟ್ ಬಂದ್ಮೇಲೆ ಸಮಾಧಾನವಾಗಿದ್ದೀವಿ. ಬಟ್ ಕಾವೇರಿ ಡಿಸ್ಪ್ಯೂಟ್ ಅವಾಗ ಆಗ್ತಾ ಇರುತ್ತೆ. ಅದೇನೆ ನೋಡಿ, ದೇರ್ ಆರ್ 2 ಥಿಂಗ್ಸ್. ಕಾವೇರಿಯಲ್ಲಿ ಮೇಕೆದಾಟು ಇದೆ, ರೈಟ್? ಮೇಕೆದಾಟು. ಇಟ್ಸ್ ಎ ಕಾನ್ಫ್ಲುಯೆನ್ಸ್ ಆಫ್ ರಿವರ್, 2 ರಿವರ್ಸ್. ಯಾವುದು? ಅರ್ಕಾವತಿ ಅಂಡ್ ಕಾವೇರಿ. ವೆರಿ ಗುಡ್. ಓಕೆ, ಕಾವೇರಿ ಮತ್ತು ಅರ್ಕಾವತಿ ಸೇರುವಂತಹ ಸಂಗಮ ಪ್ರದೇಶ ಯಾವುದು? ಮೇಕೆದಾಟು. ಇಲ್ಲಿ ನಾವು ಇದು ಮಲ್ಟಿಪರ್ಪಸ್ ಅಥವಾ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್? ಮೇಕೆದಾಟು ನೋ, ಮಲ್ಟಿಪರ್ಪಸ್, ಬಿಕಾಸ್ ಯು ಆರ್ ಜನರೇಟಿಂಗ್ 400 megawatt of electricity, hydroelectricity. 400 megawatt ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಿದ್ದೀವಿ ಅಂದ್ರೆ ಬಹು ಉದ್ದೇಶಿತ ಆಯ್ತಲ್ಲ, ಮಲ್ಟಿಪರ್ಪಸ್ ಆಯ್ತಲ್ಲ. ಓಕೆ, ಅಷ್ಟೇ ಅಲ್ಲ. ಹಾಗಾಗಿ ಇದನ್ನ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುತ್ತೆ ಅದನ್ನ ನೋಡ್ಬೇಕು. ಮೇಕೆದಾಟು ತಿಳ್ಕೊಂಡೇ ಇರ್ಬೇಕು ನೀವು. ಅದ್ರದ್ದು ಅಟ್ಲೀಸ್ಟ್ 12 ಮಾರ್ಕ್ಸ್ ಕೇಳಿದ್ದಾರೆ ಅಂತಂದ್ರೆ ಯಾವತ್ತಿಗೂ ಕೂಡ ಅಗೇನ್ ಯು ಹ್ಯಾವ್ ಟು ರೈಟ್ ಇಟ್ ಇನ್ ನ್ಯೂಟ್ರಲ್ ವರ್ಡ್ಸ್ ಬೈ ಸಪೋರ್ಟಿಂಗ್ ಕರ್ನಾಟಕ ಇಟ್ ಸೆಲ್ಫ್. ಅವ್ರದೇ ತಪ್ಪು, ನಮ್ದೇ ಸರಿ ಅಂತ ಹೇಳ್ಬೇಕು. ತಮಿಳ್ನಾಡದೇ ತಪ್ಪು ಅಂತ ನಾವು ಸುಮ್ಮನೆ ವೇಸ್ಟ್ ಆಗಿ ಹರಿದೋಗುವಂತಹ ನೀರನ್ನ ಅಡ್ಡ ಹಾಕೋತಾ ಇದೀವಿ, ಅವ್ರಿಗೇನು ಬಾಧೆ ಅಂತಾನೆ ಹೇಳ್ಬೇಕು. ಬಾಧೆ ಅಂದ್ರೆ ಇಸ್ ನಾಟ್ ಲೇಮ್ಯಾನ್ ಲ್ಯಾಂಗ್ವೇಜ್, ಐ ಆಮ್ ಸೇಯಿಂಗ್. ಓಕೆ, ಮತ್ತೆ ಇನ್ನೊಂದು ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ ಇದೆ, ಯಾವುದು? ಮಹದಾಯಿ. ಓಕೆ, ಗೋವಾ ಇದಕ್ಕೆ ನಕಾರವ ಅಂದ್ರೆ ತನ್ನ ಒಂದು ಹಸ್ತಕ್ಷೇಪ ಅಥವಾ ತನ್ನ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಓಕೆ, ಮಹದಾಯಿ ಆಗ್ಬೋದು, ಮೇಕೆದಾಟು ಆಗಿರ್ಬೋದು. ಇವು ನಿಮಗೆ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇವು ಬರ್ನಿಂಗ್ ಇಶ್ಯೂಸ್.
ಅವಾಗ ನ್ಯೂಸಲ್ಲಿ ಇದ್ದೇ ಇರುತ್ತೆ. ಕೇಳಿದ್ರೆ ಮಹದಾಯಿ ಕೇಳ್ತಾನೆ, ಇಲ್ಲ ಮೇಕೆದಾಟು ಕೇಳ್ತಾನೆ. ಮೇಡಮ್ ಹಂಗಾದ್ರೆ ಎತ್ತಿನ ಹೊಳೆ ಕೇಳಲ್ವಾ? ಎತ್ತಿನ ಹೊಳೆ ಬಂದು ಇಂಟರ್ ಸ್ಟೇಟ್ ಆಗೋದಿಲ್ಲ, ಅದು ಇಂಟ್ರಾ ಸ್ಟೇಟ್. ಓಕೆ, ನಮ್ಮ ನೇತ್ರಾವತಿ ನದಿಯನ್ನ ನಾವು ಹರಿಸ್ತಾರೆ, ಅಂದ್ರೆ ಅದರ ಒಂದು ಡೈವರ್ಷನ್ ಪ್ರಾಜೆಕ್ಟ್, ಅದು ಇಂಟ್ರಾ ಸ್ಟೇಟ್ ಅದು. ಆಮೇಲೆ ಇದೊಂದು ಇದೆಯಲ್ಲ, ಈ ಬೆಣ್ಣೆತೊರ ಓಕೆ, ಸೊ ಯಾವ್ದು ಕಾಗಿನ ಪ್ರಾಜೆಕ್ಟ್ ಅಂತ ಒಂದಿದೆ, ಕೇಳಿದಿರಾ? ನಮ್ಮ ಎಕನಾಮಿಕ್ ಸರ್ವೆಲ್ ಇದೆಯಲ್ವೇನ್ರಿ? ಸೊ ಬೆಣ್ಣೆತೊರ ಪ್ರಾಜೆಕ್ಟು, ಕಾಗಿನ, ಮತ್ತೆ ಈ ತುಂಗಭದ್ರಾ ಡ್ಯಾಮಿಗೆ ಸಿಲ್ಟೇಷನ್ ಆಗಿದೆ ಅಂತ ಇನ್ನೊಂದು ಆಲ್ಟರ್ನೇಟಿವ್ ಆಗಿ ಕಟ್ತಿದೀವಲ್ಲ, ಏನದು, ಯಾವ ಪ್ರಾಜೆಕ್ಟ್? ಕಾಗಿನಾನೆ. ಓಕೆ, ಸೊ ಈ ಎಲ್ಲ ಪ್ರಾಜೆಕ್ಟ್ಗಳನ್ನ ನೀವು ಮೇನ್ಸ್ ದೃಷ್ಟಿಯಿಂದ ನೋಡ್ಕೋಬೇಕು. ಬಟ್ ನನ್ನ ಸೋಷಿಯಾಲಜಿಲಿ ಬರೋದು ಯಾವುದು ಅಂದ್ರೆ ಇಂಟರ್ ಸ್ಟೇಟ್, ಅಲ್ಲಿ ಕೊಟ್ಟಿದ್ದಾನೆ, ನೀಟಾಗಿ ಹೇಳಿದ್ದಾನೆ, ಅಂತಾರಾಜ್ಯ ನದಿ ವಿವಾದಗಳು ಅಂತ. ಸೊ ಹಾಗಾಗಿ ಯು ಹ್ಯಾವ್ ಟು ಮೇಕ್ ನೋಟ್ ಆಫ್ ದಿಸ್ ಮೇಕೆದಾಟು ಅಂಡ್ ಮಹದಾಯಿ. ಕಾವೇರಿ ಅಂತ ಬಂದ್ರೆ ಮೇಕೆದಾಟು, ಸೊ ಮಹದಾಯಿ ಯಾರ್ಯಾರ ನಡುವೆ? ಗೋವಾ ಅಂಡ್ ಕರ್ನಾಟಕ. ಅಲ್ಲಿ ಮಾಂಡೋವಿ ಅಂತಾರೆ, ನಾವು ಅದನ್ನ ಮಹದಾಯಿ ಅಂತ ಕರಿತೇವೆ, ಕಳಸಾ ಬಂಡೂರಿ ಪ್ರಾಜೆಕ್ಟ್. ಓಕೆ, ಸೊ ಆಕ್ಚುಲಿ ಪಾಪ ಅನ್ಸ್ಬಿಡುತ್ತೆ, ಗೋವಾದು ಲೈಫ್ ಲೈನ್ ರೀ, ಲೈಫ್ ಲೈನ್ ಆಫ್ ಗೋವಾ ಯಾವುದು? ಮಹದಾಯಿ. ಇಲ್ಲಿ ಪಾಪ ಗಿಪ್ಪ ಅನ್ಬಾರ್ದು ನಾವು. ಓಕೆ, ಯಾಕೆ ಅಂತಂದ್ರೆ ಅವ್ರಿಗಿರೋದು ಎಲ್ಲ ಸಲೈನ್ ವಾಟರ್ ಸೋರ್ಸೆ. ಸಲೈನ್ ವಾಟರ್ ಅಂದ್ರೆ ಓಷನಿಕ್ ಸೋರ್ಸು, ಬಟ್ ಇದು ಒಂದೇ ಫ್ರೆಶ್ ವಾಟರ್ ರಿವರ್ ಅಂತ ಏನಾದ್ರು ಇದ್ರದ್ದು ಮಹದಾಯಿ. ಸೊ ಅದನ್ನು ನಾವು ಏನು ಡೈವರ್ಟ್ ಮಾಡೋದ್ರಿಂದ, ಸೊ ಅಂದ್ರೆ ಎರಡು ಕಳಸ ಮತ್ತೆ ಬಂಡೂರಿ ನಾಲೆಗಳನ್ನ ಸೊ ಎಲ್ಲಿಗೆ ಹರಿಸೋದು? ಯಾವ ನದಿಗೆ? ಯಾವ ನದಿಯ ಡ್ಯಾಮ್ಗೆ? ಮಲಪ್ರಭಾ ನದಿಗೆ. ಸೊ ಇದನ್ನ ನೋಡೋಣ. ಓಕೆ, ಐ ಮೇಜರ್ಲಿ ಫೋಕಸ್ ಆನ್ ದ ಇಶ್ಯೂಸ್ ವಿಚ್ ಆರ್ ಇನ್ ನ್ಯೂಸ್. ಓಕೆ, ಕೇಳುವಂತಹ ಸಾಧ್ಯತೆ ಬಹುಪಾಲು ಇರುತ್ತೆ. ಮತ್ತೆ ರೀಜನಲ್ ಇಂಬ್ಯಾಲೆನ್ಸ್. ನೀವು ಕಳೆದ ಒಂದು ಪ್ರಶ್ನೆ ಪತ್ರಿಕೆಗಳು ನೋಡಿ, ಒಂದು 10 ವರ್ಷದ ಮೇನ್ಸ್ ನೋಡಿ, ಮಿನಿಮಮ್ ಒಂದು 5 ವರ್ಷದ ನೋಡಿ, ರಿಪೀಟೆಡ್ ಆಗಿ ಬಂದಿರುತ್ತೆ ಇದ್ರ ಮೇಲೆ, ಪ್ರಾದೇಶಿಕ ಸಮತೋಲನದ ಮೇಲೆ. ವೆರಿ ಇಂಪಾರ್ಟೆಂಟ್. ಮೊದಲು ನಂಜುಂಡಪ್ಪ ಕಮಿಟಿ ಅಂತ ಇತ್ತು. ಓಕೆ, 2000, ಇನ್ ದ ಇಯರ್ 2000, ಗವರ್ಮೆಂಟ್ ಆಫ್ ಕರ್ನಾಟಕ ಕಾನ್ಸ್ಟಿಟ್ಯೂಟೆಡ್ ಎ ಕಮಿಟಿ ಕಾಲ್ಡ್ ನಂಜುಂಡಪ್ಪ ಹೈ ಲೆವೆಲ್ ಕಮಿಟಿ ಫಾರ್ ರೆಡ್ರೆಸಲ್ ಆಫ್ ರೀಜನಲ್ ಇಂಬ್ಯಾಲೆನ್ಸ್. ಓಕೆ, ಸೊ ಆ ನಂತರ ಇವಾಗ ಅದು ತನ್ನ ಪ್ರಸ್ತುತತೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಡು ಯು ನೋ ದಿಸ್ ವೈ? ಯಾಕೆ? ರಿಲೆವೆನ್ಸ್ ಇಲ್ಲ. ನಂಜುಂಡಪ್ಪ ಅನುಸರಿಸಿದಂತಹ ಮಾನದಂಡಗಳನ್ನ ನೀತಿ ಆಯೋಗ ಸೊ ಏಕಾಏಕಿ ತಿರಸ್ಕರಿಸಿದೆ, ಇಲ್ಲ ಪ್ರಯೋಜನ ಇಲ್ಲ ಅಂತ. ಎಕ್ಸಾಂಪಲ್ ಹೇಳ, ಈಗ ನಂಜುಂಡಪ್ಪ ಕಮಿಟಿ ರಿಪೋರ್ಟು ಇವ್ರಿಗೆ ಹೇಳೋಣ, ಅವ್ರಿಗೆ ನೀತಿ ಆಯೋಗದ್ದು, ಇವ್ರಿಗೆ ಮನೆ ಕಟ್ಟಿಸ್ಕೊಟ್ಟಿದ್ದೀನಿ. ಓಕೆ, ಸರ್ಕಾರ ನಾನು ಮನೆ ಕಟ್ಟಿಸ್ಕೊಟ್ಟಿದ್ದೀನಿ, ಎಲೆಕ್ಟ್ರಿಸಿಟಿ ಹಾಕ್ಸ್ಕೊಟ್ಟಿದ್ದೀನಿ, ರೋಡು ಮನೆ ಮುಂದೆಲ್ಲ ನೀಟಾಗಿ ರೋಡ್ ಹಾಕ್ಸ್ಕೊಟ್ಟಿದ್ದೀನಿ, ಕುಡಿಯೋ ನೀರು ಎಲ್ಲದೂ ಕೂಡ ಸಮರ್ಪಕವಾಗಿ ಕೊಟ್ಟಿದ್ದೀನಿ. ಇವರಿಗೆ ಇದು ನಂಜುಂಡಪ್ಪ ಕಮಿಟಿ ರಿಪೋರ್ಟ್ ಪ್ರಕಾರ, ಲೈಕ್ ಐ ಹ್ಯಾವ್ ಡನ್ ಆಲ್ ದಿಸ್ ಟು ಏರಿಯಾಸ್ ವೇರ್ ದೇ ಆರ್ ಬ್ಯಾಕ್ವರ್ಡ್, ಅಥವಾ ತಾಲೂಕ್ಸ್ ವೇರ್ ದೇ ಆರ್ ಬ್ಯಾಕ್ವರ್ಡ್. 175 ತಾಲೂಕ್ಸಲ್ಲಿ ಎಷ್ಟನ್ನ ಬ್ಯಾಕ್ವರ್ಡ್ ಅಂತ ಕರೆದಿದ್ದವರು ನಂಜುಂಡಪ್ಪ? 114 ಬರ್ತೀನಿ, ಅಲ್ಲಿಗೆ ಬರ್ತೀನಿ ಬಿಡಿ. ಸೊ ಅದೇ ತಗೋತೀನಿ. ಇಲ್ಲೇನು ಮಾಡ್ತಾರೆ ನೀತಿ ಆಯೋಗ? ನಾನೇನು ಮಾಡ್ತೀನಿ, ಇವ್ರಿಗೆ ಪ್ಯಾರಾಮೀಟರ್ಸ್ ನಾನು ನಂಜುಂಡಪ್ಪಂದು ಅನುಸರಿಸಲ್ಲ. ಪ್ಯಾರಾಮೀಟರ್ಸ್ ಫಸ್ಟ್ ಇವ್ರಿಗೆ ಎಜುಕೇಷನ್ ಕೊಡ್ತೇನೆ. ಓಕೆ, ಸೊ ಆಮೇಲೆ ಹೆಲ್ತ್ ಕರೆಕ್ಟ್ ಮಾನಿಟರ್ ಮಾಡಿ ಲಸಿಕೆಗಳನ್ನು ಮತ್ತು ಅವ್ರಿಗೆ ಬೇಕಾಗಿರುವಂತಹ ಔಷಧ, ಸೊ ಪ್ರತಿಯೊಂದು ಕೂಡ ಸುಸಜ್ಜಿತವಾದಂತಹ ಆರೋಗ್ಯ ಸೌಕರ್ಯವನ್ನು ಒದಗಿಸ್ಕೊಡ್ತೇನೆ. ಥರ್ಡ್ ಒನ್ ಸ್ಕಿಲ್ ಡೆವಲಪ್ಮೆಂಟ್. ಸೊ ಓದ್ದೇ ಇರೋರು ಸ್ಕೂಲ್ ಬಿಟ್ಬಿಟ್ಟಿರ್ತಾರೆ, ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ತೇನೆ. ಈಗ ಒಂದು 20 ವರ್ಷ ಆದಮೇಲೆ ವಿಚ್ ವಿಲ್ ಹೀಲ್ಡ್ ರಿಸಲ್ಟ್, ದಿಸ್ ಒನ್ ಆರ್ ದಿಸ್ ಒನ್? ನೀತಿ ಆಯೋಗ ರಿಪೋರ್ಟ್. ಯಾಕೆ ಹೇಳಿ? ಬಿಕಾಸ್ ಅವರು ಬರೀ ಬದುಕಕ್ಕಷ್ಟೇ ಮಾಡಿಕೊಟ್ಟಿದ್ದಾರೆ. ಇವರು ಬದುಕಿ ಇತರರನ್ನ ಬದುಕಿಸ್ತಾರೆ, ಅಂದ್ರೆ ಇಡೀ ಕುಟುಂಬವನ್ನ ಸೊ ಅವರು ಏನು ಸಾಕ್ಬೋದು, ಸಲಹಬಹುದು. ಸೊ ಈ ಪಾವರ್ಟಿ ಟ್ರ್ಯಾಪ್ ಇಂದ ಆಚೆ ತಕೊಂಡ್ಬರ್ಬೋದು. ಈಗ ಒಬ್ರು ಅವರು BA BEd ಮಾಡ್ಕೊಂಡು ಟೀಚರ್ ಆದ್ರು ಅಂತ ಅನ್ಕೊಳ್ಳಿ. ಟೀಚರ್ ಆದ್ರು ಅಂತಂದ್ರೆ ಇಡೀ ಒಂದು ಸೊ ಕುಟುಂಬ ಏನಿದೆ ಅದು ಬಡತನದಿಂದ ಹೊರಗಡೆ ಬರುತ್ತೆ. ಸೊ ನೀತಿ ಆಯೋಗ ಹೇಳ್ತು, ಇಲ್ಲ ನೀವು PWD ವರ್ಕ್ ಜಾಸ್ತಿ ಆದ್ಯತೆ ಕೊಟ್ಟಿದ್ದೀರಾ. ಓಕೆ, ಸೊ ಬಟ್ ನಾನು ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್, ಎಜುಕೇಶನ್, ಹೆಲ್ತ್ ಇದು ಕೊಟ್ಟಿಲ್ಲ ಅಂತಲ್ಲ ಆದ್ಯತೆ, ಅಂದ್ರೆ ಫಸ್ಟ್ ಪ್ರಿಯಾರಿಟಿ ಬೇರೆ ಆಗಿತ್ತು, ಬಟ್ ಇಲ್ಲಿ ಪ್ರಿಯಾರಿಟಿ ಬೇರೆ ಆಗಿದೆ, ಆದ್ಯತಾ ವಲಯಗಳು ಬದಲಾಯಿತು. ಸೊ ಈ ರೀತಿಯಾಗಿ ಇವಾಗ ನಂಜುಂಡಪ್ಪ ಕಮಿಟಿ ರಿಪೋರ್ಟ್ನೇ ರಿವ್ಯೂ ಮಾಡಿ ಅಂತ ಅಂದ್ಬಿಟ್ಟು ಹೊಸದಾಗಿ ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಯಾವ್ದ ಕಮಿಟಿ? ನೋ, ದಟ್ ಈಸ್ ಫಾರ್ ಇಂಟರ್ನಲ್ ರಿಸರ್ವೇಶನ್. ಗೋವಿಂದರಾವ್ ಕಮಿಟಿ ಟು ರಿವ್ಯೂ ದ ರಿಪೋರ್ಟ್ ಆಫ್ ಯಾರ್ದು? ನಂಜುಂಡಪ್ಪ.
ಈಗ KKRDB ಅಂತ ನೋಡಿ, ಇದು ತುಂಬಾ ಬರೋ ಚಾನ್ಸಸ್ ಇದೆ. KKRDB, ವಾಟ್ ಇಸ್ ದಿಸ್? ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್, ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ. ಓಕೆ, ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ಆರ್ಟಿಕಲ್ 371J, isn't it? ಈ 371J ಕೆಳಗಡೆ ಅಲ್ವೇನ್ರಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರೋದು? ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್? 98. Very good. 98th Constitutional Amendment Act in the year 2012. Very good. Okay. ಸೊ ಅಲ್ಲಿ ಆಯ್ತಪ್ಪ, KKRDB ಅಂತ ಬಂದಿದೆ. ಈ ಸತಿ ಮೀಟ್ ಆಯ್ತು. ಎಲ್ಲಿ? ಕಲಬುರಗಿಯಲ್ಲಿ ಆಯ್ತು. ಕಲಬುರಗಿಯಲ್ಲಿ ಇದರ ಒಂದು ಸಮಾವೇಶ ಆಯಿತು. ಸೊ ಮುಖ್ಯಮಂತ್ರಿ ಇದರ ನೇತೃತ್ವ ವಹಿಸಿದ್ರು. He has allocated 11,755 crores to KKRDB. ಇಷ್ಟು ಹ್ಯೂಜ್ ಅಮೌಂಟ್ ಅನ್ನ ಅಲೋಕೇಟ್ ಮಾಡಿದ್ದಾರೆ. ಅಂಡ್ ಹಿ ಹ್ಯಾಸ್ ಕಮ್ ಅಪ್ ವಿತ್ ವೆರಿ ನ್ಯೂ ಇನಿಷಿಯೇಟಿವ್ಸ್. ಏನು? ಅಕ್ಷರ ಆವಿಷ್ಕಾರ ಅಂತ, ಕಲಿಕಾ ಸಾಗರ ಅಂತ, ಸೊ ಮತ್ತೆ ನೈಸ್ ಅಕಾಡೆಮಿ ಅಂತ. ನೈಸ್ ಅಕಾಡೆಮಿ ಏನಕ್ಕೆ? ನೈಸ್ ಅಂತಂದ್ರೆ ನಿಮ್ಮ ಈ ಅಕಾಡೆಮಿಗಳೆಲ್ಲ. ನೈಸ್ ಅಂದ್ರೆ ನಾಗಾವಿ. ನಾಗಾವಿ ಅಂದ್ರೇನು? ವಿಚ್ ಇಸ್ ದ ಓಲ್ಡೆಸ್ಟ್ ಯೂನಿವರ್ಸಿಟಿ ಆಫ್ ಕರ್ನಾಟಕ. ದಟ್ ಇಸ್ ನಾಗಾವಿ. ನಾಗಾವಿ ಎಲ್ಲಿರೋದು? ಯಾವ ಡಿಸ್ಟ್ರಿಕ್ ಅಲ್ಲಿ? ರಾಷ್ಟ್ರಕೂಟರದ್ದು ರೀ, ಮಾನ್ಯಕೇಟ. ಎಲ್ಲಿರೋದು? ಕಲಬುರ್ಗಿ ಅಲ್ವಾ? ಓಕೆ. ಸೊ ಇಡೀ ಕರ್ನಾಟಕದ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯವಾದಂತಹ ನಾಗಾವಿಯನ್ನ ಪುನರುಜ್ಜೀವನಗೊಳಿಸಬೇಕು ಅಂತ. ರಿವೈವಲ್ ಆಫ್ ನಾಗಾವಿ ಯೂನಿವರ್ಸಿಟಿ. ಓಕೆ, ದೇ ಕಮ್ ಅಪ್ ವಿತ್ ಮೆನಿ ಇನಿಷಿಯೇಟಿವ್ಸ್. ಓಕೆ, ಸೊ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಈ ಎಷ್ಟು ಮೆಟ್ರೋಪಾಲಿಟನ್ ಸಿಟೀಸ್ ಎಷ್ಟಿರೋದು? 10 ಇದಾವ. +1 ಇದೆ. +1 ಯಾವುದು? ಬೆಂಗಳೂರು. 11 ಆಯ್ತು. ಟೋಟಲ್ 11 ಇರೋದು. ಇದು ಇಂಥದ್ದು ಮಹಾನಗರ ಪಾಲಿಕೆ. ಎಂಥದ್ದು? ಬೃಹತ್ ಮಹಾನಗರ ಪಾಲಿಕೆ. ಇನ್ನು ಉಳಿದಿದ್ದೆಲ್ಲ ಮಹಾನಗರ ಪಾಲಿಕೆಗಳು. ಓಕೆ, ಸೊ ಇವಾಗ ಇನ್ನೆರಡನ್ನ ಈ ಒಂದು ಹೈದರಾಬಾದ್ ಕರ್ನಾಟಕ ರೀಜನ್ ಇಂದ ಎತ್ಕೋತಿದ್ದಾರೆ. ಅಂದ್ರೆ ಇವಾಗ ಅದೇನಾದ್ರು ಆದ್ರೆ 13 ಆಗುತ್ತೆ. ಅವೆರಡು ಯಾವುದು? ಬೀದರ್ ಅಂಡ್ ರಾಯಚೂರು. ಓಕೆ, ಸೊ ಬೀದರ್ ರಾಯಚೂರು. ಓಕೆ, ನಿಮಗೆ ಯಾವ ಥರ ಕ್ವಶನ್ ಬರ್ಬೋದು, ನೀವು ಇದನ್ನೆಲ್ಲ ಸ್ಟಫ್ ಎಲ್ಲ ಸೇರಿಸ್ಬೇಕಾಗತ್ತೆ. ಮೊದಲಲ್ಲಿ ಪ್ರಜಾಸೌಧ ಅಂತ ಕರಿತಿದ್ರು. ಓಕೆ, ಸಾರಿ, ಮಿನಿ ಸೌಧ ಅಂತ. ಮಿನಿ ಸೌಧಗಳನ್ನ ನಿರ್ಮಾಣ ಮಾಡಿದಾರಲ್ಲ, ಆ ಮಿನಿ ಸೌಧಗಳನ್ನೆಲ್ಲ ಪ್ರಜಾಸೌಧ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ದ ಡೆಮೋಕ್ರಸಿ. ಓಕೆ, ಸೊ ಪೀಪಲ್ ಪಾರ್ಟಿಸಿಪೇಷನ್ ಮಹತ್ವ ಗೊತ್ತಾಗಬೇಕು ಅಂತ. ಎಸ್, ಅದಾದ್ಮೇಲೆ ಪ್ರವಾಸೋದ್ಯಮ. ಎಲ್ಲಿಂದ ಎಲ್ಲಿಗೆ ಪ್ರವಾಸೋದ್ಯದ ಚಟುವಟಿಕೆಗಳನ್ನು ಹೆಚ್ಚಿಸಬೇಕು ಅಂತ. ಬೀದರ್ನ ಬಸವ ಕಲ್ಯಾಣದಿಂದ ಎಲ್ಲಿವರೆಗೂ? ಕಲಬುರ್ಗಿ. ಓಕೆ, ಸೊ ಕಲಬುರ್ಗಿ, ಬಳ್ಳಾರಿ, ಇದೆಲ್ಲ ಕೂಡ ಪ್ರವಾಸೋದ್ಯಮ ಚಟುವಟಿಕೆಗಳನ್ನ ಹೆಚ್ಚಿಸಬೇಕು ಅಂತ. ಪ್ರಗತಿ ಪಥ ಎಲ್ಲರಿಗೂ ಗೊತ್ತೇ ಇದೆ. ಒಡಿಸ್ ಪ್ರಗತಿ ಪಥ? ಅದಕ್ಕೆ ಪ್ರಗತಿ ಪಥ. ಕಲ್ಯಾಣ ಪಥ 50 ಕಿಲೋಮೀಟರ್ ರೋಡಾ? ಆರ್ ಯು ಶೋರ್? ಅಂದ್ರೆ ಟೋಟಲ್ 1150 ಕಿಲೋಮೀಟರ್ ರೋಡ್. ಓಕೆ, 1150 ಕಿಲೋಮೀಟರ್ ಇನ್ 38 ಕಾನ್ಸ್ಟಿಟ್ಯೂನ್ಸೀಸ್ ಆಫ್ ಹೈದರಾಬಾದ್ ಕರ್ನಾಟಕ. ಓಕೆ, ಸೊ ಅದನ್ನ ಹೇಳಿದ್ದಾರೆ. ಆಮೇಲೆ ಕರೇಜ್ ಗೊತ್ತೇ ಇದೆ ನಿಮ್ಗೆ. ಕರೇಜ್ ಟ್ರೆಡಿಷನಲ್ ವಾಟರ್ ಕನ್ಸರ್ವೇಷನ್ ಸಿಸ್ಟಮ್. ಎಲ್ಲಿ? ಯಾವ 2 ಜಿಲ್ಲೆಗಳಲ್ಲಿ ಬಂದಿದ್ದಲ್ಲ ಕ್ವಶನ್? ಅಲ್ಲ, ಬೀದರ್ ಕಲಬುರ್ಗಿ ಅಲ್ವೇನ್ರಿ? ವಿಜಯಪುರ ಕಲಬುರ್ಗಿ. ಆರ್ ಯು ಶೋರ್? ಎಸ್. ಸೊ ಎನಿ ಹೌ, ಈ ಕರೇಜ್ ಸಿಸ್ಟಮ್ ಅನ್ನು ಕೂಡ ರಿವೈವಲ್ ಮಾಡಬೇಕು. ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಇಷ್ಟು ದ ನ್ಯೂ ಇನಿಷಿಯೇಟಿವ್ಸ್ ಆಫ್. ಆಮೇಲೆ ಸೆಪ್ಟೆಂಬರ್ 17 ಕಲ್ಯಾಣ ಕರ್ನಾಟಕ ಉತ್ಸವ ಅಂತ ಮಾಡಿದ್ರು. ಯಾಕೆ? ವೈ ಸೆಪ್ಟೆಂಬರ್ 17 ಈಸ್ ಸೆಲೆಬ್ರೇಟೆಡ್ ಹ್ಯಾಸ್ ಕಲ್ಯಾಣ ಕರ್ನಾಟಕ ಉತ್ಸವ? ವಿಮೋಚನೆ ಆಗಿದ್ದು. ಲಿಬರೇಷನ್ ಆಫ್ ಹೈದರಾಬಾದ್ ಕರ್ನಾಟಕ ಫ್ರಮ್ ನಿಜಾಮ್ ಆಫ್ ಹೈದರಾಬಾದ್. ಓಕೆ, ಯಾರು ವಿಮೋಚನೆ ಮಾಡಿದ್ದು? ವಲ್ಲಭಾಯ್ ಪಟೇಲ್. ಓಕೆ, ಐರನ್ ಮ್ಯಾನ್ ಆಫ್ ಇಂಡಿಯಾ. ಆಪರೇಷನ್ ಪೋಲೋ ಹೈದರಾಬಾದ್. ಹೈದರಾಬಾದ್ ಲಿಬರೇಷನ್ ಅದು. ಹೈದರಾಬಾದ್ ಕರ್ನಾಟಕ. ಓಕೆ, ಹಂಗೆ ಹೇಳ್ತಿದ್ರು. ಸರಿ, ಸೊ ಇಷ್ಟು ನಿಮಗೆ KKRDB ಇದು. ಓಕೆ, ಸೊ ಏನೆಲ್ಲ ಹೊಸ ಇನಿಷಿಯೇಟಿವ್ಸ್ ಏನೇನು ತಗೊಂಡಿದ್ದಾರೆ. ಸೊ ಮತ್ತೆ ಆಗ್ಲೇ ಹೇಳಿದ್ನಲ್ಲ, ಅಕ್ಷರ ಆವಿಷ್ಕಾರ, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ. ನಿಮ್ಗೆ ಗೊತ್ತಾ?
ಅಲ್ಲಿರುವಂತಹ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೆನೆ ಅಧ್ಯಯನ ಸಾಮಗ್ರಿಯನ್ನ, ಪ್ರತ್ಯೇಕ ಅಧ್ಯಯನ ಸಾಮಗ್ರಿಯನ್ನ ಒದಗಿಸ್ತಿದ್ದಾರೆ. ಓಕೆ, ಕಲಿಕಾ ಸಾಗರ ಅಂತ ಅಂದ್ಬಿಟ್ಟು. ಸೊ ಹೀಗೆ, ಸೊ ಇದನ್ನ ಹೇಳಿದ್ನಲ್ಲ, ನೈಸ್ ಅಕಾಡೆಮಿ ಅಂತ, ನಾಗಾವಿ ಇನ್ಸ್ಟಿಟ್ಯೂಷನ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ. ಸೊ ಅಂದ್ರೆ IAS KSಗೆಲ್ಲ ಉಚಿತವಾಗಿ ಏನ್ ಕೊಡ್ತಿದ್ದಾರೆ, ಕೋಚಿಂಗ್ ಕೊಡ್ತಾರೆ. ಓಕೆ, ಈ ತರ ಹೊಸ ನಿಮ್ಮ ಕ್ವಶನ್ ಯಾವ ತರ ಇದ್ರ ಮೇಲೆ ಬರುತ್ತೆ, ರೀಸೆಂಟ್ ಇನಿಷಿಯೇಟಿವ್ಸ್ ಮೇಲೆ. ಯಾಕಂದ್ರೆ ಇಟ್ಸ್ ಅನ್ ಹಿಸ್ಟಾರಿಕಲ್ ಥಿಂಗ್. ಓಕೆ, ಸೊ ಹಾಗಾಗಿ ತಿಳ್ಕೊಂಡೇ ಇರಬೇಕು. ಅದನ್ನೆಲ್ಲ ಕೂಡ ಡಿಸ್ಕಸ್ ಮಾಡೋದು ತುಂಬಾ ನ್ಯೂಸ್ ಅಲ್ಲಿ ಇದೆ. ಅಜಯ್ ಸಿಂಗ್ ಈಗ KKRDBದು ಚೇರ್ಪರ್ಸನ್, ಅಜಯ್ ಸಿಂಗ್ KKRDBದು. ಓಕೆ, ಸೊ ನಂಜುಂಡಪ್ಪ ಕಮಿಟಿನ ನೋಡ್ಬಿಟ್ಟು ಅವರನ್ನ ಪರಾಮರ್ಶಿಸಿ ಮತ್ತೆ ಹೊಸದಾಗಿ ಏನೇನು ಚೇಂಜಸ್ ಆಗಿದೆ ಅದೆಲ್ಲ ಕೂಡ ನೋಡೋಣ. ಓಕೆ, ರೀಜನಲ್ ಇಂಬ್ಯಾಲೆನ್ಸ್ ಹ್ಯಾಸ್ ಐ ಟೋಲ್ಡ್ ಯು ವೆರಿ ಇಂಪಾರ್ಟೆಂಟ್. ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಮೈ ಗುಡ್ನೆಸ್. ಸೊ ಇದುವರೆಗೂ ಕ್ವಶನ್ ಬಂದಿರೋದು ಒಂದ್ಸತಿ, ಯಾವಾಗ ಗೊತ್ತಾ, 2014 ಬಂದಿಲ್ಲ. 2015 ಎಕ್ಸಾಮ್ ಆಗಿತ್ತಲ್ಲ, ಅಹವನೂರು ಕಮಿಟಿ. ಈ 4 ಕಮಿಟೀಸ್ ಇದೆ. ಯಾವ್ದು ಅಂದ್ರೆ ಫಸ್ಟ್ ಬಂದಿದ್ದು ಯಾವುದು ಬ್ಯಾಕ್ವರ್ಡ್ ಕ್ಲಾಸಸ್ಗೆ? ಫಸ್ಟ್ ಕಮಿಟಿ ಯಾವುದು? ಜಸ್ಟಿಸ್ ಮಿಲ್ಲರ್. ಮಿಲ್ಲರ್ ಬಂದು ಪ್ರೀ ಇಂಡಿಪೆಂಡೆನ್ಸ್ ಅಪ್ಪ, ಆಫ್ಟರ್ ಇಂಡಿಪೆಂಡೆನ್ಸ್ ಕರ್ನಾಟಕದಲ್ಲಿ. ಕಾಲೇಲ್ಕರ್ ಅದು ಇಂಡಿಯಾದಲ್ಲಪ್ಪ. ಇಡೀ ಇಂಡಿಯಾದಲ್ಲಿ ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತಂದ್ರೆ ಅದು ಕಾಕ ಕಾಲೇಲ್ಕರ್. ಬಿಫೋರ್ ಇಂಡಿಪೆಂಡೆನ್ಸ್ ಅಂದ್ರೆ, ಸಾರಿ, ಇದು ಆಫ್ಟರ್ ಇಂಡಿಪೆಂಡೆನ್ಸ್ ಕಾಕ ಕಾಲೇಲ್ಕರ್. ನಮ್ಮ ಕರ್ನಾಟಕದಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಅಂದ್ರೆ ಮಿಲ್ಲರ್ ಕಮಿಟಿ, ಮಿಲ್ಲರ್. ಓಕೆ, ಸೊ ಅದಾದ್ಮೇಲೆ ಬಂದಿದ್ದು ಇಂಡಿಪೆಂಡೆನ್ಸ್ ಆದ್ಮೇಲೆ ನಾಗನಗೌಡ ಆಯೋಗ, ನಾಗನಗೌಡ ಆದ್ಮೇಲೆ ಹಾವನೂರು ಆದ್ಮೇಲೆ ವೆಂಕಟಸ್ವಾಮಿ ಆಯೋಗ, ಮತ್ತೆ ಚಿನ್ನಪ್ಪರೆಡ್ಡಿ ಆಯೋಗ. 4 ಆಯೋಗಗಳು. ಈ 4 ಆಯೋಗಗಳ ಮೇಲೆ ಕ್ವಶನ್ ಯಾವ ರೀತಿ ಬರಬಹುದು? ಆಲ್ರೆಡಿ ಕೇಳಿರೋದು ಒಂದು ಕೇಳಿದ್ದಾರೆ, ಏನು, ಹಾವನೂರು ಆಯೋಗದ ಮೇಲೆ ಕೇಳಿದ್ದಾರೆ. ನೆಕ್ಸ್ಟ್ ಬರೋ ಚಾನ್ಸಸ್ ಬಹಳ ಇದೆ. ಯಾಕಿದೆ ಅಂತ ಹೇಳ್ತೀನಿ ನೋಡಿ. ಸೊ ಕ್ವಶನ್ ಬಂದ್ರೆ ಈ 4 ಆಯೋಗಗಳಿದಾವಲ್ಲ, ಹಾವನೂರು ಹ್ಯಾಸ್ ಆಲ್ರೆಡಿ ಬೀನ್ ಆಸ್ಕ್ಡ್ ಇನ್ 2015, 2015 ಕೇಳ್ಬಿಟ್ಟಿದ್ದಾರೆ. ಇದು ಕೇಳುವಂತ ಪ್ರಶ್ನೆನೆ. ಕಾರಣ ಏನು ಅಂದ್ರೆ, ದಿಸ್ ರಿಪೋರ್ಟ್ ಹ್ಯಾಸ್ ಬೀನ್ ಲಾಡೆಡ್ ಬೈ ಸುಪ್ರೀಂ ಕೋರ್ಟ್. ನಮ್ಮ ಮಂಡಲ್ ಇದ್ದಾರಲ್ಲ, BP ಮಂಡಲ್, ಸೊ ಕಾಕ ಕಾಲೇಲ್ಕರ್ ತೆಗೆದು ಬಿಸಾಕಿದ್ರು, ರಿಪೋರ್ಟ್ನ ತಗೊಂಡ್ಲಿಲ್ಲ. ಮತ್ತೆ ಮಂಡಲ್ ಆಯೋಗ ಅಂತ ನೇಮಕ ಮಾಡಿದ್ರು. ಯಾರು? ಸೆಂಟರ್. ಆ ಮಂಡಲ್ ಆಯೋಗ ಕೂಡ ನಮ್ಮ ಹಾವನೂರು ಕಮಿಟಿ ರಿಪೋರ್ಟ್ನ ಕಾಪಿ ಮಾಡ್ತಾರೆ, ಗೊತ್ತಾ? ಡು ಯು ನೋ ದಿಸ್? ಆಮೇಲೆ ಸುಪ್ರೀಂ ಕೋರ್ಟ್ ಅಪ್ರಿಷಿಯೇಟೆಡ್ ದ ರಿಪೋರ್ಟ್ ಆಫ್ ಹಾವನೂರು, ಸೇಯಿಂಗ್ ದಟ್ ಇಟ್ ಈಸ್ ಪ್ರಿಪೇರ್ಡ್ ಬೇಸ್ಡ್ ಆನ್ ಸೈಂಟಿಫಿಕ್ ಲೈನ್ಸ್ ಅಂತ. ವೈಜ್ಞಾನಿಕವಾಗಿ ವಿಶ್ಲೇಷಿಸಲಾದಂತಹ ಒಂದು ವರದಿ ಇದಾಗಿದೆ ಅಂತ. ಓಕೆ, ನಮ್ಮ ಅರಸ್ ಏನಂತಾರೆ ಗೊತ್ತಾ ಇದನ್ನ? ಬೈಬಲ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಓಕೆ, ಹಿಂದುಳಿದ ವರ್ಗಗಳ ಒಂದು ಬೈಬಲ್ ಇದಾಗಿದೆ. ಇಷ್ಟೆಲ್ಲ ಇರೋದ್ರಿಂದ, ಇಷ್ಟೆಲ್ಲ ಒಂದು ಪ್ರಖ್ಯಾತಿ ಪಡೆದಿರೋದ್ರಿಂದ ಹಾವನೂರು ಆಯೋಗ, ಯಾಕಂದ್ರೆ ನಮ್ಗೆ ಹಿಂದ್ರಸಾನಿ ಕೇಸ್ ಯಾವಾಗ ಬಂದಿದ್ದು? 1993 ಇಂದ್ರಸಾನಿ ಕೇಸ್. ಅವಾಗ ತಾನೇ ದೆ ಪುಟ್ ಎ ಕ್ಯಾಪ್ ಆನ್ ದಿಸ್ ರಿಸರ್ವೇಶನ್. ಎಷ್ಟು ಎಕ್ಸೀಡ್ ಆಗಬಾರ್ದು ಅಂತ, 50%. ಸೊ ಹಿಂದ್ರಸಾನಿ ಕೇಸ್ ಇನ್ 1993 ಅಲ್ಲಿ 50% ಮೀರಬಾರ್ದು ಅಂತ ಅಲ್ಲಿ ಹೇಳಿದ್ದು ಜಡ್ಜ್ಮೆಂಟ್. ನಮ್ಮ ಹಾವನೂರು ಯಾವಾಗ ಬಂದಿತ್ತು? ಹಾವನೂರು ಕಮಿಟಿ ರಿಪೋರ್ಟ್ 1975. 1975 ಅಲ್ಲೇ ಈ ಹ್ಯಾಸ್ ಗಿವನ್ ರೆಕಮೆಂಡೇಶನ್ ಲೈಕ್ 49% ರಿಸರ್ವೇಶನ್ ಕೊಟ್ಟಿರ್ತಾರೆ, ಬೈ ನಾಟ್ ಎಕ್ಸೀಡಿಂಗ್ 50%. ಅದಕ್ಕೋಸ್ಕರ ಅಷ್ಟೇ ಅಲ್ಲ, ಇವ್ರು ಎಷ್ಟು ಒಂದು ಕಾನೂನು ತಜ್ಞರಾಗಿರ್ತಾರೆ ಅಂದ್ರೆ, ಸೌತ್ ಆಫ್ರಿಕಾದಲ್ಲಿ ಕೂಡ ಇವ್ರನ್ನ ಕರೀತಾರೆ, ಬನ್ನಿ ನಮ್ಮ ಕಾನ್ಸ್ಟಿಟ್ಯೂಷನ್ ರಚಿಸ್ಕೊಡಿ ಅಂತ. ನೆಲ್ಸನ್ ಮಂಡೇಲಾ, he has invited ಹಾವನೂರು ಫಾರ್ ಕಾನ್ಸ್ಟಿಟ್ಯೂಟಿಂಗ್ their ಕಾನ್ಸ್ಟಿಟ್ಯೂಷನ್ ಆರ್ ಫ್ರೇಮಿಂಗ್ their ಕಾನ್ಸ್ಟಿಟ್ಯೂಷನ್. ಅವ್ರ ಸಂವಿಧಾನ ರಚನೆ ಕೂಡ ಆಹ್ವಾನಿಸ್ತಾರೆ. ಇಷ್ಟೆಲ್ಲ ಒಂದು ಪ್ರಸಿದ್ಧಿಯನ್ನು ಪಡೆದಿರೋದ್ರಿಂದ ಹಾವನೂರು ಆಯೋಗ ಆಬ್ವಿಯಸ್ಲಿ ಕೇಳಲೇಬೇಕು, ಕೇಳಿದ್ರು. ಓಕೆ, ಇವಾಗ ನಾಗನಗೌಡ ಕೇಳಕ್ಕಾಗಲ್ಲ, ಇಷ್ಟಿದೆ ಇನ್ಫಾರ್ಮೇಶನ್. ಓಕೆ, ಕೇಳಿದ್ರೆ ನಾಗನಗೌಡ ಸಿಗ್ನಿಫಿಕೆಂಟು ಅಲ್ಲ. ಕೇಳಿದ್ರೆ ಈಗ ಪ್ರೆಸೆಂಟ್ ಹೆಂಗಿದೆ, ಚಿನ್ನಪ್ಪರೆಡ್ಡಿ ಆಯೋಗ ಇದೆಯಲ್ಲ, ಚಿನ್ನಪ್ಪರೆಡ್ಡಿದೆ ನಾವೆಲ್ಲ ಅನುಕರಿಸ್ತಾ ಇರೋದು. ಓಕೆ, ಚಿನ್ನಪ್ಪರೆಡ್ಡಿ ಆಯೋಗದ್ದು ಈ ಒಂದು ಈಕ್ವೇಶನ್ಸ್ ಏನು ಅಂತ ಕೇಳ್ಬೋದು. ಯಾವುದಕ್ಕೆ ಎಷ್ಟೆಷ್ಟು, ಯಾವ ಕ್ಯಾಟಗರಿಗೆ ಎಷ್ಟು ಕೊಡ್ತಿದ್ದಾರೆ, ಏನು ಕೊಡ್ತಿದ್ದಾರೆ, ಮತ್ತೆ ಅಥವಾ ಕೇಳಿದ್ರೆ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ
ಚರ್ಚಿಸಿ ಬರೀರಿ ಅಂತ. ಎಲ್ಲ 4 ತಗೊಂಡ್ಬರ್ಬೇಕು ಅವಾಗ, ಫ್ರಮ್ ನಾಗನಗೌಡ ಟು ಯಾವುದು ಚಿನ್ನಪ್ಪರೆಡ್ಡಿ. ಅಷ್ಟೇ ಅಲ್ಲ, ಮಿಲ್ಲರ್ಸ್ ಕಮಿಟಿ ಕೂಡ ಮೆನ್ಷನ್ ಮಾಡಬೇಕು. ಓಕೆ, ಸೊ ಕಾಂತರಾಜ್ ಅರಸ್ ಬೇರೆ, ಕಾಂತರಾಜ್ ರಿಪೋರ್ಟ್ ಬೇರೆ. ಕಾಂತರಾಜ್ ಅರಸ್ ಏನಕ್ಕೆ ಹೇಳಿ? ಕಾಂತರಾಜ್ ಅರಸ್ ವಾಸ್ ದ ಒನ್, he has so constituted a committee called Miller's Committee. ಈ ನಮ್ಮ ವಿಶ್ವೇಶ್ವರಯ್ಯ ಮುನ್ಸ್ಕೊಂಡು ಹೋಗ್ಬಿಡ್ತಾರೆ, ರಿಸರ್ವೇಶನ್ ಜಾಸ್ತಿ ಮಾಡಿದ್ರೆ ಮಾಡಲ್ಲ, ಮುನ್ಸ್ಕೊಂಡು ಐ ವಿಲ್ ನಾಟ್ ಕಾಂಪ್ರಮೈಸ್ ವಿತ್ ದ ಎಫಿಷಿಯನ್ಸಿ ಅಂತ. ದಕ್ಷತೆ ಬೇಕು ನನಗೆ, ಮೀಸಲಾತಿ ನಂಗೆ ಕೊಡಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಸೊ ಹೌದಾ, ಹಾಗಾದ್ರೆ ಮೀಸಲಾತಿ ಕೊಡ್ತೀಯಾ, ರಾಜೀನಾಮೆ ಕೊಡ್ತೀಯ ಅಂದರೆ ನಾನು ರಾಜೀನಾಮೆನೇ ಕೊಡೋದು ಅಂತ. ಸೊ ಈ ಹ್ಯಾಸ್ ನಾಟ್ ಕಾಂಪ್ರಮೈಸ್ಡ್ ವಿತ್ ಈಸ್ ಐಡಿಯಾಲಜಿ. ಅವಾಗ ಇಮ್ಮಿಡಿಯೇಟ್ ಆಗಿ ಸೊ ನಮ್ಮ ಕೃಷ್ಣದೇವರಾಜ ಒಡೆಯರು ಯಾರನ್ನ ದಿವಾನರಾಗಿ ಕಾಂತರಾಜ್ ಅರಸನ್ನ ನೇಮಕ ಮಾಡ್ತಾರೆ. ಕಾಂತರಾಜ್ ಅರಸ್ ಮಿಲ್ಲರ್ ಕಮಿಟಿನ ರಚಿಸ್ತಾರೆ. ಓಕೆ, ಸೊ ಅವಾಗ ಆಬ್ವಿಯಸ್ಲಿ ಕೊಡಲೇಬೇಕಲ್ಲ ರಿಸರ್ವೇಷನ್. ಫಸ್ಟ್ ಟೈಮ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಷನ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಮಿಲ್ಲರ್ ಕಮಿಟಿಯಲ್ಲಿ 1918ನಲ್ಲಿ. ಓಕೆ, ಅದನ್ನೆಲ್ಲ ಕೂಡ ಸೊ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಇಂದ ತಗೊಂಬರೋಣ. ಹಿಂದುಳಿದ ಆಯೋಗಗಳ ಬಗ್ಗೆ ಯಾಕೆ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದೀನಿ ಅಂದ್ರೆ 3 ಆಸ್ಪೆಕ್ಟ್ ಇಂದ. ಒಂದು ಭಕ್ತವತ್ಸಲ ಕಮಿಟಿ ಅಂತ ಕೇಳಿದಿರ? ಓಕೆ, ಭಕ್ತವತ್ಸಲ ಕಮಿಟಿ ರಿಪೋರ್ಟ್, ಭಕ್ತವತ್ಸಲ. ಆಮೇಲೆ ಇನ್ನೇನಿದೆ ನ್ಯೂಸ್ ಅಲ್ಲಿ ಭಕ್ತವತ್ಸಲ ಏನಕ್ಕಪ್ಪ? ಯಾರಿಗೆ? ಫಾರ್ OBC. ಸೊ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 33% ರಿಸರ್ವೇಶನ್ ಇನ್ ಅರ್ಬನ್ ಲೋಕಲ್ ಬಾಡೀಸ್ ಅಂತ. ಸೊ ಅದು ನ್ಯೂಸ್ ಅಲ್ಲಿ ಇದೆ. ಅದ್ರ ಜೊತೆಗೆ ನಿಮ್ಮ ಕಾಂತರಾಜ್ ವರದಿ ಏನಕ್ಕೆ ಸಂಬಂಧಿಸಿದೆ? ಕಾಂತರಾಜ್ ರಿಪೋರ್ಟ್ ಏನಕ್ಕೆ ಸಂಬಂಧಿಸಿದೆ ಗೊತ್ತಿಲ್ಲ. ಯಾಕ್ರಿ ಮರ್ತೋಗ್ಬಿಟ್ರ? ಜಾತಿ ಗಣತಿ ಮಾಡಿಟ್ಟಿಲ್ವೇನ್ರಿ ಕಾಂತರಾಜ್ ರಿಪೋರ್ಟು? ಇವಾಗ ಹೇಳ್ತಾ ಇಲ್ವ ಸಿದ್ದರಾಮಯ್ಯನವರು, ನಾನು ಈ ವರದಿನ ರಿಲೀಸ್ ಮಾಡ್ತೀನಿ, ಜಾತಿ ಗಣತಿ, ಸಾಮಾಜಿಕ ಮತ್ತು ಆರ್ಥಿಕ ಜಾತಿ ಗಣತಿ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ವ, ಸೋಶಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್. ಸೊ ಅದನ್ನು ರಿಲೀಸ್ ಮಾಡ್ತೀನಿ ಅಂತ ಅದನ್ನ ಇವ್ರು ಪ್ರಿಪೇರ್ ಮಾಡೋಗಿದ್ದಾರೆ. ಈಗೇನಾದ್ರೂ ಆ ವರದಿನ ಯಾಕೆ ಕೆಲವ್ರಿಗೆಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು ಇದಕ್ಕೆ ವಿರೋಧವನ್ನು ಹುಡ್ತಿದ್ದಾವೆ. ಕಾರಣ ಏನು? SC ST ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅವಾಗ ಕಂಪೇರ್ ಮಾಡ್ಕೊಂಡ್ರೆ. ಇವಾಗ ಜಾಸ್ತಿ ರಿಸರ್ವೇಶನ್ ಕೊಡಬೇಕಾಗುತ್ತೆ. ಸೊ ಒಕ್ಕಲಿಗ ಸಮುದಾಯ ಮತ್ತು ಡಾಮಿನೆಂಟ್ ಯಾವುದು ಲಿಂಗಾಯತ್ ಸಮುದಾಯಕ್ಕೆ ಅದು ಇಷ್ಟ ಇಲ್ಲ. ಸೊ ಹಾಗಾಗಿ ವಿರೋಧ ವಿಪರೀತವಾಗಿದೆ. ಓಕೆ, ನೆಕ್ಸ್ಟ್ ಜಯಪ್ರಕಾಶ್ ಒಂದು ಕಮಿಟಿ ಇದೆ. ಓಕೆ, ಇದಾದ್ಮೇಲೆ ಜಯಪ್ರಕಾಶ್ ಆಮೇಲೆ ಯಾವ ಒಂದು ಕ್ಯಾಟಗರಿನ ಟ್ರೈಬಲ್ ಪಾಪ್ಯುಲೇಷನ್ಗೆ ಸೇರಿಸಿದ್ರು? ST ಪಾಪ್ಯುಲೇಷನ್ಗೆ. ಟ್ರೈಬಲ್ ಪಾಪ್ಯುಲೇಷನ್ ಪ್ರಸ್ತಾವನೆ ಇದೆಯಾ? ಸೇರಿಸಿದ್ದಾರೆ. ಜೈನ್ ಕುರುಬ ಇದಾರಪ್ಪ ಆಲ್ರೆಡಿ. ಕುರುಬ ಕಮ್ಯುನಿಟಿನ ಯಾವುದಕ್ಕೆ STಗೆ ಸೇರಿಸ್ಬೇಕು ಅಂತ ಓಕೆ ಡಿಮ್ಯಾಂಡ್ ಇತ್ತು. ಬಟ್ ಇದ್ರ ಬಗ್ಗೆ ಸಮಾಲೋಚಿಸ್ತೀವಿ ಗಣ್ಯರ ಜೊತೆ ಅಂತ ಹೇಳಿದ್ದಾರೆ, ಇನ್ನೂ ಅದು ಕ್ಲಾರಿಫೈ ಆಗಿಲ್ಲ. ಮತ್ತೆ ಬೇರೆ ಈ ವೀರಶೈವ ಇದಾರಲ್ಲ ಅವ್ರದ್ದು ಮತ್ತೆ ಅಗೇನ್ ದೇರ್ ಆಸ್ಕಿಂಗ್ ಫಾರ್ ಸಮ್ ರಿಸರ್ವೇಶನ್. ಸೊ ಈ ತರದ ಗೊಂದಲಗಳು ಒಂದಲ್ಲ ಒಂದಿನ ಪ್ರತಿ ಎಲ್ಲ ಮಠಾಧೀಶರು ಬಂದ್ಬಿಡ್ತಾರಪ್ಪ. ನಿಜವಾಗ್ಲೂ ದಿಸ್ ಇಸ್ ವೆರಿ ಬ್ಯಾಡ್. ದೇ ಆರ್ ಡೂಯಿಂಗ್ ಪಾಲಿಟಿಕ್ಸ್ ಮ್ಯಾನ್. ಸೊ ನೀವು ಈ ಮಠಾಧೀಶರು ರಾಜಕೀಯ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸಮರ್ಪಕ ಅನ್ಸುತ್ತೆ ನಿಮಗೆ? ಇಸ್ ದಿಸ್ ಕರೆಕ್ಟ್ ವಾಟ್ ದೇ ಡೂಯಿಂಗ್? ಬಟ್ ಇದನ್ನು ಹೊರಗಡೆ ಹೋಗಿ ಕೇಳಿ, ಯಾಕೆ ನಮ್ಮ ಸಮುದಾಯವನ್ನು ನಮ್ಮ ಸ್ವಾಮೀಜಿಗಳು ರೆಪ್ರೆಸೆಂಟ್ ಮಾಡಬಾರ್ದ ಅಂತಾರೆ. ಓಕೆ, ಸೊ ಈಗ ಸಮುದಾಯಗಳಿಗೆ ಸ್ವಾಮೀಜಿಗಳು ಉಟ್ಕೊಂಡು ಈ ಒಳ ಜಗಳಗಳನ್ನು ಹಚ್ತಿದ್ದಾರೆ, ಸಾಮಾಜಿಕ ಸಾಮರಸ್ಯವನ್ನು ಕದಡ್ತಾ ಇದ್ದಾರೆ. ಓಕೆ, ಸೊ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾರೆ. ಇದೆಲ್ಲ ಕೂಡ ನೀವು ನೆಗೆಟಿವ್ ಇಂಪ್ಯಾಕ್ಟ್ಸ್ ಅಂತ ಬರಿಬೇಕು. ಓಕೆ, ಎಲ್ಲರೂ ಕೂಡ ಎವ್ರಿಬಡಿ ಇಸ್ ಆಸ್ಕಿಂಗ್ ಫಾರ್ ರಿಸರ್ವೇಶನ್. ಎಲ್ಲಿ ಕೊಡೋದು? 50% ಎಕ್ಸಿಡ್ ಆಗಬಾರ್ದು. ಆಲ್ರೆಡಿ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ, ಗೊತ್ತಾ ನಿಮ್ಗಿದು? ಸೊ ಎಕ್ಸಿಡ್ ಆಗಿದೆ. ಬಟ್ ಸ್ಟಿಲ್ ವೈ ಸುಪ್ರೀಂ ಕೋರ್ಟ್ ಡಿಡ್ ನಾಟ್ ಇಂಟರ್ವ್ಯೂನ್ ಅಂಡ್ ಸೆಡ್ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, ನಲ್ ಅಂಡ್ ವಾಯ್ಡ್ ಅಂತ ಯಾಕೆ ಹೇಳಿಲ್ಲ? ಎಸ್, ಸೊ 9th ಶೆಡ್ಯೂಲ್ ಅಲ್ಲಿ ಇಟ್ರೆ ಇಟ್ ವಿಲ್ ಏನಾಗುತ್ತೆ? ಮೋರ್ ದನ್ ಓಕೆ, ಫಂಡಮೆಂಟಲ್ ರೈಟ್ಸ್ ನ ಸರ್ಪಾಸ್ ಮಾಡುತ್ತೆ ಅಂತ. ಓಕೆ, ಅಷ್ಟೇ ಅಲ್ಲ
ಇಟ್ಸ್ ಇಮ್ಯೂನ್ ಫ್ರಮ್ ಜುಡಿಷಿಯಲ್ ರಿವ್ಯೂ. ಓಕೆ, ಸೊ ನ್ಯಾಯಿಕ ಪರಾಮರ್ಶೆಯಿಂದ ಅದು ರಕ್ಷಣೆಯನ್ನು ಪಡೆದಿದೆ. ಅದಕ್ಕೆ 9th ಶೆಡ್ಯೂಲಲ್ಲಿ ಹಾಕ್ಬಿಡ್ತಾರೆ. ಭೂ ಸುಧಾರಣೆಗಳನ್ನೆಲ್ಲ ಹಾಕಿರೋದು 9th ಶೆಡ್ಯೂಲಲ್ಲಿ. ಓಕೆ, ಅವಾಗ ಹೋದ್ರಲ್ಲ ಉಳುವನೆ ಭೂಮಿ ಒಡೆಯ ಹಾಗೆ ಹೀಗೆ ಅಂತ. ಓಕೆ, ನೆಕ್ಸ್ಟು ಇಷ್ಟೆಲ್ಲ ಎಲ್ಲರೂ ರಿಸರ್ವೇಷನ್ಗಳು ಕೇಳ್ತಾ ಇರೋದ್ರಿಂದ ನಿಮಗೆ ಹಿಂದುಳಿದ ವರ್ಗಗಳ ಬಗ್ಗೆ ಕ್ವಶನ್ ಬರೋ ಸಾಧ್ಯತೆ ಬಹಳ ಇರುತ್ತೆ. ಓಕೆ, ಸೊ ಕೇಳಿದ್ರೆ ಹಾವ್ನೂರು ಕ್ವಶನ್ನ ರಿಪೀಟ್ ಮಾಡ್ಬೋದು. ಎರಡನೇದು ಕೇಳಿದ್ರೆ ಹಿಂದುಳಿದ ವರ್ಗಗಳ ಆಯೋಗಗಳನ್ನ, ಅಂದ್ರೆ ಕರ್ನಾಟಕ ಇದುವರೆಗೂ ರಚಿಸಲಾದಂತಹ ಹಿಂದುಳಿದ ವರ್ಗಗಳ ಆಯೋಗದ ಒಂದು ಸಮೀಕರಣವನ್ನ ಚರ್ಚಿಸಿ ಬರೀರಿ ಅಂತ ಕೇಳ್ಬೋದು. ಓಕೆ, ಅಥವಾ ಮೂರನೇ ತರ ಕೇಳಿದ್ರೆ ಪ್ರಸ್ತುತ ಯಾವ ಆಯೋಗದ ಶಿಫಾರಸುಗಳನ್ನ ಘನ ಸರ್ಕಾರ ಅನುಸರಿಸ್ತಾ ಇದೆ, ಇದನ್ನ ವಿಶ್ಲೇಷಿಸಿ ಬರೀರಿ ಅಂತ ಕೇಳ್ಬೋದು. ಕ್ರಿಟಿಕಲಿ ಅನಲೈಸ್ ಅಂತ ಕೇಳ್ಬೋದು. ಇದು ಸಾಮಾಜಿಕ ನ್ಯಾಯವನ್ನ ಒದಗಿಸ್ತಿದೆಯಾ, ಸೊ ಈಸ್ ಇಟ್ ಪ್ರೊವೈಡಿಂಗ್ ಈಕ್ವಾಲಿಟಿ ಅಂಡ್ ಸೋಷಿಯಲ್ ಜಸ್ಟಿಸ್ ಅಂತ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ನಿಮ್ಗೇನಾದ್ರು ಬಂದ್ರೆ ಈ ಪ್ರಸ್ತುತ ಈ ಮೀಸಲಾತಿ ವರನ ಶಾಪನ ಅಂತ ಕೇಳ್ಬೋದು. ಇಸ್ ಇಟ್ ಬೂನ್ ಆರ್ ಬೇನ್? ಓಕೆ, ಸೊ ಅದನ್ನ ಕೇಳ್ಬೋದು. ಎಲ್ಲ ತರನು ಕೂಡ ನೀವು ರೆಡಿ ಆಗಿದ್ರೆ ಸೊ ಉಚಿತ, ರೈಟ್. ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಇದೆಯಲ್ಲ, ದಲಿತ್ ಮೂವ್ಮೆಂಟ್ ಇದೆ. ದಲಿತ್ ಮೂವ್ಮೆಂಟ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಸೊ ದಿಸ್ ಟೈಮ್ ಯು ಮೇ ಗೆಟ್ ಎ ಕ್ವಶನ್. ಫಾರ್ಮರ್ಸ್ ಮೂವ್ಮೆಂಟ್ಗೆ ಇವಾಗ ಇದಿಲ್ಲ, ಏನು, ಇಟ್ಸ್ ನಾಟ್ ಅನ್ ಆನ್ಗೋಯಿಂಗ್ ಇಶ್ಯೂ. ಫಾರ್ಮರ್ಸ್ ಮೂವ್ಮೆಂಟ್ ಯಾವಾಗ ಗೊತ್ತಾ, ಈ ನಮ್ಮ ಟೀಕಾಯತ್ ಇವರೆಲ್ಲ ಡೆಲ್ಲಿಗೆ ಹೋಗಿ ಸ್ಟ್ರೈಕ್ ಮಾಡ್ತಿದ್ರಲ್ಲ, ರಾಕೇಶ್ ಟೀಕಾಯತ್ ಎಲ್ಲ, ಮಸೂದೆಗಳನ್ನ ವಾಪಸ್ ತಗೊಳ್ಳಿ ಅಂತ 3 ಮಸೂದೆ ಇತ್ತಲ್ಲ ಅಗ್ರಿಕಲ್ಚರಲ್ ಬಿಲ್ಸ್, ಆ ಟೈಮಲ್ಲಿ ಫಾರ್ಮರ್ಸ್ ಎಕ್ಸಾಮ್ ಇದ್ದಿದ್ರೆ ಫಾರ್ಮರ್ಸ್ ಮೂವ್ಮೆಂಟ್ ಕೇಳ್ತಿದ್ರು. ಇವಾಗ ಫಾರ್ಮರ್ಸ್ ಮೂವ್ಮೆಂಟ್ ಏನಿಲ್ಲ ಕರ್ನಾಟಕದಲ್ಲಿ. ರೈತರ ಒಂದು ದಂಗೆ, ರೈತರ ಚಳವಳಿಗಳಿಲ್ಲ. ಬಟ್ ಯಾವ್ದಿದೆ ಗೊತ್ತಾ, ದಲಿತರದಿದೆ. ರೀಸೆಂಟ್ ಎಕ್ಸಾಂಪಲ್ ಹೇಳಿ ನೋಡೋಣ. ದಲಿತರ ಮೇಲೆ ಆಕ್ರಮಣ ಮಾಡಿದ್ದು, ದುಷ್ಕೃತ್ಯ ಎಸಗಿದ್ದು ರೀ, ಎಷ್ಟು ಇಂಪಾರ್ಟೆಂಟ್. ಎಷ್ಟು ಜನರನ್ನ ಗೊತ್ತಾ ನಮ್ಮ ಕೋರ್ಟ್ 89 112 ಅಷ್ಟು ಜನರನ್ನ 93 ಮೆಂಬರ್ಸ್ ವರ್ ಗಿವನ್ ಡೆತ್, ಲೈಫ್ ಇಂಪ್ರಿಸನ್ಮೆಂಟ್. ಓಕೆ, ಸೊ ಡೆತ್ ಪೆನಾಲ್ಟಿ ಇಲ್ಲ, ಲೈಫ್ ಸಾಯ ತನಕ ಅವ್ರು ಜೈಲಲ್ಲೇ ಕುಳಿಬೇಕು. ಓಕೆ, ಸೊ ಅಂತಹ ಒಂದು ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಬಂದಿದೆ ನಮ್ಮ ಕರ್ನಾಟಕದಲ್ಲಿ. 93 ಜನರಿಗೆ ಜೀವಾವಧಿ ಶಿಕ್ಷೆ ಕೊಡೋದನ್ನ ಸುಲಭದ ಮಾತ. ಯಾಕೆ ಅಂತಂದ್ರೆ ಬಿಕಾಸ್ ದೇ ಹ್ಯಾವ್ ಪ್ರಾಕ್ಟೀಸ್ಡ್ ಅನ್ಟಚಬಿಲಿಟಿ ಅಂತ. ದಲಿತರನ್ನ ಅಲ್ಲಿ ಯಾರು ಸತ್ತಿಲ್ಲ, ಬೆಂಕಿ ಇಟ್ಬಿಟ್ಟಿದ್ರು ಅವರ ಮನೆಗಳಿಗೆ. ದಲಿತರ ಒಂದು ಕಾಲೋನಿಗೆ ಬೆಂಕಿ ಇಟ್ಟಿದ್ರು, ಬಟ್ ಯಾವುದು ಸಾವು ನೋವುಗಳಾಗಿಲ್ಲ. ಬಟ್ ಕೊಟ್ಟಿರೋ ತೀರ್ಪು ಮಾತ್ರ ತುಂಬಾ ಬಿಸಿ ಮುಟ್ಸಿದೆ. ಓಕೆ, ಸೊ ನೆಕ್ಸ್ಟ್ ಇನ್ನ 100 ವರ್ಷ ಎದುರ್ಕೋಬೇಕು ದಲಿತರನ್ನ. ಸೊ ಈ ಒಂದು ಅಸ್ಪೃಶ್ಯರನ್ನ, ದಲಿತರನ್ನ ಶೋಷಣೆ ಮಾಡಬೇಕು ಅಂದ್ರೆ ಆ ನಿಟ್ಟಿನಲ್ಲಿ ವೆರಿ ಇಂಪಾರ್ಟೆಂಟ್. ದಲಿತ್ ಮೂವ್ಮೆಂಟ್ ನನ್ನ ಪ್ರಕಾರ ಇಟ್ಸ್ ವೆರಿ ಪ್ರೆಡಿಕ್ಟಬಲ್. ಓಕೆ, ನೋಡಿ ಎಷ್ಟು ಇತ್ತೀಚೆಗೆ ಶೋಷಣೆಗಳಾಗಿರೋದು ಒಂದ ಎರಡ. ಒಂದು ಹೆಣ್ಮಗಳು ಕೋಲಾರದ ಹತ್ರ ಒಂದು ಹೆಣ್ಮಗಳು ಮಗು, ಆ ಹೆಂಗ್ಸು ಕೆಲಸ ಕೂಲಿಗೆ ಹೋಗಿರುತ್ತೆ, ಆ ಸಣ್ಣ ಮಗುನ್ ಬಿಟ್ಟು ಹೋಗಿರುತ್ತೆ ಮನೇಲಿ. 2.5 ವರ್ಷದ 3 ವರ್ಷದ ಮಗು ದೇವಸ್ಥಾನದೊಳಗೆ ಹೋಗಿರುತ್ತೆ ಮಗು. ಆಕೆ ಕೆಳಜಾತಿಗೆ ಸೇರಿದಾಳಂತೆ. ಆ ಮಗು ಮೇಲೆ 20,000 ದಂಡ ಹಾಕ್ತಾರೆ, ಮಗು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದೆ. ಓಕೆ, ಸೊ ಹಾಗಾಗಿ ನೀನು ದಂಡ ಕಟ್ಕೊಡ್ಬೇಕು. ದಂಡ ಏನು ಕಟ್ಕೊಡ್ಬೇಕಂದ್ರೆ ದೇವಸ್ಥಾನನ ಶುಚಿಗೊಳಿಸ್ಬೇಕು. ಶುಚಿ ಹೆಂಗ್ ಮಾಡ್ಬೇಕು ಅಂದ್ರೆ ಅಪ್ಪರ್ ಕಾಸ್ಟ್ ಅವ್ರಿಗೆಲ್ಲ ಕರೆದು ಊಟ ಹಾಕ್ಬೇಕಂತ. ಲುಕ್ ಅಟ್ ದ ಅಡಾಸಿಟಿ ಆಫ್ ದೀಸ್ ಪೀಪಲ್. ಓಕೆ, ಥ್ಯಾಂಕ್ಸ್ ಟು ದಿಸ್ ಸೋಷಿಯಲ್ ಮೀಡಿಯಾ ಅಂಡ್ ಆಕ್ಟಿವಿಸ್ಟ್, ಕಾರ್ಯಕರ್ತರು ಮತ್ತೆ ಸಾಮಾಜಿಕ ಮಾಧ್ಯಮ ಇಮ್ಮಿಡಿಯೇಟ್ ಆಗಿ ಇದು ಫಾರೆಸ್ಟ್ ಫೈರ್ ತರ, ಕಾಡ್ಗಿಚ್ಚು ತರ ಹರಡಿತು. ಆ ಹೆಣ್ಮಗಳು ಒಬ್ಬ ಕೂಲಿ ಕಾರ್ಮಿಕಳು, 20,000 ಕಟ್ಲಿಕ್ಕೆ ಆಗದಿರುವಂತಹ ಅಸಹಾಯಕ ಸ್ಥಿತಿ. ಆಗ ಹೋಗಿ ಸೊ ಕಾರ್ಯಕರ್ತರು, ದಲಿತ ಸಂಘರ್ಷ ಸಮಿತಿಗಳು, ದಲಿತ ಸಂಘ DSS ಅಂತ ಇದೆ, ಅದ್ ಹೆಂಗ್ ಹುಟ್ಕೊಳ್ತು. ಸೊ ಬೂಸಾ ಸಂಗತಿ ಅಂತ ಹೇಳಿ, ಬೂಸಾ ಪ್ರಕರಣ ಅಂತ. ಓಕೆ, ಸೊ ಬಸವಲಿಂಗಪ್ಪ ಬೂಸಾ ಪ್ರಕರಣ, ಅದನ್ನ ಹೇಳಲೇಬೇಕು. ಓಕೆ, ಸೊ ಇದನ್ನೆಲ್ಲ ಅಂದ್ರೆ ನಿಮ್ಗೆ ಅದನ್ನೇ ಕೇಳ್ಬಿಡ್ಬೋದು. ಓಕೆ, ದಲಿತ ಚಳವಳಿಲಿ ಬಸವಲಿಂಗಪ್ಪ ಬೂಸಾ ಪ್ರಕರಣದ ಬಗ್ಗೆ ವಿಶ್ಲೇಷಿಸಿ ಬರೀರಿ ಅಥವಾ ಚರ್ಚಿಸಿ ಬರೀರಿ ಅಂತ. ಓಕೆ, ಆಮೇಲೆ ಇದನ್ನ ಈ ಒಂದು ಸಮಕಾಲೀನ ಪರಿಸ್ಥಿತಿಗೆ ಅದನ್ನ ನೀವು ಅಂದ್ರೆ ಏನು ಹೊಂದಿಕೆ ಆಗೋಂಗೆ ಎಷ್ಟು ಮಟ್ಟಿಗೆ ಈ 21ನೇ ಶತಮಾನದಲ್ಲಿ ಅಸ್ಪೃಶ್ಯತೆ, ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯ ಎಷ್ಟು ಮಟ್ಟಿಗೆ ಕಮ್ಮಿ ಆಗಿದೆ. ಸೊ ಸಂವಿಧಾನಾತ್ಮಕ ಮಹತ್ವವನ್ನ ಪಡ್ಕೊಂಡು ಸೊ ಎಷ್ಟು ಮಟ್ಟಿಗೆ ಸಮಾನತೆಯನ್ನು ನಾವು ಸಾಧಿಸಿದೀವಿ, ಇದ್ರ ಬಗ್ಗೆ ಯು ಕ್ರಿಟಿಕಲಿ ಅನಲೈಸ್ ಅಂತ ಕೇಳ್ಬೋದು. ಅಂತಹ ಕ್ವಶನ್ಗಳನ್ನ ನೀವು ಯು ಹ್ಯಾವ್ ಟು ಹ್ಯಾಂಡಲ್ ವಿತ್ ಕೇರ್. ಓಕೆ,
ಆ ಹೆಣ್ಮಗಳ ಪರಿಸ್ಥಿತಿ. ಮತ್ತು ಇವರೆಲ್ಲ ಹೋದ್ರಲ್ಲ, ಆವಾಗ ಅವೇರ್ನೆಸ್ ಬಂತು. ಅವಳು ರೆಡಿಯಾಗಿದ್ಲು 20,000 ಕೊಡೋಕ್ಕೆ, ಓಕೆ, ಸಾಲ ಗೀಲ ಮಾಡಿ. ಆಮೇಲೆ ಇಲ್ಲಮ್ಮ ಈ ಥರ ಎಲ್ಲ ಅವರಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು ನಿಂತ ಮೇಲೆ ಆಕೆ ಇಮಿಡಿಯೇಟಾಗಿ ಏನು ಮಾಡಿದ್ಲು ಗೊತ್ತಾ? ಶಿ ಹ್ಯಾಸ್ ರಿಮೂವ್ ದ ಪೋರ್ಟ್ರೇ ಆಫ್ ಗಾಡ್ ಆ್ಯಂಡ್ ರಿಪ್ಲೇಸ್ಡ್ ವಿತ್ ಅಂಬೇಡ್ಕರ್ ಫೋಟೋ. ಸೊ ಫೋಟೋ ತೆಗೆದ್ಬಿಟ್ಟು ದೇವ್ರದ್ದು ಅಂಬೇಡ್ಕರ್ ಫೋಟೋ ಹಾಕ್ತಾಳೆ. ಯಾಕಮ್ಮ ಅಂತ ಕೇಳಿದ್ರೆ, ನಾನು ಕಷ್ಟದಲ್ಲಿರ್ಬೇಕಾದ್ರೆ ನನಗೆ ಯಾವ ದೇವರು ಬರಲಿಲ್ಲ, ನಂಗೆ ಅಂಬೇಡ್ಕರ್ ರಚಿಸಿದಂತಹ ಸಂವಿಧಾನ ನನ್ನ ಕೈ ಹಿಡೀತು ಅಂತ ಅಂದ್ಬಿಟ್ಟು. ಓಕೆ, ಸಚ್ ಎ ಇಲ್ಲಿಟ್ರೇಟ್ ವುಮನ್ ಹ್ಯಾಸ್ ಟೇಕನ್ ಸಚ್ ರೆವಲ್ಯೂಷನರಿ ಆ್ಯಕ್ಟ್. ಓಕೆ, ಸರಿ. ದಲಿತ ಮೂಮೆಂಟ್, ನಾನು ಅಗೇನ್ ಐಮ್ ಟೆಲಿಂಗ್ ಯು, ಆ 93 ಮೆಂಬರ್ಸ್ನ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟರು ಒಂದು ಇದರಲ್ಲಿ ಹಿಸ್ಟಾರಿಕಲ್ ಜಡ್ಜ್ಮೆಂಟು. ಈ ತುಂಬ ದಲಿತರ ಮೇಲೆ ಯುರಿನೇಟ್ ಮಾಡೋದು, ಓಕೆ, ಸೊ ಅವರನ್ನು ಹಿಡ್ಕೊಂಡು ಮನೆ ಬಂದಂತೆ ಒಡೆಯೋದು. ಯಾವುದು ಮಾಲೂರಲ್ಲಿ ಒಂದು ಹುಡುಗ ಬೈಕ್ ತಗೊಂಡ, ದಲಿತ ಹುಡುಗ ಬೈಕ್ ಖರೀದಿ ಮಾಡ್ದ ಅಂತಾನೆ ಅಲ್ಲಿರುವಂತಹ ಅಪ್ಪರ್ ಕಾಸ್ಟ್ ಅವರು ಹಿಡ್ಕೊಂಡು ಹೊಡೆದಿದ್ದು. ನಿನ್ಗೆ ಸೊಕ್ಕ, ಬೈಕ್ ತೊಗೊಂಡು ಓಡಿಸೋಷ್ಟು ಸೊಕ್ಕ ನಿಂಗೆ ಅಂತ. ಸೊ ಇಂತಹ ಒಂದು prejudices, stereotypes still suppressing the scheduled caste people ಅಥವಾ this untouchables ಅಂತ. ಸೊ ಅದನ್ನೊಂದು ಹೇಳಬೇಕಾಗುತ್ತೆ. ಎಸ್, ಇದಾದ್ಮೇಲೆ ಲ್ಯಾಂಡ್ ರಿಫಾರ್ಮ್ಸ್, ದೇವರಾಜ ಅರಸ್ತು, ಇದು ಕೂಡ ಎವರ್ಗ್ರೀನ್ ಟಾಪಿಕ್, ಯಾವಾಗ ಬೇಕಾದ್ರೂ ಕೇಳ್ಬೋದು. ಇದನ್ನು ಒಂದು ಸ್ವಲ್ಪ ನಾವು ಗಮನ ವಹಿಸ್ಬೇಕಾಗತ್ತೆ. ವಾಟರ್ ಡಿಸ್ಪ್ಯೂಟ್ಸ್ ಹೇಳಿದ್ದೀನಿ, ರೀಜನಲ್ ಇಂಬ್ಯಾಲೆನ್ಸ್ ಹೇಳಿದ್ದೀನಿ. ದಿಸ್ ಆಲ್ ಅಬೌಟ್ ಯುವರ್ ಫಸ್ಟ್ ಟಾಪಿಕ್. First topic is, again I'm telling you, this time you can expect a question from first unit. ನೋಡಿ, ನೀವು ಇದನ್ನ ತಿಳ್ಕೊಂಡಿದ್ದೀರಾ ಏನಪ್ಪ ಅಂದರೆ, ಕಂಪಲ್ಸರಿ 1 ಯೂನಿಟ್ ಇಂದ ಒಂದು ಕ್ವಶನ್ ಬರುತ್ತೆ ಅಂತ. ಡೂ ಯು ಹ್ಯಾವ್ ಎನಿ ಗ್ಯಾರಂಟಿ? 1 ಯೂನಿಟ್ 1 ಕ್ವಶನ್ ಅಂತ ತೆಗಿತಾನೆ? ಯಾಕಂದ್ರೆ 7 ಯೂನಿಟ್ಸ್ ಇರೋದಲ್ವಾ, 7 ಕ್ವಶನ್ ಬೇಕು ನಮಗೆ. 1 ಯೂನಿಟ್ ಇಂದ 1 ಕ್ವಶನ್ ಬರುತ್ತೇನ್ರಿ? ಕಂಪಲ್ಸರಿ ಬರುತ್ತಾ? ಕಂಪಲ್ಸರಿ ತೆಗಿಬೇಕು ಅನ್ನೋ ರೂಲ್ ಏನಾದ್ರು ಇದೆಯಾ? ಬರ್ಬೋದು, ಬರದೇ ಇರ್ಬೋದಾ, ಅಥವಾ ಬಂದೇ ಬರುತ್ತಾ? ಇದೆಲ್ಲ ಗೊತ್ತಿರಬೇಕು, ಇದು ಗೊತ್ತಿರ್ಬೇಕು. ಯಾಕೆ ಅಂತ ಹೇಳ್ತೀನಿ. ಬಂದೇ ಬರ್ಬೋದು. ಎಸ್. ಸೊ ಯಾಕಂದ್ರೆ ಫಸ್ಟ್ ಯೂನಿಟ್ ಇಂದ 2015 ಅಷ್ಟೇ ಕ್ವಶನ್ ಬಂದಿರೋದು. 14 ಬಂದಿಲ್ಲ, 20 ಬಂದಿಲ್ಲ, 2020 ಬಂದಿಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೌ ಇಸ್ ಅ ಟೈಮ್ ಟು ಗೆಟ್ ಕ್ವಶನ್ ಫ್ರಮ್ ಯೂನಿಟ್ 1. ಈ ಸತಿ ಬರೋ ಚಾನ್ಸಸ್ ಇದೆ ಅಂತ. ಓಕೆ, ಫಾರ್ ದಟ್ ರೀಸನ್ ಐ ಆಮ್ ಟೆಲಿಂಗ್ ಯು. ಸೆಕೆಂಡ್ ಯೂನಿಟ್ ಅಲ್ಲಿ ಒಂದು ಎಕ್ಸಾಮ್ ಅಲ್ಲೇ 2 ಕ್ವಶನ್ ಕೇಳಿದ. ಸಚ್ ಎ ಇಂಪಾರ್ಟೆಂಟ್ ಯೂನಿಟ್ ಇಟ್ ಈಸ್. ಓಕೆ, ಸೊ ಯಾವುದು ಅಂತಂದ್ರೆ ಸೋಷಿಯಲ್ ಚೇಂಜ್ ಅಂಡ್ ಮೂವ್ಮೆಂಟ್ಸ್, ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಚಳುವಳಿಗಳು ಅಂತ. ಅದರಲ್ಲಿ ನೋಡಿ 2023 ಡಿಟರ್ಮಿನಿಸ್ಟಿಕ್ ಥಿಯರಿ ಅಂತ. ಆಮೇಲೆ ಇನ್ನೊಂದು ಗಮನಿಸ್ಬೇಕು ನೀವು, ಯಾವ ಒಂದು ಟಾಪಿಕ್ಗೆ ಕಂಟೆಂಟ್ ತುಂಬ ಮಿನಿಮಲ್ ಕಂಟೆಂಟ್ ಇರುತ್ತೆ, ತುಂಬ ಕಡಿಮೆ ಕಂಟೆಂಟ್ ಇರುತ್ತೆ ಅಂತದನ್ನು ಕೇಳ್ತಾನೆ. ಅಬ್ಸರ್ವ್ ಮಾಡಿದ್ದೀರಾ? ಸಾಮಾನ್ಯವಾಗಿ ಎಲ್ಲರೂ ಇಲ್ಲಿ ಓದೋದು ಸೈಕ್ಲಿಕಲ್ ಥಿಯರಿ ಓದ್ತಾರೆ, ಎವಲ್ಯೂಷನರಿ ಥಿಯರಿ ಓದ್ತಾರೆ, ಮತ್ತೆ ಕಾನ್ಫ್ಲಿಕ್ಟ್ ಥಿಯರಿ ಓದ್ತಾರೆ. ಇವನು ಯಾವುದು ವಸ್ತು ಡಿಟರ್ಮಿನಿಸ್ಟಿಕ್ ಥಿಯರಿ ಅಂತ ಕೇಳಿದ್ದಾನೆ. ಓಕೆ, ಸೊ ಯಾಕೆ ಅಂದರೆ ಇದು ಕೆಲವರು ಓದಿಲ್ಲ ಅಂತ ಬಿಟ್ಟು ಬರ್ತಾರೆ, ಬಟ್ ಅಲ್ಲಿ ಕೂಡ ಹೌ ಯು ಹ್ಯಾವ್ ಟು ಮ್ಯಾನೇಜ್ ವಿತ್ ದ ಆನ್ಸರ್ ಐ ಟೆಲ್ ಯು. ಓಕೆ, ಸೊ ಅದನ್ನು ಕೇಳಿದ್ದಾನೆ. ನೆಕ್ಸ್ಟ್ 2015 ಏನು ಗೊತ್ತಾ, ವಾಟ್ ಇಸ್ ಸೋಷಿಯಲ್ ಮೂವ್ಮೆಂಟ್, ಬ್ರಿಂಗ್ ಔಟ್ 2 ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಸೋಷಿಯಲ್ ಮೂವ್ಮೆಂಟ್, ಇದನ್ನು ಕೇಳಿದ್ದಾನೆ. ಮತ್ತೆ 2014 ಫ್ಯಾಕ್ಟರ್ಸ್ ಆಫ್ ಅಪ್ಲಿಫ್ಟ್ಮೆಂಟ್ ಆಫ್ ವುಮೆನ್ ಸ್ಟೇಟಸ್. ಓಕೆ, ಎರಡು ವರ್ಷ ಈ ಸೆಕೆಂಡ್ ಯೂನಿಟ್ ಇಂದ ಕ್ವಶನ್ ಕೇಳಿದ್ದಾನೆ. ಓಕೆ, ಅದರ ಅರ್ಥ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಯೂನಿಟ್ ತಗೊಳ್ಳೋಣ. ಈ ಸೋಷಿಯಲ್ ಚೇಂಜ್ ಅಲ್ಲಿ ನೀವು ದಯವಿಟ್ಟು ಒಂದು ತಿಳ್ಕೊಂಡಿರಬೇಕು, ವಿತೌಟ್ ಮೆನ್ಷನಿಂಗ್ ದ ನೇಮ್ಸ್ ಆಫ್ ಸೋಷಿಯಲಜಿಸ್ಟ್ಗಳು, ಎಮ್ಯಾನ್ಯುಯಲ್ ಡರ್ಖೀಮ್, ಆಗಸ್ಟ್ ಕಾಮ್ಟೆ, ಓಕೆ, TH ಮೋರ್ಗಾನ್. ಓಕೆ, ಸೊ ಆಮೇಲೆ ಅವನು ಸೊರೊಕಿನ್, ಇವರೆಲ್ಲ ಬರ್ತಾರೆ. ಇವ್ರು ಮೆನ್ಷನ್ ಮಾಡಿದಿರ, ನೀವೇನೋ ಸುಮ್ಮನೆ ಏನೋ ಬರ್ಕೊಂಡು ಹೋಗಿದ್ದೀರಾ ಅಂತಂದ್ರೆ ಸೋಷಿಯಲ್ ಮೂವ್ಮೆಂಟ್, ಸೋಷಿಯಲ್ ಚೇಂಜ್ ಅಂತ, ನೋ, ಯು ವೋಂಟ್ ಗೆಟ್ ಮಾರ್ಕ್ಸ್ ಫಾರ್ ದಿಸ್. ಸೋಷಿಯಲ್ ಮೂವ್ಮೆಂಟ್ ಅಂದ್ರೆ ಒಬ್ಬನು ಬರ್ತಾನೆ, ಈಲಿಯಟ್ ಅಂತ ಬರ್ತಾನೆ. ಓಕೆ, ಸೊ ಪ್ರತಿಯೊಂದಕ್ಕೂ ಕೂಡ ಯು ಹ್ಯಾವ್ ಟು ಮೆನ್ಷನ್ ದ ನೇಮ್ ಆಫ್ ಸೋಷಿಯಲಜಿಸ್ಟ್ ಆ್ಯಂಡ್ ಯು ಹ್ಯಾವ್ ಟು ಗಿವ್ ಸೋಷಿಯಲಜಿಗೆ ಮತ್ತೆ ಮಾಮೂಲಿ ಸಬ್ಜೆಕ್ಟಿಗೆ ಹೆಂಗೆ ವೇರಿ ಆಗುತ್ತೆ ಅಂತ ನೋಡಿ. ಎಲ್ಲರಿಗೂ ಕೂಡ ಇಂಟರ್ ಜನರೇಷನಲ್ ಗ್ಯಾಪ್ ಅಂದರೆ ಎಲ್ಲರೂ ಬರೀತೀರ, ಒಂದು ಪೇಜ್ ಗಟ್ಟಲೆ ಬರೀತೀರ, ನಿಮ್ಮ ಅನುಭವ ಇರುತ್ತೆ, ನಿಮ್ಮ ಹಿಂದಿನ ತಲೆಮಾರು ನಿಮಗೂ ಎಷ್ಟೆಲ್ಲ ವ್ಯತ್ಯಾಸ ಇದೆ. ಈಗ 5 ಜನರೇಷನ್ಸ್ ಇದೆ. ಇವಾಗಿರೋ ಜನರೇಷನ್ ಯಾವುದು?
ಜನ್ ಬೀಟಾ ಆಗ್ತಾ ಇದೆ. ಓಕೆ, ಇಷ್ಟು ಜನರೇಷನ್ ಚೇಂಜ್ ಆಗಿದೆಯಲ್ಲ. ಸೊ ನಮ್ಮ ಹಳೇ ಪೂರ್ವಿಕ ಅಂದ್ರೆ ನಮ್ಮ ಅಪ್ಪ ಅಥವಾ ತಾತ, ಅಪ್ಪಂಗೂ ನಮ್ಗೆ ಆಗಲ್ಲ, ಅಥವಾ ಅಮ್ಮಂಗೂ ಮಗಳಿಗೆ ಆಗಲ್ಲ. ಓಕೆ, ತಲೆ ಏನ್ ಆಗ್ಬಿಟ್ಟಿದೆ ಕಟ್ಟು ಅಂತಾರೆ. ಸುಮ್ನಿರಮ್ಮ ಇವಾಗ ಅದೇ ಸ್ಟೈಲು ಅಂತ ಅಮ್ಮ ಅಂತಾರೆ, ಸಾರಿ ಮಗಳು ಹೇಳ್ತಾಳೆ. ಸೊ ಹೀಗೆ ದೆವ್ವ ಬರುತ್ತೆ ಸುಮ್ನೆ ಕಟ್ಟು, ದೆವ್ವ ಸೇರ್ಕೊಡುತ್ತೆ ತಲೆ ಕೂದಲು ಬಿಟ್ರೆ ಅಂತ. ದಿಸ್ ವೆರಿ, ನಿಮಗೆ ಸೋಷಿಯಾಲಜಿ ಬರ್ತಾ ಬರ್ತಾ ಎಷ್ಟು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಗೊತ್ತಾ. ಸೊ ಅವಾಗ ದೆವ್ವ ಇಲ್ಲ ಗಿವ ಇಲ್ಲ ಸುಮ್ನಿರಮ್ಮ ನೀನು ಯಾವ ಕಾಲದಲ್ಲಿ ಇದೆಯಾ. ಓಕೆ, ದಿಸ್ ಇಸ್ ಕಾಲ್ಡ್ ಜನರೇಷನಲ್ ಗ್ಯಾಪ್. ಓಕೆ, ಸೊ ಎಲ್ಲ ಸಂಪ್ರದಾಯಗಳಲ್ಲಿ ಮತ್ತೆ ರೂಢಿಗಳಲ್ಲಿ, ಪದ್ಧತಿಗಳಲ್ಲಿ, ಆಚಾರ ವಿಚಾರಗಳಲ್ಲಿ, ಉಡುಗೆ ತೊಡುಗೆಗಳು ಎಲ್ಲದರಲ್ಲೂ ಕೂಡ ಘರ್ಷಣೆ ಉಂಟಾಗ್ತಾ ಇದೆ. ಓಕೆ, ಆದ್ರೆ ಲೇ ಮ್ಯಾನ್ ಲ್ಯಾಂಗ್ವೇಜ್ ಯೂಸ್ ಮಾಡೋಂಗಿಲ್ಲ. ಇವಾಗ ಪ್ರತಿಯೊಬ್ರು ಬರೀತೀರ, ಅದು ಕೊಟ್ರೆ ಪುಟಗಟ್ಲೆ ಬರೀತೀರ, ಬಟ್ ದ ವರ್ಡ್ಸ್ ಯು ವಿಲ್ ಬಿ ಯೂಸಿಂಗ್ ಶುಡ್ ಬಿ ಸೋಷಿಯಾಲಜಿಸ್ಟ್ ಅಂದ್ರೆ ಸೋಷಿಯಾಲಜಿಗೆ ಸಂಬಂಧಪಟ್ಟಂತಹ ವರ್ಡ್ಸ್ ಆಗಿರ್ಬೇಕು. ಈಗ ಹೆಣ್ಣಿನ ಸ್ಥಾನಮಾನ ಅಂತ ಕೇಳಿದ್ರೆ ದ ಕಾಂಟೆಂಪ್ರರಿ ಏನು ಸ್ಟೇಟಸ್ ಆಫ್ ವುಮನ್ ಅಂತಂದ್ರೆ ಯಾರಿಗೆ ಬರೆಯಕ್ಕಾಗಲ್ಲ. ಎವ್ರಿ ಒನ್ ಕುಡ್ ರೈಟ್, ಬಟ್ ಅಲ್ಲಿ ಕೆಲವು ವರ್ಡ್ಸ್ ಯೂಸ್ ಮಾಡ್ಬೇಕು. ಗ್ಲಾಸ್ ಸೀಲಿಂಗ್ ಅಂತಂದ್ರೆ ದ ವುಮೆನ್ ಈಸ್ ಗೆಟಿಂಗ್ ಸಪ್ರೆಸ್ಡ್ ವಿತ್ ಪ್ರಿಜುಡೈಸಸ್. ಓಕೆ, ಸೊ ಈ ಕೆಲವು ವರ್ಡ್ಸ್ ಇದಾವಲ್ಲ, ದಟ್ ಹ್ಯಾಸ್ ಟು ಬಿ ಯೂಸ್ಡ್. ಸೊ ಇಲ್ಲದೆ ಇದ್ರೆ ಅದು ಪರಿಪೂರ್ಣ ಆನ್ಸರ್ ಆಗೋದಿಲ್ಲ. ನೀವೆಷ್ಟೇ ಬರೆದ್ರೂ ಕೂಡ ಅದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ. ಓಕೆ, ಅಂಡ್ ಸರ್ಟನ್ ಆಸ್ಪೆಕ್ಟ್ಸ್ ಯು ಹ್ಯಾವ್ ಟು ಜಸ್ಟ್ ಇನ್ಕ್ಲೂಡ್ ಕರೆಂಟ್ ಅಫೇರ್ಸ್ ಇಲ್ಲದೆ ಇದ್ರೆ ಅದಕ್ಕೆ ಜೀವನೂ ಇರೋದಿಲ್ಲ, ರಸವತ್ತಾಗೂ ಇರೋದಿಲ್ಲ. ಓಕೆ, ಎಲ್ಲೆಲ್ಲಿ ಕರೆಂಟ್ ಅಫೇರ್ಸ್ ಹಾಕ್ಬೇಕು ಅದನ್ನ ನಾನು ಹೇಳ್ತಾ ಇದ್ದೆ. ಎಸ್, ಸೆಕೆಂಡ್ ಯೂನಿಟ್ ಆದ್ಮೇಲೆ ಥರ್ಡ್ ಯೂನಿಟ್ ಸೋಷಿಯಲ್ ಚೇಂಜ್ ಅಂಡ್ ಮಾಡರ್ನೈಸೇಷನ್. ತುಂಬಾ ಇಂಟ್ರೆಸ್ಟಿಂಗ್ ಯೂನಿಟ್ ಅಂತ ಯಾವ್ದಾದ್ರು ಇದ್ರೆ ಅದಿದ್ದೇನೆ. ಓಕೆ, ಸೊ ತುಂಬಾ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ನಿಮ್ಗೆ. ಅದರಲ್ಲಿ ವೆಸ್ಟರ್ನೈಸೇಷನ್, ಮಾಡರ್ನೈಸೇಷನ್, ಸಾಂಸ್ಕೃತೈಸೇಷನ್ ಅಂತ ಇದೆ. ಇವೆಲ್ಲ ಕೂಡ ನಮ್ಮ ಸೋಷಿಯಾಲಜಿಸ್ಟ್ ಎಂ ಎನ್ ಶ್ರೀನಿವಾಸ್ ಅವರ ಪರಿಕಲ್ಪನೆ. ಓಕೆ, ಯಾವುದು ಸಾಂಸ್ಕೃತೈಸೇಷನ್, ವೆಸ್ಟರ್ನೈಸೇಷನ್, ರೈಟ್. ಮತ್ತೆ ಎಜುಕೇಶನ್ ಮೇಲೆ ಏನ್ ಬೇಕಾದ್ರೂ ಕೇಳ್ಬೋದು ಅವ್ರು ಇವಾಗ ಕ್ವಶನ್ ಅನ್ನ. ಓಕೆ, ಕಾಂಟೆಂಪ್ರರಿ ಎಜುಕೇಶನ್ ಸಿಸ್ಟಮ್. ಸೊ ಈಗ ಕಾರ್ಪೊರೇಟೈಸೇಷನ್ ಅಂತ ಕರಿತೀವಿ, ಕಮರ್ಷಿಯಲೈಸೇಷನ್ ಅಂತ. ವಿದ್ಯೆ ವಿಕ್ರಯದ ವಸ್ತು ಅಂತ ಹೇಳ್ತೀವಿ. ವಿಕ್ರಯದ ವಸ್ತು ಅಂತಂದ್ರೆ ದುಡ್ಡು ಕೊಟ್ರೆ ವಿದ್ಯೆ ಸಿಗುತ್ತೆ ಅಂತ. ಈಗ ಎಷ್ಟು ನಿಜ ಗೊತ್ತಾ ಇದು. ಈಗ ನೀವು ಕಾಸು ಕೊಟ್ಟು ಕ್ಲಾಸಿಗೆ ಬಂದಿದ್ದೀರಾ, ನಾನು ಕಾಸು ತಗೊಂಡು ಕ್ಲಾಸ್ ಹೇಳ್ಕೊಡ್ತಾ ಇದ್ದೀನಿ, ಇದೇ ಕಮರ್ಷಿಯಲೈಸೇಷನ್. ಫ್ರೀಯಾಗಿ ಹೇಳ್ಕೊಟ್ರೆ ಅದು ಏನಾಗುತ್ತೆ. ಸೊ ಅದು ಒಂಥರ ಯೂನಿಫಾರ್ಮ್, ಅಂದ್ರೆ ಯೂನಿಫಾರ್ಮಿಟಿನ ನಾವು ತಗೊಂಬಂದಂಗಾಗತ್ತೆ. ಈಗ ನೀವು ಯು ಗೆಟ್ ಎಡ್ಜ್ ಫ್ರಮ್ ಅದರ್ಸ್. ಸೊ ಯಾರು ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ನೀಟಾಗಿ ಟೆಸ್ಟ್ ಸೀರೀಸ್ ಬರ್ಕೊಂಡು, ಸೊ ಇವ್ಯಾಲ್ಯೂಯೇಟ್ ಮಾಡ್ಕೊಂಡು, ಪಾಪ ಬೇರೆಯವರಿಗೆ ಯಾರು ದುಡ್ಡು ಇಟ್ಕೊಂಡ್ರಲ್ಲ ಅವ್ರ ಪ್ರತಿಭೆ ಇದ್ರೂ ಕೂಡ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಡ್ಯೂ ಟು ಕಮರ್ಷಿಯಲೈಸೇಷನ್ ಆಫ್ ಎಜುಕೇಶನ್. ಈಗ DPSಗಳು, NPSಗಳು ಇವೆಲ್ಲ ಕೂಡ, ಸೊ ದೇ ಆರ್ ರೂಲಿಂಗ್ ದ ವರ್ಲ್ಡ್ ಅಟ್ ದ ಸೇಮ್ ಟೈಮ್ ರಿಯೂನಿಂಗ್ ದ ಲೋ ಕ್ಲಾಸ್ ಅಥವಾ ಡಿಪ್ರೆಸ್ಡ್ ಕ್ಲಾಸ್. ಸೊ ಅವರನ್ನ ಅಂದ್ರೆ ಈ ಯಾರು ಅಸಹಾಯಕರು ಇರ್ತಾರೆ, ಬಡವರು ಇರ್ತಾರೆ, ಸೊ ಅವರನ್ನ ತುಳ್ದಾಗ್ತಿದೆ ಇವತ್ತು ಶಿಕ್ಷಣ ವ್ಯವಸ್ಥೆ. ಓಕೆ, ಸೊ ಎನಿವೆ, ರೋಲ್ ಆಫ್ ವುಮೆನ್. ಸೊ ಎಮರ್ಜೆನ್ಸ್, ಇದು ಚೇಂಜಿಂಗ್ ಸ್ಟೇಟಸ್ ಆಫ್ ವುಮೆನ್. ಸೊ ತುಂಬಾ ಚೆನ್ನಾಗಿ ಇಲ್ಲಿಂದ ತಗೊಂಡ್ಬರ್ಬೇಕಂದ್ರೆ ನೀವು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಇಂದ ತಗೊಂಡ್ಬರ್ಬೇಕು. IVC ಹೇಗಿತ್ತು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಹೆಣ್ಣಿನ ಸ್ಥಾನಮಾನ ಹೇಗಿತ್ತು, ವೇದಿಕ್ ಕಲ್ಚರಲ್ಲಿ ಹೇಗಿತ್ತು, ವೇದಿಕಲ್ಲಿ ಅರ್ಲಿ ವೇದಿಕ್ ಪೀರಿಯಡ್ ಮತ್ತೆ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಯಾವ ರೀತಿ ಹೆಣ್ಣಿನ ಸ್ಥಾನಮಾನ ಬದಲಾಯಿತು, ಆಮೇಲೆ ಮೌರ್ಯನ್ ಪೀರಿಯಡ್ ಅಲ್ಲಿ, ಗುಪ್ತಾ ಪೀರಿಯಡ್ ಅಲ್ಲಿ, ಅಥವಾ ಮಿಡಿವಲ್ ಪೀರಿಯಡ್ ಅಲ್ಲಿ, ಬ್ರಿಟಿಷ್ ಎರಾದಲ್ಲಿ. ಸೊ ಮತ್ತೆ ನಮ್ಮ ಸಾಮಾಜಿಕ ಸುಧಾರಕರು ಬಂದ್ರಲ್ಲ, ಆಮೇಲೆ ಹೆಣ್ಣಿನ ಸ್ಥಾನಮಾನದಲ್ಲಿ ಯಾವ ರೀತಿ ಬದಲಾವಣೆ ಪ್ರಸ್ತುತ ಹೇಗಿದೆ. ಸೊ ಇಷ್ಟನ್ನು ಕೂಡ ಕಂಪ್ಯಾರಿಟಿವ್ ಆಗಿ ಬರ್ಕೊಂಡು ಹೋಗ್ಬೇಕು. ಸಮ್ ಟಾಪಿಕ್ಸ್ ಆಫ್ ದಿಸ್ ಯೂನಿಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ ಎಸ್ಸೆ. ಎಸ್ಸೆಗೆ ಹ್ಯಾವ್ ಯು ಪ್ರಿಪೇರ್ಡ್ ಎನಿ ಟಾಪಿಕ್ ಫಾರ್ ಎಸ್ಸೆ? ಹೋಗ್ಲಿ, ಪ್ರೆಡಿಕ್ಟಬಲ್ ಎಸ್ಸೆ ಟಾಪಿಕ್ಸ್ ಹೇಳಿ ನೋಡೋಣ, ನಿಮ್ಮ ಜಾಣತನವನ್ನು ಪರೀಕ್ಷಿಸೋಣ. ಚುನಾವಣೆ ಎಲೆಕ್ಷನ್, ಯೂನಿಫಾರ್ಮ್ ಸಿಲಿ, ಮೇಡಮ್. ಹೇಳಿ. ಮೀಸಲಾತಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಮೀಸಲಾತಿ, ರಿಸರ್ವೇಶನ್ ಆಲ್ಸೋ ಯು ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಎನಿ ಸುವರ್ಣ ಸಂಭ್ರಮ ಕರ್ನಾಟಕ, ಸುವರ್ಣ ಸಂಭ್ರಮ ಕರ್ನಾಟಕ. ಎಸ್. ಆಮೇಲೆ
ಪ್ರವಾಸೋದ್ಯಮ, ನೂತನ ಪ್ರವಾಸೋದ್ಯಮ ನೀತಿ ಇದೆ ನಮ್ದು. ಇವಾಗ ಹೊಸದಾಗಿ ಬಂದು ಎಷ್ಟು ಬರೆಯಕ್ಕಾಗುತ್ತೆ ಪ್ರವಾಸೋದ್ಯಮ ಅಂದ್ರೆ ಲೈಕ್ ಓವರ್ ಆಲ್ ನೀತಿ ಬಗ್ಗೆ ಕೇಳಲ್ಲ. ಸೊ ಅದೇ. ನಿಮ್ಗೆ ಪ್ರವಾಸೋದ್ಯಮವನ್ನ ಓಕೆ ಒನ್ ನೇಷನ್ ಒನ್ ವರ್ಲ್ಡ್ ಅಂತ, ಯಾಕಂದ್ರೆ ನ್ಯೂ ಟೂರಿಸಂ ಪಾಲಿಸಿ ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಒನ್ ಸ್ಟೇಟ್ ಮೆನಿ ವರ್ಲ್ಡ್ 2024 to 29 29 ಪಾಲಿಸಿ ಬಂದಿದೆಯಲ್ಲ, ಅದಕ್ಕೋಸ್ಕರ ಕೇಳ್ಬೋದು ಅಂತ. ಗುಡ್. ಆಮೇಲೆ ಜಾತಿ ಗಣತಿ. ಜಾತಿ ಗಣತಿ, ಎಸ್. ಕಾಸ್ಟ್ ಸೆನ್ಸಸ್. ನೆಕ್ಸ್ಟ್, ಕರ್ನಾಟಕದ 7 ಅದ್ಭುತಗಳು ಮ್ಯಾಮ್. ಕರ್ನಾಟಕದ 7 ಅದ್ಭುತಗಳು, ಅದನ್ನ ಟೂರಿಸಂ ಅಲ್ಲೇ ಇನ್ಕ್ಲೂಡ್ ಮಾಡ್ಬಿಡ್ತಾರೆ. ಓಕೆ, ಸೊ ಯಾವ್ದು ಗೋಲ್ ಗುಂಬಸ್ಸು ಮತ್ತೆ ಬೆಳೆಗಳ ಇವೆಲ್ಲ. ಹಾ ಹೇಳಪ್ಪ, ಬೆನಿಕಲ್. ಓಕೆ, ಸೊ ಎನಿವೆ ಅದಾದ್ಮೇಲೆ ನೋಡಿ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನ. ಕನ್ನಡ ಸಾಹಿತ್ಯ ಸಮ್ಮೇಳನ. ಓಕೆ, ನಾರಿವಂದನ. ಓಕೆ, ಅದೇ ಮೊನ್ನೆ ಮಸೂದೆ ಬಂತಲ್ಲ, ಅದ್ರ ಬಗ್ಗೆನಾ? ವುಮೆನ್ ರಿಸರ್ವೇಶನ್. ಓಕೆ, ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. 99.9% ಕೇಳೋ ಸಂಭವನೀಯತೆ ಇದೆ, ಅದನ್ನ ಬಿಡ್ತಾ ಇದ್ದೀರಾ. ನಾನು ಅದನ್ನ ಹೇಳ್ತೀನಿ, ಫಸ್ಟ್ ಹೇಳಿ ನೀವು. AVGC ಎಕ್ಸಾಮ್. ಏನಪ್ಪ AVGC? ಅಷ್ಟು ಎಸೆವ್ರಿಯಕ್ಕೆಲ್ಲ ಇಲ್ಲಪ್ಪ AVGC. ಒಂದು 12 ಮಾರ್ಕ್ಸ್ ಕ್ವಶನ್ ಬರೆಯೋಕ್ಕೆ ಕಷ್ಟ AVGC ಇಲ್ಲಿ. AVGC ಅಂತಂದ್ರೆ ಗೊತ್ತಲ್ಲ ನಿಮ್ಗೆ ಏನು? AVGC ಅಂದ್ರೆ ಏನಪ್ಪ? ಫಸ್ಟ್ ಪಂಚ ಗ್ಯಾರಂಟಿಗಳು. This is not a 99%. ಯಾಕಂದ್ರೆ ನೋಡಿ, ನಿಮಗೆ ಎಸ್ಸೆ 2 ತರ ಇದೆ, ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ. ಇದರಿಂದ 4 ಕೇಳಿದ್ರೆ ಬರೀ ಸ್ಟೇಟ್ ಇಂದ 4 ಕೇಳಬೇಕು. ಇದು ಈಸಿ ನಿಮ್ಗೆ. ಹುಡುಕಿ ಪ್ರಿಪೇರ್ ಆಗ್ಬಿಟ್ರೆ ಆರಾಮಾಗಿ 125 ಮಾರ್ಕ್ಸ್ ನೆತ್ತಿ ಜೇಬಿಗೆ ಹಾಕೊಂಡ್ಬಿಡ್ತೀರಾ. ಓಕೆ, ಸೊ ಅದಕ್ಕೇನೆ ಪ್ರಿಪೇರ್ ಆಗ್ಬಿಟ್ಟು ನೀಟಾಗಿ, ಎಲ್ಲರಿಗೂ ಗೊತ್ತಿತ್ತು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬರುತ್ತೆ ಅಂತ. ಲಾಸ್ಟ್ ಟೈಮ್ ಬಂದಿತ್ತಲ್ಲ 2020ಗೆ. ಪ್ರೆಡಿಕ್ಟಬಲ್, ಹೈಲಿ ಪ್ರೆಡಿಕ್ಟಬಲ್. ಓಕೆ, ಹೇಳಿ. ಇದನ್ನ ಹೇಳಿದ್ರಲ್ಲ, ಪಂಚ ಗ್ಯಾರಂಟಿಗಳು ವೆರಿ ಇಂಪಾರ್ಟೆಂಟ್. ಪಂಚ ಗ್ಯಾರಂಟಿಗಳು ಆರ್ಥಿಕತೆಯ ಮೇಲೆ, ಸಾಮಾಜಿಕ ವ್ಯವಸ್ಥೆಯ ಮೇಲೆ ಹಾಗೂ ಹೆಣ್ಣಿನ ಸ್ಥಾನಮಾನದ ಮೇಲೆ, ಹೆಣ್ಣಿನ ಒಂದು ಸ್ಥಿತಿಗತಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದನ್ನು ಕೇಳ್ಬೋದು ನಿಮ್ಗೆ. ಪರಿಣಾಮ ಬೀರಿದೆ, ಇದರಿಂದ ಅನುಕೂಲಗಳು, ಅನಾನುಕೂಲಗಳು. ಓಕೆ, ಆರ್ಥಿಕತೆ ಮೇಲೆ ಹೊಡೆತ ಅವ್ರಿಗೆ ಬೇಕು, ನಿಮ್ಮ ಅನಾಲಿಸಿಸ್ ಬೇಕು ಅವರಿಗೆ, ಗೌರ್ಮೆಂಟಿಗೆ. ಸೊ ಆಮೇಲೆ ಅವ್ರಿಗೆ ಒಂದು ಪ್ರೌಢತೆ ಇದೆ. ವಿ ಹ್ಯಾವ್ ಲಾಂಚ್ಡ್ ಸಚ್ ಎ ಬಿಗ್ ಫ್ಲಾಗ್ಶಿಪ್ ಪ್ರೋಗ್ರಾಮ್. ಓಕೆ, ಅದರಿಂದನೇ ಅಲ್ವಲ್ಲ ಸರ್ಕಾರ ಬಂದಿದ್ದು, ಪಂಚ ಗ್ಯಾರಂಟಿಗಳು ಮೇಕೆದಾಟು ಅನ್ಕೊಂಡು. ಓಕೆ, ಸೊ ಎನಿವೆ ತುಂಬಾ ಚಾನ್ಸಸ್ ಇದೆ. ಎಲ್ಲರೂ ಬರೀತಾರೆ, ಇದನ್ನ ಯಾರು ಬರೆಯಲ್ಲ? ಎವ್ರಿ ಒನ್ ವಿಲ್ ಟಚ್ ದಿಸ್ ಟಾಪಿಕ್. ಯಾರು ಓದದೇ ಇರಲಿ, ಪ್ರಿಪೇರ್ ಆಗದೇ ಇರಲಿ, ಬಟ್ ಹೆಂಗ್ ಬರೀತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ನಿಮ್ಮ ಮಾರ್ಕ್ಸ್. ಅದಕ್ಕೆ ಅಂತಾನೆ ಒಂದು ಸ್ಕೆಲಿಟನ್ ರೆಡಿ ಮಾಡಿ ಇಟ್ಕೋಬೇಕು ನೀವು. ಓಕೆ, ಇನ್ನೊಂದು ಹೇಳಿ. ಪಶ್ಚಿಮ ಘಟ್ಟದ ವರದಿ ಬಗ್ಗೆ ರಿಜೆಕ್ಟ್ ಆಗಿದೆಯಲ್ಲ ಮ್ಯಾಮ್, ಅದು ಕರ್ನಾಟಕದ್ದು ತುಂಬಾ ಹೈಲಿ ಪ್ರೆಡಿಕ್ಟಬಲ್. ಆಸ್ ಐ ಟೋಲ್ಡ್ ಯು, ಪಂಚ ಗ್ಯಾರಂಟಿ. ಎಸ್, ದಿಸ್ ಇಸ್ ವಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಬ್ರ್ಯಾಂಡ್ ಬೆಂಗಳೂರು ಬಂದಿಲ್ಲ ಅಂದ್ರೆ ಕೇಳ್ಬಿಡ್ರಿ ಈ ಸತಿ. ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಹೇಳಿ? ಆಲ್ರೆಡಿ ಹೇಳಿದ್ವಲ್ಲ ಮ್ಯಾಮ್, ಬ್ರ್ಯಾಂಡ್ ಬೆಂಗಳೂರು ಹೇಳಿದಿನಾ? ಯಾವಾಗ ಹೇಳ್ದೆ? ನೀವು ಬರೀತಿದ್ರೆ ಪಂಚ ಗ್ಯಾರಂಟಿ ಯಾವಾಗ ಹೇಳಿದ್ರು? ಹೇಳದ್ನಾ? ಅಲ್ಲ ಮೇಡಮ್, ಅವ್ರು ಹೇಳಿದ್ರಂತೆ. ಹೇಳಿದ್ರಾ? ಓಕೆ ಓಕೆ ಓಕೆ, ಗೊತ್ತಿರ್ಲಿಲ್ಲ ನಂಗೆ. ಬ್ರ್ಯಾಂಡ್ ಬೆಂಗಳೂರು. ಮತ್ತೆ ಈಗ ಪಶ್ಚಿಮ ಘಟ್ಟಗಳು ಹೇಳಿದ್ರಲ್ಲ, ಯಾಕೆ ಪಶ್ಚಿಮ ಘಟ್ಟಗಳು ಬರುತ್ತೆ ಗೊತ್ತಾ? ತಿರಸ್ಕರಿಸಿದೀವಲ್ಲ ನಾವು, ಆಗಲ್ಲ ನಮ್ಮ ಕೈಲಿ. ಕಸ್ತೂರಿ ರಂಗನ್ ರಿಪೋರ್ಟ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಅದು 20,000 ಚಿಲ್ಲರೆ ಸ್ಕ್ವೇರ್ ಕಿಲೋಮೀಟರ್ ಇದೆಯಲ್ಲ, ನಾವು ತಗೊಂಬಂದ್ರೆ ಅದನ್ನ 16,000 ಇಳಿಸ್ತೀವಿ. ನಿಮ್ಗೆ ಓಕೆ ಇದ್ರೆ ನೋಡಿ. ನಾವು ಮೈನಿಂಗ್ ಅಷ್ಟೇ ಸ್ಟಾಪ್ ಮಾಡ್ತೀವಿ, ಕ್ವಾರಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಈ ತರ ವಿತ್ ಸಮ್ ಕಂಡೀಷನ್ಸ್ ವಿ ಆರ್ ಡೈರೆಕ್ಟಿಂಗ್ ದ ಸೆಂಟರ್ ಟು ಇಂಪ್ಲಿಮೆಂಟ್ ದ ರಿಪೋರ್ಟ್. ಓಕೆ, ವೆಸ್ಟರ್ನ್ ಘಾಟ್ಸ್, ಕಸ್ತೂರಿ ರಂಗನ್ ರಿಪೋರ್ಟ್. ಆಮೇಲೆ ಇನ್ನು ಯಾವುದೋ ಆಗಲಿ, ಇನ್ನೊಂದು ಕರ್ನಾಟಕದ ಯಾವುದೋ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪ್ರವಾಸೋದ್ಯಮ, ಟೂರಿಸಂ. ಯಾಕಂದ್ರೆ ಈ ಟೂರಿಸಂ ಅಲ್ಲಿ, ಈ ಪಾಲಿಸಿಲಿ ಏನಿದೆ ಗೊತ್ತಾ? ಇಡೀ ಒಂದು ದೇಶದ
ಅಗ್ರಮಾನ್ಯ ರಾಜ್ಯಗಳು, 3 ಅಗ್ರಮಾನ್ಯ ರಾಜ್ಯಗಳಲ್ಲಿ ಪ್ರವಾಸೋದ್ಯಮವನ್ನು ಆಕರ್ಷಿಸುವಂತಹ ಒಂದು ರಾಜ್ಯ ನಮ್ದಾಗಬೇಕು ಅಂತ. ಟಾಪ್ 3 ಸ್ಟೇಟ್ಸ್ ಅಲ್ಲಿ ನಮ್ದೊಂದಾಗಿರ್ಬೇಕು ಟು ಅಟ್ರಾಕ್ಟ್ ದ ಟೂರಿಸ್ಟ್. ಓಕೆ, ಸೊ ಟಾಪ್ ಅಟ್ರಾಕ್ಟಿವ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಬೇಕು ಕರ್ನಾಟಕ. ಶುಡ್ ಬಿ Employment. ಅಮಾಂಗ್ 3 ಪ್ಲೇಸಸ್ ಅಂತ, ಅಮಾಂಗ್ 3 ಪ್ಲೇಸಸ್ ಅಂತ. ಎಂಪ್ಲಾಯ್ಮೆಂಟ್ ಆಬ್ವಿಯಸ್ಲಿ, ಸೊ ಹಾಗೆ ಆಗುತ್ತೆ. ಉದ್ಯೋಗ ಸೃಷ್ಟಿ. ಅಲ್ಲಿ ಅವ್ರು ಹೇಳಿದ್ರಲ್ಲ 7 ಪ್ರವಾಸಿ ತಾಣಗಳು, ಏನಪ್ಪಾ ಆಗ್ಲೇ ಹೇಳಿದವರು, ಹಿರೇಬೆನಕಲ್ಲು ಅವೆಲ್ಲ ಹೇಳಿದ್ರಲ್ಲ, ಅದನ್ನೇನಾದ್ರು 7 wonders of ಕರ್ನಾಟಕ. 7 ವಂಡರ್ಸ್ ಆಫ್ ಕರ್ನಾಟಕ ಅಲ್ಲಿ ಮೆನ್ಷನ್ ಮಾಡಬೇಕು ಪ್ರವಾಸೋದ್ಯಮದಲ್ಲಿ, ಅದನ್ನ ಹೇಳ್ಬೇಕಾಗತ್ತೆ. ಓಕೆ, ಆಮೇಲೆ ಕರ್ನಾಟಕ ಏನ್ ಟಾಪಿಕ್ ಸಿಕ್ಕರೂ ಕೂಡ ನೀವು ಬರೀಲೇಬೇಕು, ಯಾಕಂದ್ರೆ ಇಷ್ಟು ಪ್ರಿಪೇರ್ ಆಗಿಟ್ರಿ ಅಂತಂದ್ರೆ ಸೊ 125 ಮಾರ್ಕ್ಸ್ಗೆ ನಿಮಗೆ ಏನು ಭಯ ಇಲ್ಲ ಅಂತ. ಓಕೆ, ನೆಕ್ಸ್ಟ್ ಕೃಷಿ ಭಾಗ್ಯ 125 ಮಾರ್ಕ್ಸ್ ಇಲ್ಲ, 125 ಮಾರ್ಕ್ಸ್ ಬರೀಷ್ಟು ಕಂಟೆಂಟ್ ಇಲ್ಲ. ಅದೇ ಮರುಜಾರಿ ಮಾಡಿದಾರಲ್ಲ, ಅದರಿಂದ ಏನಾದ್ರು ಅದೇ ಅದು ಕೇಳಿದ್ರೆ ನಿಮಗೆ ಇದರಲ್ಲಿ ಏನು ಅಗ್ರಿಕಲ್ಚರಲ್ ಸೈನ್ಸ್ ಪೇಪರ್ ಅಲ್ಲಿ ಕೇಳ್ಬೋದೆ, ಅಂದ್ರೆ ಅದನ್ನ ಜಲ ಸಂರಕ್ಷಣೆ ಅಲ್ಲಿ ಕೇಳ್ಬೋದೆ ವಿನಃ ವಾಟರ್ ಕನ್ಸರ್ವೇಷನ್ ಸೊ ಇದಕ್ಕೆ ಕೇಳಕ್ಕಾಗಲ್ಲ. ITBT ಸಾಫ್ಟ್ವೇರ್ ಅದ್ರದ್ದೊಂದಿರುತ್ತೆ. ಓಕೆ, AI ಮೇಕೆದಾಟು ಕೂಡ ಚಾನ್ಸ್ ಇದೆ ಮೇಡಮ್. ಮೇಕೆದಾಟು ರಿವರ್ ಎಲ್ರಿ ಬರೀತೀರಾ? 125 ಮಾರ್ಕ್ಸ್ ಆಗಷ್ಟು ಎಲ್ರಿ ಇದೆ ಕಂಟೆಂಟ್ ನಿಮ್ಮ ಹತ್ರ. ಸೊ ಇಂಟ್ರೆಸ್ಟೆಡ್ ವಾಟರ್ ಡಿಸ್ಪ್ಯೂಟ್ಸ್ ಅಂತ ಕೇಳ್ಬೋದು. ಮೇಕೆದಾಟು ಅಂತ ಇಟ್ಕೊಂಡು ಅಂತರ್ನದಿ ರಾಜ್ಯ ಜಲ ವಿವಾದ. ಓಕೆ, ಬೆಳಗ್ಗೆ 9 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗಿದ್ದು, ಸೊ ಕಂಟಿನ್ಯೂಸ್ ಆಗಿ ಐ ಕೀಪ್ ಸ್ಪೀಕಿಂಗ್. ಎಸ್, ಆಮೇಲೆ ಮ್ಯಾಮ್ ಎತ್ತಿನ ಹೊಳೆ ಯೋಜನೆ. ಎತ್ತಿನ ಹೊಳೆನೂ ಅಷ್ಟೇ ನಿಮಗೆ ಬಂದ್ರೆ ಇದ್ರಲ್ಲಿ ಬರುತ್ತೆ, ಜಾಗ್ರಫಿಲ್ ಬರುತ್ತೆ. ಓಕೆ, ಸೊ ರಿವರ್ ಇದು ಡಿಸ್ಪ್ಯೂಟ್ ಏನಲ್ಲ, ಎತ್ತಿನ ಹೊಳೆ ಡಿಸ್ಪ್ಯೂಟ್ ಆಗಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಕೈಗೆತ್ಕೋಬೇಕಷ್ಟೇ. ಇದಕ್ಕೇನಾದ್ರೂ ವಿರೋಧ ವ್ಯಕ್ತಪಡಿಸೋದಾದ್ರೆ ಯಾರು ಮಾಡ್ತಾ ಇರ್ತಾರೆ? ನಾವೇ ಪರಿಸರವಾದಿಗಳು, ಎನ್ವಿರಾನ್ಮೆಂಟಲಿಸ್ಟ್, ದೇ ಆರ್ ಸ್ಟ್ರಿಂಜೆಂಟ್ಲಿ ಅಪೋಸಿಂಗ್ ದ ಪ್ರಾಜೆಕ್ಟ್. ಓಕೆ, ಸೊ ನೆಕ್ಸ್ಟ್ ಇಷ್ಟು. ಆಮೇಲೆ ನಿಮಗೆ ನೆನಪಿಗೆ ಬಂದಿದ್ದು ಬರೀತಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಟು ಲಿಸ್ಟ್ ಡೌನ್ ದ ಎಸ್ಸೆ ಟಾಪಿಕ್ಸ್. ಓಕೆ, ಸೊ ಇನ್ನೇನಾದರೂ ಮುಂದೆ ಇನ್ನೊಂದು 1 or 2 months ಅಲ್ಲಿ ತುಂಬ ರೆವಲ್ಯೂಷನರಿ ಒಂದು ಇಶ್ಯೂಸ್ ಏನಾದರೂ ಆಯಿತು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದು ನಿರ್ಭಯ ಕೇಸ್ ಆದಂಗೆ, ದಿಶಾ ಕೇಸ್ ಆದಾಗೆ ಕರ್ನಾಟಕದಲ್ಲಿ ಏನಾದರೂ ಆಯಿತು ಅಂದರೆ ಆವಾಗ ಮಹಿಳಾ ಸುರಕ್ಷತೆ, ವುಮೆನ್ ಸೇಫ್ಟಿ ವಿಲ್ ಬಿ ಅನ್ ಇಂಪಾರ್ಟೆಂಟ್ ಎಸ್ಸೆ ಟಾಪಿಕ್. ಓಕೆ, ಈ ಕಡೆ 2 ಥರ ಇದೆ ರೀ ಎಸ್ಸೆ ಟಾಪಿಕ್ಸ್. ಒಂದು ಕನ್ವೆನ್ಷನಲ್ಲು, ಇನ್ನೊಂದು ಕನ್ವೆನ್ಷನಲ್ ಅಂದ್ರೆ ಏನು, ಕ್ವೈಟ್ ಓಲ್ಡ್ ಎಸ್ಸೆ ಟಾಪಿಕ್ಸ್. ಕ್ಲೈಮೇಟ್ ಚೇಂಜು, ವುಮೆನ್ ಎಂಪವರ್ಮೆಂಟು, ಓಕೆ, ಸಸ್ಟೈನಬಲ್ ಡೆವಲಪ್ಮೆಂಟು, ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಸೊ ಇವೆಲ್ಲ ಕೂಡ ಕನ್ವೆನ್ಷನಲ್ ಟಾಪಿಕ್ಸು. ಈ ಕಾಂಟೆಂಪ್ರರಿ ಟಾಪಿಕ್ಸ್ ಅಂದ್ರೆ ಏನು, ಸಮಕಾಲೀನ ಒಂದು ವಿಷಯಗಳು. ಸೊ ಅವುಗಳನ್ನು ತೆಕ್ಕೊಂಡು ಎಸ್ಸೆ ಕೇಳೋ ಚಾನ್ಸಸ್ ಬಹಳ ಇರುತ್ತೆ. ಯಾವಾಗೂ ಸಿಕ್ಕೇ ಇಲ್ವಾ ಅವ್ರಿಗೆ, ಅವಾಗ ಟ್ರೆಡಿಷನಲ್ ಟಾಪಿಕ್ಗೆ ಹೋಗ್ತಾರೆ, ಕನ್ವೆನ್ಷನಲ್ ಟಾಪಿಕ್ಸ್ಗೆ. ಓಕೆ, ಎಸ್, ಇನ್ನೇನು ಡೌಟ್ಸ್ ಇದೆಯಾ? ಈಗ ಹೋಗೋಣ ಹಂಗೆ, ಯಾವಾಗಾದ್ರೂ ಒಂದು ದಿವಸ ಇಂಡಿಯಾದು ಎಸ್ಸೆ ಟಾಪಿಕ್ಸನ್ನು ಜಾಡೌನ್ ಮಾಡ್ಬೇಡ. ಇಲ್ಲಿ ಹೇಳ್ತಿದ್ದೀನಲ್ಲ, ನಕ್ಸಲಿಸಮ್ ಇಂಪಾರ್ಟೆಂಟ್ ರೀ ನಿಮ್ಗೆ. ಈ ಸತಿ ಸೋಷಿಯಾಲಜಿ ಕೇಳೋ ಚಾನ್ಸಸ್ ಇದೆ. ಯಾಕೆ ಹೇಳಿ ನೋಡೋಣ? ಹತ್ಯೆ ಆಗಿದೆ. ಓಕೆ, ಸೊ ಮತ್ತೆ ನಕ್ಸಲ್ ಚಟುವಟಿಕೆಗಳು ಮರುಕಳಿಸಿದ. ಆಕ್ಚುಲಿ ಲಾಸ್ಟ್ ಇಯರ್ ಏನಾಗಿತ್ತು ಗೊತ್ತಾ? 2014 ಜನವರಿ ಫೆಬ್ರವರಿ ಆಂಟಿ ನಕ್ಸಲ್ ಫೋರ್ಸ್ ಅಂತ ಇತ್ತು. ಅದು ವಾಪಸ್ ಕರೆಸ್ಕೊಂಡ್ರು. 8 ವರ್ಷದಿಂದ ಯಾವುದು ನಕ್ಸಲ್ ಚಟುವಟಿಕೆಗಳಾಗಿಲ್ಲ, ಕರ್ನಾಟಕ ಈಗ ಶಾಂತವಾಗಿದೆ ಅಂತ. ತಿರುಗಿ ನೋಡಿ ವಾಪಸ್ ಕರೆಸ್ಕೊಂಡಾದ್ಮೇಲೆ ಅಗೇನ್ ದ ನಕ್ಸಲ್ ಆಕ್ಟಿವಿಟೀಸ್ ಟುಕ್ ಪ್ಲೇಸ್. ಸೊ ಹಾಗಾಗಿ ಇಂಪಾರ್ಟೆಂಟ್ ನಕ್ಸಲಿಸಮ್ ಬರುತ್ತೆ. ಎಸ್ ಮೇಡಮ್, ಕರ್ನಾಟಕದಲ್ಲಿ ಇನ್ನೊಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಚೇಂಜ್ ಮಾಡಿದ್ರಲ್ಲ? ಅಲ್ಲ, ಹಂಗೆ ಕೇಳೋದಕ್ಕಿಂತ ಈ ಕರ್ನಾಟಕ ಸರ್ಕಾರ ಆರೋಗ್ಯ ಒಂದು ಕ್ಷೇತ್ರಕ್ಕೆ ಯಾವ ರೀತಿಯ ಕೊಡುಗೆಗಳನ್ನ ನೀಡಿದೆ ಅಂತ ಕೇಳ್ಬೋದು. ಯೋಜನೆಗಳನ್ನ ಮೆನ್ಷನ್ ಮಾಡಿ ಕೊಡು. ಯೋಜನೆಗಳನ್ನ ಮೆನ್ಷನ್ ಮಾಡಿ ಕೇಳ್ಬೋದು ಮೇಡಮ್ ಅಷ್ಟೇ. ಗೃಹ ಆರೋಗ್ಯ ಅಂತ ಇದೆ, ಗ್ರಾಮ ಆರೋಗ್ಯ ಅಂತ ಇದೆ. ನೀವ್ ಹೇಳಿದ್ರಲ್ಲ ಆರೋಗ್ಯ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ, ಆಶಾ ಕಿರಣ ಇದೆ, ಶ್ರಾವಣ ಸಂಜೀವಿನಿ ಇದೆ, ಹೃದಯ ಜ್ಯೋತಿ ಯೋಜನೆ ಇದೆ,
ಅನೇಮಿಯಾ ಮುಕ್ತ ಕರ್ನಾಟಕ ಇದೆ. ಸೊ ಇಷ್ಟೆಲ್ಲ ಇರೋದ್ರಿಂದ ಹೊಸವು ಇವೆಲ್ಲ, ಹಳೆವಲ್ಲ. ಗ್ರಾಮ ಆರೋಗ್ಯ ಬೇರೆ, ಗೃಹ ಆರೋಗ್ಯ ಬೇರೆ, ಗೊತ್ತಲ್ವಾ ನಿಮ್ಗೆ? ಸೊ ಎಲ್ಲ ಹೊಸ ಹೊಸ ಸ್ಕೀಮ್ಸ್ ಬರ್ತಿರೋದ್ರಿಂದ ಲೈಕ್ ದೇ ಮೇ ಆಸ್ಕ್ ದಟ್. ಓಕೆ, ಸೊ ಆರೋಗ್ಯ ಕಾರ್ಯಕ್ರಮಗಳನ್ನ ಕರ್ನಾಟಕ ಸರ್ಕಾರ ಎಷ್ಟು ಯಶಸ್ವಿಯಾಗಿ ಜಾರಿಗೊಳಿಸಿ ಅನುಷ್ಠಾನಗೊಳಿಸಿದೆ. ಸೊ ಇದು ಎಷ್ಟು ಮಟ್ಟಿಗೆ ಜನರ ಒಂದು ಸ್ವಾಸ್ಥ್ಯದ ಮೇಲೆ ಪರಿಣಾಮ ಬೀರುತ್ತೆ ಅದನ್ನು ಕೇಳ್ಬೋದು, ರೈಟ್? ಒಂದು ಸ್ಕೀಮ್ ಇಟ್ಕೊಂಡು ಕೇಳಕ್ಕಾಗಲ್ಲ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಎಷ್ಟು ಬರೀತೀರಾ? ಯು ಕೆನಾಟ್ ರೈಟ್. ಎಷ್ಟು 125 ಮಾರ್ಕ್ಸ್ಗೆ ಎಷ್ಟು ಪೇಜ್ ಬರಿಬೇಕ್ರಿ? 15 ಪೇಜ್. 15 to 20 ಪೇಜ್ ಬರಿಬೇಕು. ಸೊ ಅಮ್ಮಮ್ಮ ಅಂತ ಬರೆದ್ರು ನೀವು 3 ಪೇಜ್ ಬರಿಬೋದು ಆರೋಗ್ಯ ಕರ್ನಾಟಕ. ಇನ್ನು ಎಲ್ಲಿಂದ ನೀವು ಉಳಿದ ಇನ್ಫಾರ್ಮೇಶನ್ ಎಲ್ಲಿಂದ ತರ್ತೀರಾ? ಸೊ ಟೆರರಿಸಮ್ ಕೂಡ ಏನಾದರೂ ಆ ಟೈಮಿಗೆ ನಮಗೆ ಮೇಯ್ಸ್, ನಾನು ನೋಡಿ ಇದನ್ನ ನೋಡ್ತಾ ಇರ್ತೀನಿ ನ್ಯೂಸ್ ಪೇಪರಲ್ಲಿ, ಏನಾದರೂ ಮತ್ತೆ ಆ ಥರದ್ದು ಏನಾದರೂ ನಾನು ಕಂಡು ಬಂದರೆ ಟಾಪಿಕ್ ಆಗೋಗಿದ್ದು ಅಲ್ಲಿ ಮತ್ತೆ ಬಂದು ಹೇಳ್ತೀನಿ, ಅಲ್ಲಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಇನ್ಫಾರ್ಮೇಶನ್ ವ್ಯಾಲ್ಯೂ ಎಡಿಷನ್ ಇದ್ರೆ ಮಾಡ್ಕೋಬೇಕಾಗುತ್ತೆ. ಓಕೆ, ಎಸ್. ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕಲ್ ಸಿಸ್ಟಮ್, ಗೌರ್ಮೆಂಟ್ ಮತ್ತು ಪೊಲಿಟಿಕಲ್ ಸಿಸ್ಟಮ್, ಲೆಗಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷರಿ. ಇದು ಇಲ್ಲಿ ನಾನು ಯಾವುದನ್ನಷ್ಟೇ ಮಾಡ್ತೀನಿ ಅಂದರೆ ಅದು ಏನ್ರಿ ಇಷ್ಟು ವೇಗ್ ವರ್ಡ್ಸ್? ಲೆಗಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ನಿಮ್ಮ ಪ್ರಕಾರ ಶಾಸಕಾಂಗ ಮಾಡೋದಾದ್ರೆ ಎಷ್ಟು ದಿನ ಮಾಡ್ಬೇಕು ಹೇಳಿ? ಇಡೀ ಕ್ವಾಲಿಟಿ ಮಾಡ್ಬೇಕಪ್ಪ, ಹೌದಾ? ಸೊ ರಾಜ್ಯಸಭೆ ಮತ್ತೆ ಲೋಕಸಭೆ ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ ಸೊ ವಿಧಾನಸಭೆ, ವಿಧಾನ ಪರಿಷತ್, ಲೆಗಿಸ್ಲೇಟಿವ್ ಕೌನ್ಸಿಲ್, ಲೆಗಿಸ್ಲೇಟಿವ್ ಅಸೆಂಬ್ಲಿ. ಸ್ಪೀಕರ್ ಬಗ್ಗೆ ಹೇಳಬೇಕು, ಗವರ್ನರ್ ಬಗ್ಗೆ ಹೇಳಬೇಕು. ಓಕೆ, ಸೊ ದಿಸ್ ಇಸ್ ಹೈ ಇಂಪಾಸಿಬಲ್. ಬಟ್ ಇದೆಯಲ್ಲ ಫಂಕ್ಷನಿಂಗ್ ಆಫ್ ಡೆಮೋಕ್ರೆಟಿಕ್ ಪೊಲಿಟಿಕಲ್ ಸಿಸ್ಟಮ್ ಇನ್ ಟ್ರೆಡಿಷನಲ್ ಸೊಸೈಟಿ, ಇದಕ್ಕೆಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಸೊ ಐ ಟೀಚ್ ಪೊಲಿಟಿಕಲ್ ಪಾರ್ಟಿ ಅಂಡ್ ಸೋಷಿಯಲ್ ಕಂಪೋಸಿಷನ್ ಹೇಳ್ತೇನೆ. ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಇದು ಪಾಲಿಟಿ ಕ್ಲಾಸಸ್ ಅಲ್ಲಿ ನಿಮ್ಗೆ ಇದನ್ನೆಲ್ಲ ಕವರ್ ಮಾಡ್ತಾನೆ. ಆಗ್ಲೂ ನಂಜುಂಡಪ್ಪನ್ ಕಮಿಟಿ ಹೇಳಿದ್ನಲ್ಲ, ಅಷ್ಟೇ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಾದ್ರು ಇದ್ರೆ ಡಿಸೆಂಟ್ರಲೈಸೇಷನ್, ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ. ಎವ್ರಿ ಪೇಪರ್ ವಿಲ್ ಕಮ್ ಅಕ್ರಾಸ್ ದಿಸ್. ನೀವು ಎಲ್ಲ ಇದ್ರ ಬಗ್ಗೆ ಏನಾದ್ರು ನ್ಯೂಸ್ ಬಂತು ಅಥವಾ ಇನ್ಫಾರ್ಮೇಶನ್ ಇತ್ತು ಅಂತಂದ್ರೆ ಕೆಲವೊಂದಕ್ಕೆಲ್ಲ ನೀವು ಅನವಶ್ಯಕವಾಗಿ ಕ್ರೋಢೀಕರಿಸ್ತಿರ್ತೀರ ಇನ್ಫಾರ್ಮೇಶನ್. ಬಟ್ ಈ ಟಾಪಿಕ್ ಬಂತು ಅಂದ್ರೆ ಎಲ್ಲಿ ಸಿಕ್ಕರು ಕೂತ್ಕೊಂಡು ಬರೀಬೇಕು, ಎಲ್ಲಿ ಸಿಕ್ಕರು ಕೂಡ. ಸೊ ಇದು ಒಂದು 4 ಲೈನ್ ಸಿಕ್ಲಿ ಹಂಗೆ ಬರಿಬೇಕಾಗುತ್ತೆ. ಓಕೆ, ತುಂಬಾ ಅದನ್ನ 4 ಪೇಪರ್ ಮೆನ್ಷನ್ ಮಾಡಿದ್ದಾರೆ. ಯಾವುದು? ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಎಲ್ಲೆಲ್ಲಿ ಹೇಳಿ ನೋಡೋಣ? ಪಾಲಿಟಿಲಿ ಇದೆ, ಪಬ್ಯಾಡಲ್ ಇದೆ, ಆಮೇಲೆ ಸೋಶಿಯಾಲಜಿಲಿ ಇದೆ, ಆಮೇಲೆ ಎಕನಾಮಿಕ್ಸ್ ಅಲ್ಲಿ ಇದೆ. ಸೊ ಹಾಗಾಗಿ 4 ಪೇಪರ್ಸ್ ಅಲ್ಲಿ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಇರೋದ್ರಿಂದ ವೆರಿ 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 ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಪಾರ್ಲಿಮೆಂಟ್. ಇವೇನು ನಾನು ಪಂಚಾಯತ್ ರಾಜ್, ರೋಲ್ ಆಫ್ ಗವರ್ನರು ಅಷ್ಟು ಬಿಟ್ಟು ಕ್ಲಾಸ್ ಅಂಡ್ ಕಾಸ್ಟ್ ಇನ್ ಇಂಡಿಯನ್ ಪೊಲಿಟಿಕ್ಸ್. ಸೊ ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ವರ್ಗ ಮತ್ತು ಜಾತಿ, ಆಮೇಲೆ ರೀಜನಲಿಸಮ್, ಲಿಂಗ್ವಿಸಮ್ ಇವೆಲ್ಲ ಕೂಡ ಕವರ್ ಮಾಡ್ತೀನಿ. ಕಮ್ಯುನಲಿಸಮ್, ಸೆಕ್ಯುಲರೈಸೇಷನ್ ಪಾಲಿಸಿ, ವೋಟ್ ಬ್ಯಾಂಕ್ ಪಾಲಿಟಿಕ್ಸು ಪ್ರತಿಯೊಂದು ಕೂಡ ಕವರ್ ಮಾಡ್ತೀನಿ. ಇದೆಲ್ಲ ಕೂಡ ಈ ಬರ್ನಿಂಗ್ ಇಶ್ಯೂಸ್. ಆಮೇಲೆ ನೋಡಿ, ಒನ್ ಮೋರ್ ಥಿಂಗ್ ಆಗಿಬಿಟ್ಟು ಈ ಕಮ್ಯುನಲಿಸಮ್ ಇದೆಯಲ್ಲ, ಸೆಕ್ಯುಲರಿಸಮ್, ಕಮ್ಯುನಲಿಸಮ್, ರೀಜನಲಿಸಮ್, ಸೊ ಇದು ದೇಶದ ಅಭಿವೃದ್ಧಿಗೆ ಮಾರಕನ ಪೂರಕನ? ನಿಮ್ ಪ್ರಕಾರ? ಮಾರಕ ಮೇಡಮ್. ಕಮ್ಯುನಲಿಸಮ್, ಫಂಡಮೆಂಟಲಿಸಮ್. ಸೊ ಕಮ್ಯುನಲಿಸಮ್ಗೂ ಫಂಡಮೆಂಟಲಿಸಮ್ಗೂ ಏನ್ ವ್ಯತ್ಯಾಸ ಕನ್ನಡದಲ್ಲಿ? ಕಮ್ಯುನಲಿಸಮ್ ಏನಂತ ಹೇಳ್ತೀವಿ? ಕೋಮುವಾದ. ಕಮ್ಯುನಿಸಮ್ ಇಸ್ ಡಿಫ್ರೆಂಟ್, ಕಮ್ಯುನಲಿಸಮ್ ಇಸ್ ಡಿಫ್ರೆಂಟ್. ಏನ್ ಹಿಂಗೆ ಯಾವ್ದು? ಮೂಲಭೂತವಾದ. ಫಂಡಮೆಂಟಲಿಸಮ್ ಅಂದ್ರೆ ಮೂಲಭೂತವಾದ. ನೋಡಿ, ಕಮ್ಯುನಿಸಮ್, ಕಮ್ಯುನಲಿಸಮ್ ವ್ಯತ್ಯಾಸ ಏನು ಅಂತ ಹೇಳ್ತೀರಾ? ವಾಟ್ ಇಸ್ ಕಮ್ಯುನಿಸಮ್? ಸೊ ಎಸ್, ಟೆಲ್ ಮಿ, ವಾಟ್ ಇಸ್ ಕಮ್ಯುನಿಸಮ್? ಹೇಳ್ತಿದ್ರಲ್ಲ ನೀವೇ, ಕರೆಕ್ಟ್ ಹೇಳ್ರಿ. ಮಾರ್ಕ್ಸ್ವಾದ ಮೇಡಮ್ ಅದು. ಮಾರ್ಕ್ಸ್ ಕಮ್ಯುನಿಸಮ್ ಅಂದ್ರೆ ಬಂಡವಾಳಶಾಹಿಗಳು ಮತ್ತು ನೌಕರ ಕಾರ್ಮಿಕರ ವರ್ಗ ನಡುವಿನ ಹೋರಾಟ. ಸೊ ಇದೇನಾಗುತ್ತೆ, ಅದು ಕಾನ್ಫ್ಲಿಕ್ಟ್ ಥಿಯರಿ. ಓಕೆ, ನೋಡಿ ಈಗ ನೀವು 3 ಕಾನ್ಸೆಪ್ಟ್ ಇದೆ. ಒಂದು ಕ್ಯಾಪಿಟಲಿಸಮ್,
ಇನ್ನೊಂದು ಕಮ್ಯುನಿಸಮ್, ಇನ್ನೊಂದು ಸೋಷಿಯಲಿಸಮ್. ಈ 3 ಕಾನ್ಸೆಪ್ಟ್ ಇದೆ. ಕ್ಯಾಪಿಟಲಿಸಮ್ ಅಂತಂದರೆ ಬಂಡವಾಳಶಾಹಿ ವಾದ. ಸೊ ಫಾರ್ ಎಕ್ಸಾಂಪಲ್, ನೀವು ಸಿಕ್ಕಾಪಟ್ಟೆ ದುಡ್ಡಿರೋರು ಪ್ರೈವೇಟ್ ಪ್ಲೇಯರ್ಸ್, ಅದಾನಿ, ಅಂಬಾನಿ, ಮಿಟ್ಟಲ್ಲು, ಸೊ ಅಜಿಮ್ ಪ್ರೇಮ್ಜಿ, ಈ ಥರದವ್ರು ನೀವು ಸಿಕ್ಕಾಪಟ್ಟೆ ದುಡ್ಡು ಇಟ್ಟಿದ್ದೀರಾ, ಬಂದು ಮಾರ್ಕೆಟಲ್ಲಿ ಸುರಿತೀರಾ, ಬಂಡವಾಳ ಹೂಡ್ತೀರಾ. ಬಂಡವಾಳ ಎಷ್ಟು ಹೂಡ್ತೀರಾ ಅದರ 4% ಪಡಿತೀರಾ. ಯು ವಿಲ್ ಇನ್ವೆಸ್ಟ್ ಆ್ಯಂಡ್ ಯು ವಿಲ್ ಗೆಟ್ ದ ಪ್ರಾಫಿಟ್. ನಿಮ್ಗೆ ಏನಾದರೂ ಮೋಟಿವ್ ಜನರನ್ನು ಉದ್ಧಾರ ಮಾಡಬೇಕು ಅಂತಿದೆಯಾ? ವಾಟ್ ಇಸ್ ದ ಮೋಟಿವ್? ಪ್ರಾಫಿಟ್. ಪ್ರಾಫಿಟ್ ಈಸ್ ದ ಮೇನ್ ಮೋಟಿವ್ ಆಫ್ ಕ್ಯಾಪಿಟಲಿಸ್ಟ್. ಓಕೆ, ಇಲ್ಲಿ ಕಮ್ಯುನಿಸಮ್. ಕಮ್ಯುನಿಸಮ್ ಅಂತಂದರೆ, ಸೊ ಇವರಿಗೆ ಮುಕ್ತವಂಗೆ ಯಾರೂ ಶ್ರೀಮಂತರಾಗಿ ಉಳಿಬಾರ್ದು, ಯಾರೂ ಬಡವರಾಗಿ ಉಳಿಬಾರ್ದು. ದಿಸ್ ಇನ್ಕಮ್ ಗ್ಯಾಪ್ ಶುಡ್ ನಾಟ್ ಎಕ್ಸಿಸ್ಟ್ ಅಂತ. ಎಲ್ಲರೂ ಕೂಡ ಈಗ ಎಲ್ಲದನ್ನು ಪ್ರೊಡಕ್ಷನ್ನು ಡಿಸ್ಟ್ರಿಬ್ಯೂಷನು ಎಲ್ಲ ನಾನೇ ತೊಗೊಂಡ್ಬಿಡ್ತೀನಿ. ಯಾನಂದ್ರೆ ಯಾರಿಲ್ಲ, ಸರ್ಕಾರ. ನನಗೆ ಬರೋ ಪ್ರಾಫಿಟನ್ನು ಪ್ರತಿಯೊಬ್ಬರಿಗೂ 5 ಪೈಸನೇ ಹಂಚ್ಕೊಂಡು ಹೋಗ್ತೀನಿ. ಅಂದರೆ ಎಲ್ಲರಿಗೂ 5 ಪೈಸನೇ ಹೋಗ್ಬೇಕು. ಇಲ್ಲಾಂದ್ರೆ ಏನು, ಅವ್ನ ಕ್ಯಾಪಿಟಲಿಸ್ಟ್ಗಳಿಗೆ 50 ಕೋಟಿ 100 ಕೋಟಿ ಬರುತ್ತೆ, ಇಲ್ಲಿ ಬಡವನಿಗೆ 5 ಪೈಸನೂ ಬರಲ್ಲ. ಇದು ಇನ್ಇಕ್ವಾಲಿಟಿಗೆ ಕಾರಣ ಆಗುತ್ತೆ. ಯಾವುದು? ಕ್ಯಾಪಿಟಲಿಸಮ್. ಕಮ್ಯುನಿಸಮ್ ಅಲ್ಲಿ ಸಮತಾವಾದ ಅಂತ. ಸಮತಾವಾದ ಅಂದರೆ ಸಮನಾಗಿ ಸಂಪತ್ತಿನ ಹಂಚಿಕೆ ಆಗಬೇಕು ಅಂತ. ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಕನ್ಸಾಲಿಡೇಷನ್ ಆಫ್ ವೆಲ್ತ್ ಇನ್ ಫ್ಯೂ ಹ್ಯಾಂಡ್ಸ್. ಕೆಲವೇ ಕೈಗಳಲ್ಲಿ ಈ ಒಂದು ಸಂಪತ್ತು ಕ್ರೋಢೀಕರಣ ಆಗೋದನ್ನು ತಪ್ಪಿಸ್ಬೇಕು ಅಂತ. ಅದು ಕಮ್ಯುನಿಸಮ್. ಇದು ಕ್ಯಾಪಿಟಲಿಸಮ್. ಎಕ್ಸಾಂಪಲ್ ಕೊಡಿ ಕ್ಯಾಪಿಟಲಿಸಮ್ಗೆ. ಎಲ್ಲಿ ಜಾಸ್ತಿ ಇದೆ? ಪ್ರಿಡಾಮಿನೆಂಟ್ಲಿ ಸೀನ್ ಇನ್ ರಷ್ಯಾ, ಅಮೆರಿಕ ಮೇಡಮ್. ಅಮೆರಿಕ. ಕ್ಯಾಪಿಟಲಿಸಮ್. ಇದು ಕಮ್ಯುನಿಸಮ್. ಇದು ಚೀನಾ ಮೇಡಮ್, ಚೀನಾ. ಬಟ್ ಇವಾಗ ಅವ್ರು ಉಳ್ಕೊಂಡಿಲ್ಲ, ಪ್ಯೂರ್ ಕಮ್ಯುನಿಸ್ಟ್ಗಳಾಗಿ. ಪಾಪ ಗೊತ್ತಾಯ್ತು ಅವ್ರಿಗೆ, ಆಗಲ್ಲಪ್ಪ, ಬಂಡಿ ನಡೆಯಲ್ಲ, ಮುಂದಕ್ಕೆ ಸಾಗಲ್ಲ ಅಂತ. ನಾವು ದೇ ಹ್ಯಾವ್ ಶಿಫ್ಟೆಡ್. ನಾವು ನೋಡಿದ್ವಿ, ಇದು ಸರಿ ಹೋಗ್ತಿಲ್ಲ, ಇದು ಸರಿ ಹೋಗ್ತಿಲ್ಲ. ಮಿಡಲ್ ಪಾತ್, ದಟ್ ಈಸ್ ಸೋಷಿಯಲಿಸಮ್. ಸೋಷಿಯಲಿಸಮ್ ಅಂದರೆ ವಿ ವಿಲ್ ಅಲೋ ಬೋತ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಪ್ಲೇಯರ್ಸ್ ಟು ಪರ್ಫಾರ್ಮ್. ಓಕೆ, ಈಗ ನೋಡಿ, ಈಗ ಈ ಪ್ರೈಸಸ್ನೆಲ್ಲ, ಈಗ ಆಲೂಗಡ್ಡೆ, ಟೊಮೆಟೊ, ಇವುಗಳ ಪ್ರೈಸಸ್ನೆಲ್ಲ ಯಾರಪ್ಪ ಫಿಕ್ಸ್ ಮಾಡೋದು? ಗೌರ್ಮೆಂಟಾ? ಮತ್ತೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಲ್ವಾ? ಡಿಮ್ಯಾಂಡ್ ಜಾಸ್ತಿ ಇದ್ರೆ ಅಂದರೆ ಮಾರ್ಕೆಟ್ ಫೋರ್ಸಸ್ ಅಂತ ಹೇಳ್ತೇವೆ. ಮಾರ್ಕೆಟ್ ಫೋರ್ಸು, ಸೊ ಇಟ್ ವಿಲ್ ಟೇಕ್ ದ ಲೀಡ್. ಆದರೆ ಸರ್ಕಾರ ಹಸ್ತಕ್ಷೇಪ ಮಾಡುತ್ತೆ. ಯಾವಾಗ ಹೇಳಿ ನೋಡೋಣ? ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಅಂತ ಕೇಳಿದ್ದೀರಾ ನೀವು? ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಅಂತಂದ್ರೆ ಏನು ಹೇಳಿ? ಎಸೆನ್ಷಿಯಲ್ ಸರ್ವಿಸಸ್ ಆ್ಯಕ್ಟ್, ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್. ಈಗ ನಿಮ್ಮ ಕೊರೋನಾ ಬಂದಾಗ ಏನು, ಒಂದು ಮಾಸ್ಕ್ ಬಂದು 500 ರೂಪಾಯಿ, ಸಾರಿ 100 ರೂಪಾಯಿ, ಒಂದು ಸ್ಯಾನಿಟೈಸರ್ ಬಂದು 500 ರೂಪಾಯಿ, ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾ ಇದ್ರು. ಇವಾಗ ಮೊನ್ನೆ ಡೆಂಗ್ಯೂ ಎಪಿಡೆಮಿಕ್ ಆ್ಯಕ್ಟ್ ಅಂತ ಬಂದಿಲ್ವಾ? ಅದರಲ್ಲಿ ಏನು ಹೇಳಿದ್ದಾರೆ? 300 ರೂಪಾಯಿಗೆ ಜಾಸ್ತಿ ತಗೊಳಂಗಿಲ್ಲ ಟೆಸ್ಟ್ ಅಂತ. ಸೊ ಮೊದಲು ಯಾರು ಗುರುತಿಸ್ತಿದ್ರು? ಕ್ಯಾಪಿಟಲಿಸ್ಟ್ಗಳು. ಇವಾಗ ಗೌರ್ಮೆಂಟ್ ಇಂಟರ್ವ್ಯೂನ್ ಆಯಿತು. ಅಂದರೆ ಬೋತ್ ಪ್ರೈವೇಟ್ ಪ್ಲೇಯರ್ಸ್ ಆ್ಯಂಡ್ ಗೌರ್ಮೆಂಟ್ ಹ್ಯಾವಿಂಗ್ ಸೇ. ಅರ್ಥ ಆಗ್ತಿದೆ? ಇಬ್ಬರಿಗೂ ಕೂಡ ಒಂದು ಈಕ್ವಲ್ ಇದಿದೆ. ನಮ್ಮಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಇದೆಯಾ, ಪ್ರೈವೇಟ್ ಸ್ಕೂಲ್ಸ್ ಇದೆಯಾ? ಎರಡು ಇದೆ. ಅದೇ ಸೋಷಿಯಲಿಸಮ್. ಸೊ ಗೌರ್ಮೆಂಟ್ ಹಾಸ್ಪಿಟಲ್ಸ್, ಪ್ರೈವೇಟ್ ಹಾಸ್ಪಿಟಲ್ಸ್, ಓಕೆ, ಬೋತ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಪೇಯರ್ಸ್, ದೇ ಡು ಕೋ ಎಕ್ಸಿಸ್ಟ್. ಅದನ್ನ ಸೋಷಿಯಲಿಸಮ್ ಅಂತ ಕರಿತೀವಿ. ಮಿಕ್ಸ್ಡ್ ಎಕಾನಮಿ ಕೇಳಿದಿರಾ? ಓಕೆ, ಸೊ ಕಮ್ಯುನಿಸಮ್ ಇದು ಸಮತಾವಾದ. 10 ರೂಪಾಯಿ ಬಂತು ಅಂದರೆ ಒಬ್ಬೊಬ್ರಿಗೂ 1 ರೂಪಾಯಿ ಕೊಟ್ಕೊಂಡು ಹೋಗ್ತೀನಿ ನಾನು, ಅಥವಾ 10 ಪೈಸೆ ಕೊಟ್ಕೊಂಡು ಹೋಗ್ತೀನಿ. ಯಾರು ಇಲ್ಲಿ ತುಂಬ ಶ್ರೀಮಂತರಾಗಿ ಬೆಳಿಬಾರ್ದು, ಯಾರು ತುಂಬ ಬಡವರಾಗಿರ್ಬಾರ್ದು. ಇದು ಒಳ್ಳೆ ಮೋಟಿವ್ ಏನೋ ಒಳ್ಳೇದೆ, ಬಟ್ ಆಗಲ್ಲ ಅದು. ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್. ಅದೇನು ಇದಕ್ಕೆ ಬನ್ನಿ, ಯಾವುದು ಕಮ್ಯುನಲಿಸಮ್ ಇದೆಯಲ್ಲ, ಇದು ಒಂಥರ ಗೋಮುಖ ವ್ಯಾಘ್ರ. ಇಡೀ ದೇಶಗಳನ್ನ, ಇಡೀ ವ್ಯವಸ್ಥೆಯನ್ನ ಬುಡಮೇಲು ಮಾಡ್ತಾ ಇದ್ದಾವೆ. ಕಮ್ಯುನಲಿಸಮ್ ವಿಷ ಬೀಜನ. ಯಾರು ಅಯ್ಯೂ ನೋಡಿದ್ರಿ? UI ಯಾರು ನೋಡಿದ್ರಿ? ಸೊ UI ನೋಡಿದ್ರೆ ಎಷ್ಟರ ಮಟ್ಟಿಗೆ, ಮೈ ಗಾಡ್, ಒಳ್ಳೆ ಕಾನ್ಸೆಪ್ಟ್ ಇದೆ ಮಾತ್ರ. ತುಂಬ ಜನರಿಗೆ ಬೇಜಾರಾಗಿದೆ ನೋಡಿ. ಸೊ ಆದರೆ ಇದನ್ನು ಅರ್ಥ ಮಾಡಿಕೊಂಡ್ರೆ, ಈ ಕ್ಯಾಪಿಟಲಿಸ್ಟ್ ಕ್ಲಾಸ್ಗಳು, ಕಾರ್ಪೊರೇಟ್ ಕ್ಲಾಸು, ಸೊ ಪೊಲಿಟಿಷಿಯನ್ಸು, ಹೌ ಡು ದೇ ಎಕ್ಸ್ಪ್ಲಾಯ್ಟ್ ದ ಪೋರ್. ನೋಡಿ, ಮನುಷ್ಯನಿಗೆ ಕಾರ್ಲ್ ಮಾರ್ಕ್ಸ್ ಒಂದು ಮಾತು ಹೇಳ್ತಾನೆ, ರಿಲಿಜಿಯನ್ ಈಸ್ ದ ಓಪಿಯಂ ಟು ದ ಮಾಸಸ್ ಅಂತ. ಅಫೀಮ್ ಥರ ಮದ ಏರಿಸ್ಬಿಡುತ್ತೆ.
ಸೊ ಅದಕ್ಕೋಸ್ಕರ ಧರ್ಮಕ್ಕೋಸ್ಕರ ಕೊಲ್ಲಕ್ಕೂ ಸರಿ, ಶರಣಾಗತ ಆಗಕ್ಕೂ ಸರಿ, ಅವನ್ ಕೊಂದ್ಕೊಳ್ಳಕ್ಕೂ ಸರಿ. ಈ ಸೂಸೈಡಲ್ ಬಾಂಬ್ ಅಟ್ಯಾಕ್, ಸೂಸೈಡಲ್ ಬಾಂಬ್ ಧರ್ಮಕ್ಕೋಸ್ಕರ ನಾನು ಸಾಯ್ತೀನಿ ಅಂತ ಬರ್ತಾರ್ರಿ. ಫಂಡಮೆಂಟಲಿಸಮ್ ಬಾಂಬ್ ಕಟ್ಕೊಂಡ್ ಬರ್ತಾರಲ್ಲ, ಅವರೇ ಬೆಂದು ಭಸ್ಮ ಆಗ್ತಾರೆ. ಅಷ್ಟ್ರ ಮಟ್ಟಿಗೆ ಆತ್ಮಾಹುತಿ ಮಾಡ್ಕೊಳ್ಲಿಕ್ಕೂ ಕೂಡ ಹೇಸೋದಿಲ್ಲ. ದೇ ಥಿಂಕ್ ದಟ್ ಅವರ್ ರಿಲಿಜಿಯನ್ ಇಸ್ ಸುಪೀರಿಯರ್. ಓಕೆ, ಅವರ್ ರಿಲಿಜಿಯಸ್ ಟೆಕ್ಸ್ಟ್ ಆರ್ ಇನ್ಫ್ಯಾಲಿಯಬಲ್. ತಪ್ಪಿಲ್ಲವೇ ಇಲ್ಲ, ಪ್ರಶ್ನಾತೀತವಾದದ್ದು ನನ್ನ ಧರ್ಮ ಅಂತ ಆ ಒಂದು ಅಂಧಕಾರದ ಬಟ್ಟೆನ ಕಟ್ಬಿಟ್ಟಿರ್ತಾರೆ, ಕಗ್ಗತ್ತಲಿನಲ್ಲಿ ಇರ್ತಾರೆ. ಸೊ ಧರ್ಮ ಜಾತಿ ಅಂತ ಬಂದಾಗ ಯಾವುದಕ್ಕೂ ಹೇಸೋದಿಲ್ಲ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಕಮ್ಯುನಲಿಸಮ್ ಅಂಡ್ ಫಂಡಮೆಂಟಲಿಸಮ್. ಇಂತಹ ಒಂದು ಕಮ್ಯುನಲ್ ವಿಷಬೀಜಗಳನ್ನ, ಕೋಮು ವಿಷಬೀಜಗಳನ್ನ ಬಿತ್ತಿ ಇಡೀ ಒಂದು ಸಮಾಜವನ್ನ ಒಡೆದು ಹಾಳುವಂತಹ ನೀತಿಯನ್ನ ಈ ಒಂದು ರಾಜಕಾರಣಿಗಳು ಅನುಸರಿಸ್ತಿದ್ದಾರೆ. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು UIL. ಓಕೆ, ಸೊ ಜನರಿಗೆ ಅಭಿವೃದ್ಧಿ ಪ್ರಗತಿಗಿಂತ ಹೆಚ್ಚಿನ ಪ್ರಯಾರಿಟಿ ಕೊಡೋದು ಧರ್ಮ ಜಾತಿ. ಓಕೆ, ಸೊ ನಿನ್ನ ಧರ್ಮದಲ್ಲಿ ಹೇಳಿದೆ, ನಿನ್ನ ಜಾತಿಯಲ್ಲಿ ಕೆಲವರು ಎಷ್ಟೋ ದಿನ ನಿಮ್ಮ ಜಾಜಮಾನಿ ವ್ಯವಸ್ಥೆ ಅಂತ ಓದ್ತಿರ. ಜಾಜಮಾನಿ ವ್ಯವಸ್ಥೆಯಲ್ಲಿ ಸೊ ನಾನು ಹುಟ್ಟಿದ್ದು ಈ ಕೆಲ್ಸಕ್ಕೋಸ್ಕರ, ಈ ಕೆಲಸ ಮಾಡ್ಕೊಂಡ್ರೆ ಬಡಗಿ, ನಾನು ಬಡಗಿಯಾಗಿ ಸಾಯ್ತೀನಿ, ಬಡಗಿಯಾಗಿ ಹುಡ್ತೀನಿ, ಬಡಗಿಯಾಗಿ ಸಾಯ್ತೀನಿ. ಓಕೆ, ಈ ಒಂದು ಸಾಮಾಜಿಕ ಹೇಣಿ ಶ್ರೇಣಿಯಲ್ಲಿ ಬದಲಾವಣೆ ಕಂಡು ಬಂದಿದ್ದು ಯಾವಾಗ ನಮ್ಮ LPG ರಿಫಾರ್ಮ್ಸು ಮತ್ತೆ ಈ ಒಂದು ಕೆಲವೊಂದು ಹೊಸ ಇನಿಷಿಯೇಟಿವ್ಸ್ ಅನ್ನ ಆಫ್ಟರ್ ಇಂಡಿಪೆಂಡೆನ್ಸ್ ತಗೊಂಡು ಬಂದ ಮೇಲೆ. ಅದಕ್ಕೆ ಮುಂಚೆ ಸಾಂಪ್ರದಾಯಿಕ ಕುಲಕಸುಬುಗಳಲ್ಲಿ ಗಾಢವಾದ ನಂಬಿಕೆ ಇಟ್ಕೊಂಡು ಸೊ ಅದೇ ಕುಲಕಸುಬುಗಳಲ್ಲಿ ಮುಂದುವರಿತಾ ಸೊ ತಮ್ಮ ಒಂದು ಸ್ಥಾನಮಾನವನ್ನು ಕುಗ್ಗಿಸ್ಕೊಂಡಿದ್ರು. ಓಕೆ, ಸೊ ಕಮ್ಯುನಲಿಸಮ್ ತುಂಬಾ ನೆಗೆಟಿವ್ ಕನೋಟೇಷನ್. ಅದು ರೀಜನಲಿಸಮ್, ಪ್ರಾದೇಶಿಕವಾದ ಅಂತ ಹೇಳಿದ್ರೆ ಇದು ಪಾಸಿಟಿವ್ ನೆಗೆಟಿವ್ ಹೇಳಿ ನೋಡೋಣ. ರೀಜನಲಿಸಮ್ ಪಾಸಿಟಿವ್ ಕನೋಟೇಷನ್, ನೆಗೆಟಿವ್ ಕನೋಟೇಷನ್? ಇದು ಒಮ್ಮೊಮ್ಮೆ ಪಾಸಿಟಿವ್ ಅನ್ಸುತ್ತೆ ಮೇಡಮ್, ಅತಿ ಆದ್ರೆ ನೆಗೆಟಿವ್ ಆಗಿಬಿಡುತ್ತೆ ಮೇಡಮ್. ವೆರಿ ಗುಡ್. ಓಕೆ, ಅತಿ ಆದ್ರೆ ಅಮೃತನೂ ವಿಷ ಅಂತಾರಲ್ಲ ಹಾಗೆ. ಅಟ್ ಸಮ್ ಎಕ್ಸ್ಟೆಂಟ್ ಇಟ್ಸ್ ಗುಡ್. ನನ್ನ ನಾಡು, ನನ್ನ ನೆಲ, ನನ್ನ ಜಲ, ನನ್ನ ಭಾಷೆ, ನನ್ನ ಪ್ರದೇಶ, ನನ್ನ ಜನ, ದಟ್ಸ್ ಗುಡ್. ಓಕೆ, ಹ್ಯಾವಿಂಗ್ ಅಫೆಕ್ಷನ್ ಟುವರ್ಡ್ಸ್ ಇಸ್ ಓನ್ ಪೀಪಲ್. ಓಕೆ, ಇದು ಭ್ರಾತೃತ್ವವನ್ನು ಪ್ರೋತ್ಸಾಹಿಸುತ್ತೆ. ಇಟ್ ವಿಲ್ ಫೋಸ್ಟರ್ ಫ್ರಾಟರ್ನಿಟಿ, ಬ್ರದರ್ಹುಡ್. ಹೌದಾ? ಆದರೆ ಇದು ಎಕ್ಸ್ಟ್ರೀಮ್ ಆದರೆ ಇಟ್ ವಿಲ್ ಡೆಸ್ಟ್ರಾಯ್ ದ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ಹೌದಾ? ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕದಡುತ್ತೆ. ಅದಕ್ಕೋಸ್ಕರ ಓಕೆ, ಸೊ ಒಂದು ಎಕ್ಸ್ಟೆಂಟಿಗೆ ಒಳ್ಳೇದು. ಈಗ ಈ ತೆಲಂಗಾಣ ಡಿವೈಡ್ ಆಯ್ತಲ್ಲಪ್ಪ, ತೆಲಂಗಾಣ ಡಿವೈಡ್ ಆಗಿ ನಿಮ್ಗೆ ಗೊತ್ತಿದೆಯಾ? ತಲಾದಾಯದಲ್ಲಿ ನಮ್ಗಿಂತ ಮುಂಚೂಣಿಲಿದ್ದಾರೆ. ತಲಾದಾಯ, ಪರ್ ಕ್ಯಾಪಿಟಾ ಇನ್ಕಮ್, ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ನಾವು ಎಷ್ಟು ಪ್ಲೇಸ್ ಅಲ್ಲಿ ಇರೋದು? ಎರಡನೇ ಪ್ಲೇಸ್ ತೆಲಂಗಾಣ. FDI ಅಲ್ಲಿ ಯಾವ್ದಿರೋದು? ಮಹಾರಾಷ್ಟ್ರ ಆದ್ಮೇಲೆ ನಾವು ಸೆಕೆಂಡ್, ಆಮೇಲೆ ತೆಲಂಗಾಣ. ಸೊ ಈ ಇನ್ಕಮ್ ಅಂತ ಬಂದ್ರು ಕೂಡ ಓಕೆ, ಸೊ ತೆಲಂಗಾಣ ಜಾಸ್ತಿ ಇದೆ ನೋಡಿ. ಸೆಪರೇಟ್ ಆಗಿ ಹೋಗಿ ಚೆನ್ನಾಗಿ ಬದುಕ್ತಾ ಇದ್ದಾರೆ ಅವರು. ಅದ್ರ ಅರ್ಥ ಸೊ ರೀಜನಲಿಸಮ್ ಬ್ಯಾಡ್ ಅಂತ ಅಲ್ಲ. ಓಕೆ, ಸೊ ವೆನ್ ರೀಜನಲಿಸಮ್ ಹ್ಯಾಪನ್ಸ್ ಡ್ಯೂ ಟು ದಿಸ್ ರಿಲಿಜಿಯನ್, ಓಕೆ, ಅದು ತಪ್ಪು. ಓಕೆ, ಬಟ್ ಇದರಿಂದ ಅಭಿವೃದ್ಧಿಗೋಸ್ಕರ ರೀಜನಲಿಸಮ್ ಮಾಡೋದು ತಪ್ಪೇನಿಲ್ಲ. ಓಕೆ, ಅದಕ್ಕೆ ಬರೋಣ. ಸೊ ಅದಕ್ಕೆ ಎರಡು ಆಸ್ಪೆಕ್ಟ್ ಅಲ್ಲಿ ನೋಡ್ತೀವಿ, ಪಾಸಿಟಿವ್ ಮತ್ತೆ ನೆಗೆಟಿವ್ ಆಸ್ಪೆಕ್ಟ್ ಅಲ್ಲಿ. ನೆಕ್ಸ್ಟ್ ಗ್ಲೋಬಲ್ ಯಾವುದನ್ನು ಹೇಳ್ತಾ ಇದೀನಿ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಎಲ್ಲರಿಗೂ ಗೊತ್ತು, ಮತ ಬ್ಯಾಂಕ್ ರಾಜಕಾರಣ. ಎಲ್ಲರೂ ಕೂಡ ಇದರ ದಾಳಕ್ಕೆ ಒಳಗಾಗಿರ್ತೀರ ನೀವು. ಆದ್ರೆ ಇದಕ್ಕೆ ಆನ್ಸರ್ ಬರೀ ಅಂದ್ರೆ ಬರೆಯಕ್ಕಾಗಲ್ಲ. ಹೇಳಿ ನೋಡೋಣ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂದರೆ ಏನು? ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಿಂದ ಆಗುವಂತಹ ಇದು ಪಾಸಿಟಿವ್ ನೆಗೆಟಿವ್? ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನೆಗೆಟಿವ್ ಮೇಡಮ್, ನೆಗೆಟಿವ್. No, not negative. It is having both effects. ಈಗ ನಮ್ಮ ಮಾಯಾವತಿದ್ ಯಾವ್ದಪ್ಪ ಅದು? BSP ಅಲ್ವಾ? ಸಮಾಜವಾದಿ ಪಾರ್ಟಿ. ಸೊ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ಕೊಂಡು ಓಕೆ, BSP ಒಂದು ಪಕ್ಷ ಕಟ್ಕೊಂಡ್ಲು. ಇಡೀ ದೇಶದಲ್ಲಿ ದಲಿತ ಸಮುದಾಯ ಕಟ್ಟಿದಂತಹ ಏಕೈಕ ಪಕ್ಷ ಅದು BSP. ಸೊ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಈ ಹೊಸ ಕ್ರಮವನ್ನ ಕೈಗೊಂಡಿದ್ದು ನಿಜಕ್ಕೂ ಶ್ಲಾಘನೀಯ ವಿಚಾರ.
ದಲಿತರಿಗೂ ಕೂಡ ಒಂದು ಪ್ಲಾಟ್ಫಾರ್ಮ್, ಒಂದು ಪಕ್ಷ ಅಂತ ಸಿಕ್ತು. ದೇ ಆರ್ ರೆಪ್ರೆಸೆಂಟಿಂಗ್ ದ ದಲಿತ್ಸ್ ಅಂಡ್ ದೇ ಆರ್ ಥ್ರೈವಿಂಗ್ ಫಾರ್ ಅಪ್ಲಿಫ್ಟ್ಮೆಂಟ್ ಆಫ್ ದಟ್ ದಲಿತ್ ಕಮ್ಯುನಿಟಿ. ದಲಿತರು ಉದ್ಧಾರ ಆಗಲ್ವೇನ್ರಿ? ಅವ್ರಿಗೋಸ್ಕರ ಕಟ್ಟಿದ ಪಕ್ಷ ಅಂದ್ರೆ ಅವರ ಉದ್ಧಾರಕ್ಕಾಗಿ ತಾನೆ. ಸೊ ಹಾಗಾಗಿ ಮತ್ತೆ ಮಹಿಳೆಯರಿಗೋಸ್ಕರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾರೆ. ಈಗ ನಮ್ಗೆ ಶಕ್ತಿ ಯೋಜನೆ, ಆಮೇಲೆ ಇನ್ಯಾವುದಪ್ಪ ಗೃಹಲಕ್ಷ್ಮಿ ಯೋಜನೆ, ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂತ ನೀವು ಹೇಳಿದ್ರೆ, ಓಕೆ, ವುಮೆನ್ ಆಲ್ಮೋಸ್ಟ್ 50% ಆಫ್ ಟೋಟಲ್ ಪಾಪ್ಯುಲೇಷನ್. ದೇ ಹ್ಯಾವ್ ಟು ಅಪೀಸ್ ವುಮೆನ್ ಟು ಗೆಟ್ ದ ವೋಟ್ಸ್. ಓಕೆ, ಸೊ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ 50% ಮಹಿಳೆಯರಿಗೆ. ಬಟ್ ಇದರಿಂದ ಮಹಿಳಾ ಸಬಲೀಕರಣ ಆಗ್ತಿದ್ಯೋ ಇಲ್ವೋ? ಆಗ್ತಿದೆಯೋ ಇಲ್ಲೋ? ಎಲ್ಲ ರೀತಿ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಸಬಲೀಕರಣ, ಓಕೆ, ಸೊ ಎಲ್ಲ ರೀತಿ ಶೈಕ್ಷಣಿಕ ಸಬಲೀಕರಣ ಶಕ್ತಿ ಯೋಜನೆಯಿಂದ. ಸೊ ಹಾಗಾಗಿ ಲೈಕ್ ಇಟ್ ಈಸ್ ಹ್ಯಾವಿಂಗ್ ಬೋತ್ ದ ಇಂಪ್ಯಾಕ್ಟ್, ಪಾಸಿಟಿವ್ ಅಂಡ್ ನೆಗೆಟಿವ್. ಬರೀ ನೆಗೆಟಿವ್ ಅಂತ ಹೇಳಲಿಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಸೋಶಿಯೋ ಎಕನಾಮಿಕ್ಸ್. ಇವೆರಡು ಯೂನಿಟ್ ಇದೆಯಲ್ಲ, 6th and 7th ತುಂಬಾ ಸೊಗಸಾಗಿದೆ. ಓಕೆ, ಐ ವಿಲ್ ಸ್ಟಾರ್ಟ್ ವಿತ್ ದ 6th ಟಾಪಿಕ್ ಅಥವಾ 6th 7th ಇಂದಾನೆ ಶುರು ಮಾಡ್ತೀನಿ. ಓಕೆ, ತುಂಬಾ ಚೆನ್ನಾಗಿದೆ. ಯುಲ್ ಗೆಟ್ ಇಂಟ್ರೆಸ್ಟ್ ಇನ್ ಸೋಷಿಯಾಲಜಿ. ಓಕೆ, ಜಾಜಮಾನಿ ಸಿಸ್ಟಮ್, ಆಮೇಲೆ ಟ್ರೆಡಿಷನಲ್ ಸೊಸೈಟಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಜಾಜಮಾನಿ ಅಂದ್ರೆ ಏನು, ಕಮೀನಾ ಅಂದ್ರೆ ಏನು, ಇದನ್ನ ವಿಲಿಯಂ ವೈಸರ್ ಅನ್ನೋ ಫಸ್ಟ್ ಟೈಮ್ ಉತ್ತರ ಪ್ರದೇಶದಲ್ಲಿ ಒಂದು ಹಳ್ಳಿಯಲ್ಲಿ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾನೆ. ಓಕೆ, ಜಾಜಮಾನಿ ಇವಾಗ ಇದೆಯಾ ಅದು? ಜಾಜಮಾನಿ ಸಿಸ್ಟಮ್ ಡೂ ಇಟ್ ಎಕ್ಸಿಸ್ಟ್ ನಾವು? ಜಾಜಮಾನಿ ವ್ಯವಸ್ಥೆ ಅಂದ್ರೆ ಗೊತ್ತಿಲ್ವಲ್ಲ, ಹೇಳ್ತೀನಿ ನೋಡಿ. ಯಾರ ಮನೇಲಿ ಇವಾಗ್ಲೂ ಕೂಡ ದೋಬಿ ಬಂದು ವಾರಕ್ಕೊಂದ್ಸತಿ ಬಟ್ಟೆ ಕಲೆಕ್ಟ್ ಮಾಡ್ಕೊಂಡು ಹೋಗಿ ವಾಶ್ ಮಾಡಿ ಐರನ್ ಮಾಡಿ ತಂದು ಕೊಡ್ತಿದ್ದಾರೆ? ಯಾರಾದ್ರೂ ಮಾಡ್ತಿದಾರ ಊರುಗಳಲ್ಲಿ, ಹಳ್ಳಿಗಳಲ್ಲಿ? ಇದೆ ಮೇಡಮ್, ಬಹಳ ಕಡಿಮೆ ಇದೆ. 1% ಅಲ್ಲ, ಯಾರ ಮನೇಲಾದ್ರೂ ಈ ವ್ಯವಸ್ಥೆ ಇದೆಯಾ ಅಂತ? ಲೈಕ್ ಹ್ಯಾವ್ ಯು ಸೀನ್ ಎನಿವೇರ್ ಅಟ್ ಲೀಸ್ಟ್ ಇನ್ ಯುವರ್ ವಿಲೇಜ್? ಹಳ್ಳಿಗಳಲ್ಲಿ ಇದೆ 1% ಅಷ್ಟೇ. ಚೈಲ್ಡ್ಹುಡ್ ಅಲ್ಲಾದ್ರೂ ನೋಡಿದ್ವಾ? ಬಾಲ್ಯದಲ್ಲಿ ಈಗ ದುಡ್ಡು ಕೊಡ್ತಾರೆ ಬಿಡಿ, ಬಟ್ಟೆ ಹಾಕೊಂಡ್ಬಂದ್ರೆ ದುಡ್ಡು ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ಹಂಗಿರ್ಲಿಲ್ಲ. ಮನೇಲಿ ವಾಷಿಂಗ್ ಮಿಷಿನ್ಸ್ ಬಂದ್ಬಿಟ್ಟಿದೆಯಲ್ಲ ಮೇಡಮ್ ಈಗ? ಏನ್ ಹೇಳಿ? ಈಗ ವಾಷಿಂಗ್ ಮಿಷಿನ್ಸ್ ಬಂದ್ಬಿಟ್ಟಿದಾವಲ್ಲ ಮೇಡಮ್, ಅದಕ್ಕೆ ಅದನ್ನೇ ಹೇಳ್ತೀವಿ, ಜಾಜಮಾನಿ ವ್ಯವಸ್ಥೆ. ಅದು ಕ್ವಶನ್ ಕೂಡ ಬಂದ್ಬಿಟ್ಟಿದೆ. ನಿಮ್ ವಾಷಿಂಗ್ ಮಿಷಿನ್ ಮತ್ತೆ ಬಾರ್ಬರ್ ಇದೇನಪ್ಪ, ಟ್ರಿಮ್ಮರ್. ಓಕೆ, ಬಾರ್ಬರ್ ಅವಶ್ಯಕತೆ ಇಲ್ಲ, ಟ್ರಿಮ್ಮರ್ ಬಂದಿದೆ. ಸೊ ಈಗ ಬಟ್ಟೆ ಒಗೆಯೋ ಅವಶ್ಯಕತೆ ಇಲ್ಲ, ವಾಷಿಂಗ್ ಮಿಷಿನ್ ಬಂದಿದೆ. ಅದನ್ನೇ ಕೇಳಿದನ್ ಕ್ವಶನ್. ಸಮಕಾಲೀನ ಪರಿಸ್ಥಿತಿಯಲ್ಲಿ ಜಾಜಮಾನಿ ವ್ಯವಸ್ಥೆ ಅಳಿದು ಹೋಗ್ಲಿಕ್ಕೆ ಕಾರಣಗಳೇನು ಅಂತ. ಆಧುನಿಕ ತಂತ್ರಜ್ಞಾನಗಳ ಒಂದು ಪ್ರವೇಶ ಅಂತ ಹೇಳ್ತಾರೆ. ಓಕೆ, ಸೊ ಎನಿವೇ, ಈ ಅಟ್ಲೀಸ್ಟ್ ನೆನ್ಪಿದ್ಯಾ? ಸಣ್ಣ ಮಕ್ಕಳಲ್ಲಿ ಈ ತರ ಮಾಡ್ತಿದ್ರು ಹಳ್ಳಿಗಳಲ್ಲಿ, ನೆನ್ಪಿದ್ಯಲ್ಲ? ಸೊ ಅವರಿಗೆ ಇದು ಮಧ್ಯಕಾಲೀನ ಯುಗದಲ್ಲಿ, ಮಿಡಿವಲ್ ಟೈಮ್ ಅಲ್ಲಿ, ಮಿಡಿವಲ್ ಪೀರಿಯಡ್ ಅಲ್ಲಿ ತುಂಬಾ ಪ್ರಚಲಿತದಲ್ಲಿ ಇತ್ತು. ಓಕೆ, ಸೊ ಅವಾಗ ಏನ್ ಮಾಡ್ತಿದ್ರು, ತಗೊಂಡ್ ಬಂದು ಕೊಡ್ತಾರೆ. ಈಗ ಬಟ್ಟೆ ಹೋಗಿ ತಗೊಂಡ್ಬಂದು ತನ್ನ ಜಾಜಮಾನ ಅಂದ್ರೆ ಯಜಮಾನ ಅಂತ, ಯಜಮಾನನ್ ಕೊಡ್ತಾರೆ. ಈಗ ನಾನು ಬಟ್ಟೆ ಹೊಕ್ಕೊಂಬಂದು ಇವ್ರ ಯಜಮಾನ್ರು ನನ್ಗೆ ಇವ್ರಿಗೆ ಕೊಡ್ತಿದ್ದೀನಿ. ನಾನು ಯಾರು ಗೊತ್ತಾ? ಅವ್ರ ಯಜಮಾನ್ರಾದ್ರೆ ನಾನು ಕಮ್ಮಿನೆ ಕುತ್ತೆ ಅಂತಾರಲ್ಲ, ಅದಲ್ಲ. ಓಕೆ, ಅವ್ರ ಜಾಜಮಾನ, ನಾನು ಕಮೀನ. ಸೊ ಐ ಆಮ್ ರೆಂಡರಿಂಗ್ ಸರ್ವಿಸ್, ಇನ್ ರಿಟರ್ನ್ ಐ ಆಮ್ ಗೆಟಿಂಗ್ ಗೂಡ್ಸ್. ಅರ್ಥ ಆಗ್ತಾ ಇದೆಯಾ? ನಾನು ಅವ್ರಿಗೆ ಸರ್ವಿಸ್ ಕೊಡ್ತಾ ಇದ್ದೀನಿ, ಅವ್ರು ನನಗೆ ಗೂಡ್ಸ್ ಕೊಡ್ತಾರೆ, ದುಡ್ಡು ಕೊಡಲ್ಲ. ನಾಟ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್, ಬಟ್ ಇನ್ ದ ಫಾರ್ಮ್ ಆಫ್ ಕೈಂಡ್. ಓಕೆ, ಸೊ ಏನ್ ಕೊಡ್ತಾರೆ? ಅಕ್ಕಿ, ಬೇಳೆ, ಬೆಲ್ಲ, ತುಪ್ಪ ಅಥವಾ ಮೊಟ್ಟೆ, ಏನು ಮನೇಲಿ ಏನು ಎಕ್ಸೆಸ್ ಇರುತ್ತೋ ಅದನ್ನ ಕೊಡ್ತಾರೆ. ತಗೊಂಡು ಕಣ್ಣಿಗೆ ಹೊತ್ಕೊಂಡು ಹೋಗ್ತೀವಿ. ಮೇಡಮ್ ಹಂಗಾದ್ರೆ ನಿಮಗೆ ಇವ್ರು ಕೊಡೋದು ಏನೋ, ನಿಮ್ಮ ಯಜಮಾನ ನಿಮಗೆ ಅಥವಾ ಜಾಜಮಾನ ಬರೀ ಅಕ್ಕಿ ಬೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ರಾಗಿಗೆ ಏನ್ ಮಾಡ್ಕೋತೀರಾ? ಈ ಅಕ್ಕಿ ಕೊಟ್ಟಿರ್ತಾರಲ್ಲ, ಸೊ ಇನ್ನೊಬ್ಬ ಕಮ್ಮಿನನ್ಗೆ, ಸೊ ಅವ್ರಿಗೆ ರಾಗಿ ಸಿಕ್ಕಿರುತ್ತಲ್ಲ, ಸ್ವಲ್ಪ ಅಕ್ಕಿ ಕೊಟ್ಬಿಟ್ಟು ಅವ್ರ ಹತ್ರ ರಾಗಿ ಇಸ್ಕೊಡೋದು. ಅರ್ಥ ಆಯ್ತಾ? ಸೊ ಈ ರೀತಿ ದೇವರ್ ಕೇಟರಿಂಗ್ ದ ನೀಡ್ಸ್ ಆಫ್ ದ ಪೀಪಲ್ ಥ್ರೂ ದಿಸ್ ವೇ. ದಿಸ್ ಇಸ್ ಕಾಲ್ಡ್ ಜಾಜಮಾನಿ ಸಿಸ್ಟಮ್. ತುಂಬಾ ಚೆನ್ನಾಗಿತ್ತು. ಅವಾಗ ಎಕ್ಸ್ಪ್ಲಾಟೇಷನ್ ಕಮ್ಮಿ ಇತ್ತು, ಅನ್ಯೋನ್ಯ ಸಂಬಂಧಗಳಿದ್ವು, ಭಾವನಾತ್ಮಕವಾದ ಸಂಬಂಧ ಇತ್ತು. ಎಲ್ಲ ಎರೋಡ್ ಆಯ್ತು, ಜಾಜಮಾನಿ ವ್ಯವಸ್ಥೆ ಕಣ್ಮರೆ ಆಯ್ತು ಅಂತಾನೆ ಹೇಳ್ತೀವಿ. ಓಕೆ, ಸೊ ತುಂಬಾ ಅದನ್ನು ಕೇಳಿದಾರೆ ಆಲ್ರೆಡಿ, ಜಾಜಮಾನಿ ಸಿಸ್ಟಮ್ ಬಂದಿದೆ ಕ್ವಶನ್. ನೆಕ್ಸ್ಟ್ ಮಾರ್ಕೆಟ್ ಎಕಾನಮಿ, ಸೋಷಿಯಲ್ ಕಾನ್ಸಿಕ್ವೆನ್ಸ್. ಮಾರ್ಕೆಟ್ ಎಕಾನಮಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನೀವು ನಾನು ಒಂದು ಡ್ರಾಫ್ಟ್ ಹಾಕೊಟ್ಮೇಲೆ ನೀವೇ ಅದಕ್ಕೆ ಎಷ್ಟು ನೀಟಾಗಿ ಆನ್ಸರ್ಸ್ ಹೇಳ್ತೀರಾ ಗೊತ್ತಾ? ಲೈಕ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಯು ಕ್ಯಾನ್ ಕೋರಿಲೇಟ್ ದ ಇನ್ಫಾರ್ಮೇಶನ್ ವಿತ್ ದಿಸ್ ಕಾನ್ಸೆಪ್ಟ್. ಓಕೆ, ನಿಮ್ಮೆಲ್ಲ ಒಂದು ನಿಮ್ಮ ಜೀವನದ ಒಂದು ಅನುಭವಗಳನ್ನ ನೀವು ಇಲ್ಲಿ ಕ್ರೋಢೀಕರಿಸಿ ಬರೀಬಹುದು. ಅಷ್ಟು ಚೆನ್ನಾಗಿದೆ ಈ ಒಂದು ಯೂನಿಟ್.
ಮತ್ತೆ ಆಕ್ಯುಪೇಷನಲ್ ಡೈವರ್ಸಿಫಿಕೇಶನ್. ನೋಡಿ 3 ಇದೆ. ಒಂದು ಜಾಬ್, ಇನ್ನೊಂದು ಆಕ್ಯುಪೇಷನ್, ಇನ್ನೊಂದು ಎಂಪ್ಲಾಯ್ಮೆಂಟ್. 3ಕ್ಕೂ ವ್ಯತ್ಯಾಸ ಏನು? ಉದ್ಯೋಗ, ಕಸುಬು, ಮತ್ತೆ ಇನ್ನೊಂದೇನಪ್ಪ? ವೃತ್ತೀಕರಣ. ಪ್ರೊಫೆಷನ್. ಓಕೆ, ಲಿಸನ್. ಪ್ರೊಫೆಷನ್, ಜಾಬ್, ಆಕ್ಯುಪೇಷನ್. ಈ 3ಕ್ಕೂ ವ್ಯತ್ಯಾಸ ಇದೆ. Occupation is for the daily livelihood. Yes, very good. Then And profession is lifelong, we can possess it. So there is no time limit. ಸೊ ಈ 3 ವರ್ಡ್ಸ್ ನಿಮ್ಮ ಸೋಷಿಯಾಲಜಿಲಿ ಬರುತ್ತೆ. ಪ್ರೊಫೆಷನಲಿಸಮ್ ಅಂತ ಬರುತ್ತೆ. ಓಕೆ, ಪ್ರೊಫೆಷನಲಿಸಮ್, ವೃತ್ತೀಕರಣ ಅಂತ ಅಂದ್ಬಿಟ್ಟು. ವೃತ್ತೀಕರಣ ಅಂದ್ರೆ ಏನು? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಪ್ರೊಫೆಷನಲಿಸಮ್? ಸೊ ಇದೆಲ್ಲದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತೇವೆ. ಓಕೆ, ಏನು ಈ ವೃತ್ತೀಕರಣ ಅಂದ್ರೆ? ಈ ಒಂದು ವೃತ್ತಿ ಜೀವನದಲ್ಲಿ ನೈತಿಕತೆ ಕಣ್ಮರೆ ಆಗ್ತಾ ಇದೆ. ಈಗ ಡಾಕ್ಟರ್ಗಳು ಸೊ ಏನೆಲ್ಲ ಮಾಫಿಯಾಗಳು ಮಾಡ್ತಿದ್ದಾರೆ, ಏನೆಲ್ಲ ಅನೈತಿಕ ಚಟುವಟಿಕೆಗಳನ್ನ ಎಸಗ್ತಾ ಇದ್ದಾರೆ ಜಸ್ಟ್ ಟು ಅರ್ನ್ ಮನಿ. ಸೊ ಎಷ್ಟು ನಿಜವಾಗ್ಲೂ ಈ ಕೋವಿಡ್ ಟೈಮಲ್ಲೆಲ್ಲ ನಿಮ್ಗೆಲ್ಲ ಅನುಭವಕ್ಕೆ ಬಂದಿರುತ್ತೆ, ಎಷ್ಟು ಮಟ್ಟಿಗೆ ಸತ್ತ ಹೆಣಗಳ ಮೇಲೂ ಕೂಡ ಅವರು ತಮ್ಮ ಒಂದು ವ್ಯಾಪಾರ ಮಾಡ್ಕೊಂಡ್ರು ಅಂತ ಅಂದ್ಬಿಟ್ಟು. ಓಕೆ, ಅದೆಲ್ಲದನ್ನು ಕೂಡ ನೀವು ಆದಷ್ಟು ಕಾಂಟೆಂಪ್ರರಿ ಎಕ್ಸಾಂಪಲ್ಸ್ ಹಾಕಿದ್ರೆ ಇಟ್ಸ್ ಮೋರ್ ರಿಲೆವೆಂಟ್. ಓಕೆ, ನೆಕ್ಸ್ಟ್ ಇದರಲ್ಲಿ ಆಕ್ಯುಪೇಷನ್ ನೋಡಿ. ಒಂದು ನಮ್ಮ ಮುತ್ತಾತನ ಕಾಲಕ್ಕೆ ಹೋಗೋಣ. ಅವಾಗ ಇದಿದ್ದು 2 ಕಸುಬು. ಒಂದು, ನಮ್ಮ ಮುತ್ತಾತ ಕೃಷಿ ಮಾಡೋರು, ಬೇಸಾಯ ಮಾಡೋರು. ಯೂಸ್ ಟು ಏನು ಕಲ್ಟಿವೇಟ್ ದ ಕ್ರಾಪ್ಸ್. ಹೌದಾ? ಅದೊಂದು ಕೆಲಸ ಇತ್ತು. ಅದು ಬಿಟ್ರೆ ಬೇರೆ ಕೆಲಸ ಯಾವುದು ಅಂತಂದ್ರೆ, ನಮ್ಮ ತಾತ ಅಥವಾ ಮುತ್ತಾತ ಬೇಸಾಯ ಮಾಡ್ಲಿಕ್ಕೆ ಏನ್ ಬೇಕು? ಈಗ ಬೀಜ ಬಿತ್ತನೆ ಮಾಡ್ಬೇಕು, ಅದನ್ನ ಒಕ್ಕಣೆ ಅಂತ ಏನಂತಾರಲ್ಲಪ್ಪ, ಅದನ್ನ ತಯಾರಿಸ್ಬೇಕು. ಬುಟ್ಟಿ ಬೇಕು, ಒಕ್ಕಣೆ ಬೇಕು, ನೇಗಿಲ್ ಬೇಕು, ಬಡಿಗೆ ಬೇಕಾ? ಕರೆಕ್ಟಾ? ಸೊ ಅದು ಬಿಟ್ರೆ ನಮ್ಮ ಇದು ಏನು ಈ ರೈತನೇ ಅಡಿಗೆಗಳು ಮಾಡ್ಕೊಳ್ಳಿಕ್ಕೆ ಏನ್ ಬೇಕು? ಮಡಿಕೆ ಕುಡಿಕೆ ಬೇಕು. ಅದನ್ನ ತಯಾರು ಮಾಡೋನು ಯಾರು? ಕುಂಬಾರ. ಓಕೆ, ಸೊ ಅದೇ ತರ ಈ ರೈತನ ಒಂದು ಏನು ಅಗತ್ಯಗಳಿಗೆ ಏನು ಪೀಠೋಪಕರಣಗಳು ಅಥವಾ ಎಲ್ಲರಿಗೂ ಇಷ್ಟೇ ಒಂದು ಕೃಷಿ ಮತ್ತೆ ಕೃಷಿ ಸಂಬಂಧಿತ ಕಸುಬುಗಳು ಅಷ್ಟೇ ಇದ್ವು, ಕೃಷಿಕರಿಗೆ ಸಂಬಂಧಿತ ಕಸುಬುಗಳು. ಆಮೇಲೆ ಬರ್ತಾ 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 after this LPG reforms, after this independence, after this opening up our economy with the world, globalization, a lot many changes has happened. Okay, ಈಗ ಆಕ್ಯುಪೇಷನ್ ಇಲ್ಲಿರೋನೇ ನೋಡೋಣ. ನಿಮ್ಮ ತಂದೆ ಏನು ಮಾಡ್ತಾರಪ್ಪ? ಫಾರ್ಮರ್. ನಿಮ್ಮ ತಂದೆ ಏನಪ್ಪ? ಫಾರ್ಮರ್. ಅಯ್ಯೋ, ಯಾಕ್ರಿ ಎಷ್ಟು ಡಿಸಪಾಯಿಂಟ್ ಮಾಡ್ತಾರೆ? ಏನಾದರೂ ಬೇರೆ ಹೇಳ್ರಿ. ಬಿಸ್ನೆಸ್ ಮ್ಯಾನ್, ಫಾರ್ಮರ್. ಸೊ ನನ್ನ ದುರದೃಷ್ಟಕ್ಕೆ ಜಾಸ್ತಿ ಫಾರ್ಮರ್ಸ್ ಇದ್ದಾರೆ ಇವತ್ತು. ಒಂದು ಕ್ಲಾಸಲ್ಲಿ ನಾನು ಕೇಳಿದ್ರೆ ಒಂದು 10 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಒಬ್ಬರು ಟೀಚರು, ನಾವೊಬ್ಬ ಲಾಯರು, ನಾವೊಬ್ಬ ಇಂಜಿನಿಯರು, ನಾವೊಬ್ಬ ಕಾರ್ಪೆಂಟರು ಅಥವಾ ಒಬ್ಬ ಡ್ರೈವರು. ಸೊ ಈ ಥರ ಡಿಫ್ರೆಂಟ್ ಆಕ್ಯುಪೇಷನ್ಸ್ ತೆಟ್ಟೆಲ್ ಅಂದರೆ ಈ ಒಂದು ಸಮಕಾಲೀನ ಯುಗದಲ್ಲಿ ಸೊ ಈ ಒಂದು ವೃತ್ತಿಗಳು ಎಷ್ಟು ವೈವಿಧ್ಯತೆಯನ್ನು ಪಡೆದಿದ್ದಾವೆ ಅಂತ. ಓಕೆ, ಮನುಷ್ಯನ ಬೇಡಿಕೆಗಳು ಹೆಚ್ಚಾಗ್ತದೆ, ಬೇಡಿಕೆಗೆ ಅನುಗುಣವಾಗಿ ವೃತ್ತಿಗಳು ವೈವಿಧ್ಯಕರಣವನ್ನ ಪಡಿತಾ ಇದ್ದಾವೆ. ನೋಡಿ, ಈಗ AI, ಮೆಷಿನ್ ಲರ್ನಿಂಗ್. ಓಕೆ, ಸೊ ಅದಾದ್ಮೇಲೆ ಬ್ಲಾಕ್ ಚೈನ್ ಟೆಕ್ನಾಲಜಿ, ಇಂಟರ್ನೆಟ್ ಆಫ್ ಥಿಂಗ್ಸ್, ಇವೆಲ್ಲ ಈ ಹೊಸ ಟೆಕ್ನಾಲಜಿಗಳು ಹೊಸ ಕಸುಬುಗಳನ್ನು ಹುಟ್ಟಾಗ್ತಿದ್ದಾವೆ ಅಲ್ವಾ? ಸೊ ಹೀಗೆ ಬೇಡಿಕೆಗೆ ಅನುಗುಣವಾದಂತಹ ವೃತ್ತಿಗಳು ಸೃಜಿಸ್ತಿದ್ದಾವೆ ಅನ್ನೋದನ್ನ ಮನಗಾಣಬೇಕು. ಎಸ್, 6th ಯೂನಿಟ್ ಎಕನಾಮಿಕ್ ಇನ್ಇಕ್ವಾಲಿಟಿ, ಪ್ರೊಫೆಷನಲಿಸಮ್, ಟ್ರೇಡ್ ಯೂನಿಯನ್ಸ್ ಇವೆಲ್ಲ ಕೂಡ ಅಲ್ಲಿ ಕವರ್ ಮಾಡ್ತೇವೆ. 7th ಯೂನಿಟ್ ಇದಂತೂ ತುಂಬಾ ಚೆನ್ನಾಗಿದೆ, ಸೋಷಿಯೋ ಕಲ್ಚರಲ್ ಡೈಮೆನ್ಷನ್ಸ್ ಆಫ್ ವಿಲೇಜ್ ಕಮ್ಯುನಿಟಿ. ಒಂದು ಹಳ್ಳಿನ ಜಸ್ಟ್ ನೀವು ಸಿಟಿಲಿ ಹುಟ್ಟಿದ್ರೂ ಪರವಾಗಿಲ್ಲ, ಹಳ್ಳಿಯಲ್ಲಿ ಆ ಒಂದೊಂದು ಪಾಯಿಂಟ್ ಕೂಡ ಸೋಷಿಯಲ್ ಹೋಮೋಜಿನಿಟಿ ಅಂತ ಕರಿತೀವಿ, ಸಾಮಾಜಿಕ ಸಾಮೈಕ್ಯತೆ ಅಂತ. ಹೆಂಗಿರುತ್ತೆ ಅಂತಂದ್ರೆ, ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ಇಡೀ ಹಳ್ಳಿಯಲ್ಲಿ ಬೆಳಗ್ಗೆ ಮಾಡಿದ್ರೆ ಮುದ್ದೆ ಮಾಡ್ತಾರೆ, ಇಲ್ದಿದ್ರೆ ರೊಟ್ಟಿ ತರ್ತಾರೆ, ಇಲ್ದಿದ್ರೆ ಏನಪ್ಪ ಬೇರೆ ಇನ್ನೇನಪ್ಪ ಹಳ್ಳಿಗಳಲ್ಲಿ ಮಾಡೋದು. ಈಗ ಈ ಶಿವಮೊಗ್ಗ ಮಲೆನಾಡು ಕಡೆ ಎಲ್ಲ ಹೋದ್ರೆ ಕಡುಬು ಶಾವಿಗೆ ಮಾಡ್ತಾರೆ. ಈ ಬಿಜಾಪುರ ಅಥವಾ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಜೋಳದ ರೊಟ್ಟಿ ತಟ್ತಾರೆ. ಸೊ ಅದೇನೆ ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ ಕಡೆ ಹೋದ್ರೆ ಮುದ್ದೆ ಮಾಡ್ತಾರೆ.
ಆದ್ರೆ ನಮ್ಮ ಬೆಂಗಳೂರು ಅಂತ ಬೆಳಗ್ಗೆನೆ ತಿಂಡಿ. ಚಿತ್ರಾನ್ನ ಉಪ್ಪಿಟ್ಟು ಮಾಡ್ತಾರೆ. ಸೊ ಹೋಮೋಜಿನಿಟಿ ಎಲ್ಲಿ ಜಾಸ್ತಿ ಇರೋದು? ವಿಲೇಜಸ್ ಅಲ್ಲಿ. ಓಕೆ, ಅನ್ಯೋನ್ಯ ಸಂಬಂಧಗಳು. ಓಕೆ, ಇಂಟಿಮೇಟ್ ರಿಲೇಶನ್ಶಿಪ್ಸ್ ವೇರ್ ಯು ಫೈಂಡ್ ಇಂಟಿಮೇಟ್ ರಿಲೇಶನ್ಶಿಪ್ಸ್ ಅಂದ್ರೆ ಈ ಹಳ್ಳಿಗಳಲ್ಲಿ ಒಬ್ರ ಮನೇಲಿ ಅಡಿಗೆ ಅಂದ್ರೆ ಒಬ್ರ ಮನೇಲಿ ಏನಾದ್ರು ನಾಮಕರಣ, ತಿಥಿ, ಮದ್ವೆ ಗಿದ್ವೆ ಆಯ್ತಂದ್ರೆ ಇಡೀ ಊರಲ್ಲಿ ಒಲೆ ಹತ್ಸಲ್ಲ. ಇಲ್ಲಿ ಮೇಲಿನ ಮನೇಲಿ ಫಂಕ್ಷನ್ ಮಾಡಿರ್ತಾರೆ, ಕೆಳಗಿನ ಮನೆಯವ್ರು ಕರ್ದಿರಲ್ಲ. ಹೌದಾ? ಸೊ ಹೀಗೆ ಈ ಆ ಒಂದು ಇಂಟಿಮೆಸಿ ವಿಲ್ ಬಿ ಮೋರ್. ಏನಾದ್ರು ಯಾರಾದ್ರೂ ಸತ್ರು ಅಂದ್ರೂ ಕೂಡ ಇಡೀ ಊರ್ಗ್ ಹೋಗಿ ಅಲ್ಲಿ ಇರುತ್ತೆ. ಹೋಗಿ ಸಮಾಧಾನ ಮಾಡೋದು, ನೀರ್ ಕೊಡೋದು, ಕಾಫಿ ಮಾಡ್ಕೊಡೋದು. ಸೊ ಮನೆಯಿಂದ ಕಾಫಿ ಮಾಡಿ ತಗೊಂಡೋಗಿ ಕೊಡೋದು. ಇವಾಗ ಕಳ್ರಾಗ್ತಿದಾರೆ ಬಿಡಿ ಹಳ್ಳಿಗಳವರು ಕೂಡ. ಸೊ ದೇ ಆರ್ ಬಿಕಮಿಂಗ್ ಕರಪ್ಟ್ ಈವನ್ ಈ ಒಂದು ಆಧುನಿಕತೆಯ ಸ್ಪರ್ಶ. ಆದ್ರೆ ಸಿಟಿಗಳಲ್ಲಿ ನೋ. ಓಕೆ, ಸೊ ಪಕ್ಕದ ಮನೆಯವ್ರ ಸತ್ರು ಕೂಡ ಕ್ಯಾರಿ ಅನ್ನಲ್ಲ ಈ ತರ. ಸೊ ಇಂತಹ ಒಂದು ಕೆಲವೊಂದು ಫೀಚರ್ಸ್ ಇದೆ. ಆ ಫೀಚರ್ಸ್, ಹೆಣ್ಣು ಯಾವಾಗ್ಲೂ ಅದಿಳ್ಳಾಗಿರ್ತಾಳೆ, ಯಾರಿಗೆ? ಪುರುಷನಿಗೆ. ಸೊ ಇದನ್ನೆಲ್ಲ ಕೂಡ ನಾವು ರೂರಲ್ ಸೊಸೈಟಿಯಲ್ಲಿ ನೋಡ್ತೀವಿ. ಅದನ್ನ ಸೋಶಿಯೋ ಕಲ್ಚರಲ್ ಡೈಮೆನ್ಷನ್ಸ್ ಆಫ್ ವಿಲೇಜ್ ಕಮ್ಯುನಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಟ್ರೆಡಿಷನಲ್ ಪವರ್ ಸ್ಟ್ರಕ್ಚರ್. ಓಕೆ, ಸೊ ಸಾಂಪ್ರದಾಯಿಕವಾಗಿ ಈಗ ಪವರ್ ಯಾರ ಹತ್ರ ಡಿಸ್ಟ್ರಿಬ್ಯೂಟ್ ಆಗಿತ್ತು? ಮೆನ್ಗ ವುಮೆನ್ಗೆ ಜಾಸ್ತಿ ಪವರ್ ಸೆಂಟರ್ಡ್ ಯಾರಿದ್ದಿತ್ತು ಹಿಂದಿನ ಕಾಲದಲ್ಲಿ? ಅಧಿಕಾರ ಯಾರು ಕೇಂದ್ರೀಕೃತವಾಗಿತ್ತು? ಮೆನ್ ಅಲ್ವಾ? ಓಕೆ, ಸೊ ಅದೇ ತರ ಈ ಅಪ್ಪರ್ ಕಾಸ್ಟ್ ಲೋವರ್ ಕಾಸ್ಟ್ ಅಂತ ಬಂದ್ರೆ ಅಪ್ಪರ್ ಕಾಸ್ಟ್. ಸೊ ಅದೇ ತರ ಈ ಒಂದು ರಿಚ್ ಪೋರ್ ಅಂತ ಬಂದ್ರೆ ರಿಚ್ ಪೀಪಲ್. ಹೀಗೆ ಅಧಿಕಾರದಲ್ಲೂ ಕೂಡ ತಾರತಮ್ಯ ಇತ್ತು, ಟ್ರೆಡಿಷನಲ್ ಪವರ್ ಸ್ಟ್ರಕ್ಚರ್ ಅಂತ ನೋಡಿದ್ರೆ. ಓಕೆ, ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಂತ, ಅದರಲ್ಲಿ ಏನೋ ಫಿರ್ಕಾ ಯೋಜನೆ ಅಂತ ಬರುತ್ತೆ. ಓಕೆ, ಸೊ ಸುಮಾರು ನೀಲೋಕೆರಿ ಯೋಜನೆ ಅಂತ ಬರುತ್ತೆ. ಸುಮಾರು ಪ್ರಾಜೆಕ್ಟ್ಸ್ ಇದೆ, ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ಆಮೇಲೆ ನಮ್ಮ ಗಾಂಧೀಜಿದು ಒಂದಿದೆ, ಸೇವಾ ಗ್ರಾಮ ಯೋಜನೆ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ನಮ್ಮ ಇವ್ರದ್ದು ಟ್ಯಾಗೋರ್ದು ಶಾಂತಿನಿಕೇತನ್ ಪ್ರಾಜೆಕ್ಟು. ಈ ಎಲ್ಲ ಪ್ರಾಜೆಕ್ಟ್ಗಳನ್ನ ಅಲ್ಲಿ ಡಿಸ್ಕಸ್ ಮಾಡ್ತೀನಿ, ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ಓಕೆ, ಗ್ರೀನ್ ರೆವಲ್ಯೂಷನ್ ಇದೆ, ಚೇಂಜಿಂಗ್ ರೂರಲ್ ಸೀನ್, ಬದಲಾಗುತ್ತಿರುವಂತಹ ಗ್ರಾಮೀಣ ಚಿತ್ರಣ. ಇದು ತುಂಬಾ ಚೆನ್ನಾಗಿದೆ. ಓಕೆ, ಅವಾಗ ಹೆಂಗಿತ್ತು, ಇವಾಗ ಹೆಂಗಿದೆ, ಇವಾಗ ಹಿಂಗಾಗೋದಕ್ಕೆ ಕಾರಣ ಏನು? ಯಾಕೆ ಹಳ್ಳಿಯವರು ಕೂಡ ಈ ತರ ಆಧುನಿಕ ತಂತ್ರಜ್ಞಾನದ ಸ್ಪರ್ಶದಿಂದ ಯಾಕೆಲ್ಲ ಒಂದು ಕಲಬೆರಕೆಯ ಒಂದು ಸಂಪ್ರದಾಯಗಳನ್ನ ಕಾಣ್ತಾ ಇದ್ದೀವಿ? ಸೊ ಅದು ಕೂಡ ನೋಡೋಣ. ಎಸ್, ದಿಸ್ ಅಬೌಟ್ ಯುವರ್ 7 units ಆಫ್ ಯುವರ್ ಸೋಶಿಯಾಲಜಿ. ಬ್ರೀಫ್ಲಿ ಐ ಡಿಸ್ಕಸ್ಡ್ ಅಬೌಟ್ ದ ಸಿಲೆಬಸ್. ಸೊ ಬಿಬ್ಲಿಯೋಗ್ರಫಿ ಹೇಳೋದಾದ್ರೆ ರೆಫರೆನ್ಸ್ ಬುಕ್ಸ್ ಯಾವ್ದು ಓದ್ತೀರಾ ರೀ? ಯಾವ್ದು ನೀವು ಓದ್ತಿದ್ದೀರಾ ಸೋಶಿಯಾಲಜಿಗೆ ಟಿಲ್ ನಾವು? ಓಕೆ, ಫಸ್ಟ್ ಸೆಕೆಂಡ್ PUC ಸೋಶಿಯಾಲಜಿ. ಈಗ ಹೇಳಿ ನೀವು. ಎಲ್ಲ ಓದಿರ್ತಾರೆ, ಹೇಳಲ್ಲ, ಗೊತ್ತಾಗ್ಬಿಟ್ರೆ ಬೇರೆಯವ್ರಿಗೆ ಅಂತನಾ? ಸೊ ಆತರ ಇಲ್ಲ ಮೇಡಮ್, ನೀವೇನಾದ್ರೂ ಬೇರೆ ಹೇಳ್ತೀರಾ ಅಂತ. ಇದನ್ನ ಬೇಸಿಕ್ ಓದ್ಲೇಬೇಕು, ಆದ್ರೆ ಇದು ಎಲ್ಲದೂ ಕೂಡ ಕವರ್ ಆಗಿಲ್ಲ. ಓಕೆ, ಓನ್ಲಿ ಫ್ಯೂ ಟಾಪಿಕ್ಸ್ ಲೈಕ್ ಸಾನ್ಸ್ಕ್ರಿಟೈಸೇಷನ್, ವೆಸ್ಟರ್ನೈಸೇಷನ್, ಮಾಡರ್ನೈಸೇಷನ್, ಅದು ಕೂಡ ತುಂಬಾ ಕಮ್ಮಿ. ಆಯೋಗಗಳ ಬಗ್ಗೆನೂ ಇದೆ, ವೆರಿ ಲೆಸ್ ಇನ್ಫಾರ್ಮೇಶನ್. ಓಕೆ, ಅಪಾರ್ಟ್ ಫ್ರಮ್ ದಟ್, ಸೊ ನಿಮ್ಮ ಇವ್ರದ್ದು ಯಾರಪ್ಪ ಬುಕ್ಕು? ಚನ್ನಶಂಕರ್ ರಾವ್. ಇದು ಎರಡು ಲ್ಯಾಂಗ್ವೇಜ್ ಅಲ್ಲಿ ಇದೆ. ಶಂಕರ್ರಾವ್, CN ಶಂಕರ್ರಾವ್ ಅಂತ ಕನ್ನಡದಲ್ಲಿ, ಇಂಗ್ಲಿಷಲ್ಲಿ, ಎರಡು ಭಾಷೆಯಲ್ಲಿದೆ. ರೂರಲ್ ಡೆವಲಪ್ಮೆಂಟ್ಗೆ ಯಾವ್ದು ಓದ್ತೀರಾ? HRK ಇದೆ ಕೆಲವು ಟಾಪಿಕ್ಸ್. ಪ್ಲಸ್ ಎಕನಾಮಿಕ್ ಸರ್ವೆ ಆಬ್ವಿಯಸ್ಲಿ ಸರ್ವೆ ಇದ್ದೇ ಇರುತ್ತೆ. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್, ಓಕೆ, ಸೊ ಇಗ್ನೋ ಮಟೀರಿಯಲ್ ಆದರೆ ಇಂಗ್ಲೀಷಲ್ಲಿ ನೋಡಿ, ನಾನಿಲ್ಲ ಅಂದರೆ ನಾನು ಕವರ್ ಮಾಡ್ತೀನಿ ಇಗ್ನೋ ಮಟೀರಿಯಲ್. ಅದು ಬಿಟ್ಟರೆ ಕರೆಂಟ್ ಅಫೇರ್ಸ್ ಇಶ್ಯೂಸು ಸುಮಾರು ಇದ್ದಾವೆ. ಓಕೆ, ಕರೆಂಟ್ ಅಫೇರ್ಸ್ ರಿಲೇಟೆಡ್. ಸೊ ಎಲ್ಲ UPSC ಕಂಟೆಂಟನ್ನು ಸೋಷಿಯಾಲಜಿ ಬುಕ್ಸಿಂದ ಸ್ವಲ್ಪ ತೊಗೊಂಡಿದ್ದೀನಿ. ಓಕೆ, ಯಾವುದಕ್ಕೆ ನಮಗೆ ಅವೈಲೇಬಲ್ ಇಲ್ಲ ಅದನ್ನು UPSC ಕಂಟೆಂಟ್ ತೊಗೊಂಡಿದ್ದೀನಿ, ದಟ್ ವಿಲ್ ರೆಫರ್. ಓಕೆ, ಸೊ ಮತ್ತಿನ್ನೇನು ಡೌಟ್ಸ್ ಇದೆಯಾ ಈ ಕ್ಲಾಸಲ್ಲಿ? ನೆಕ್ಸ್ಟ್ ಕ್ಲಾಸ್ ಯಾವಾಗಿದೆ? ಏನಪ್ಪ? ದಿಸ್ ಐ ಟೆಲ್ ಯು ಅಬೌಟ್ ದ
ಪ್ಲ್ಯಾನ್. ಎವ್ರಿ ಸಂಡೇ ಕ್ಲಾಸ್ ಇರುತ್ತೆ ಸೋಷಿಯಾಲಜಿ. ಒಂದು 5 ಅವರ್ಸ್ ಇರುತ್ತೆ, 5 to 6 ಅವರ್ಸ್ ಮ್ಯಾಕ್ಸಿಮಮ್. ಓಕೆ, 5 ಅವರ್ಸ್ ಮಿನಿಮಮ್, 6 ಅವರ್ಸ್ ಮ್ಯಾಕ್ಸಿಮಮ್. ಓಕೆ, ಸೊ ಓವರ್ ಆಲ್ ನಿಮಗೆ ಪ್ರಾಬಬಲಿ ಒಂದು 35 to 40 ಅವರ್ಸಲ್ಲಿ ಸೋಷಿಯಾಲಜಿ ಮುಗಿಸ್ತೀನಿ. ಪ್ಯೂರ್ಲಿ ಮೇನ್ಸ್ ಸೋಷಿಯಾಲಜಿ ಒಂದು 40 ಅವರ್ಸು. ಸೊ ಕ್ಲಾಸಲ್ಲಿ ನೋಟ್ಸ್ ಎಲ್ಲ ಬರ್ಸಲ್ಲ. ಸೊ ಪಾಯಿಂಟ್ಸ್ ನೀವು ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ಸೊ ಏನಾದ್ರು ಡೌಟ್ಸ್ ಇದ್ದರೆ ನೀವು ಬೇಕಾದ್ರೆ ಇನ್ನೊಂದ್ಸತಿ ರೆಕಾರ್ಡಿಂಗ್ ಕೇಳ್ಕೊಂಡು ಬೇಕಾದ್ರೆ ಹೇಳ್ಕೊಂಡು ಅಂದರೆ ನೋಡ್ಕೊಂಡು ಹೋಗ್ಬೋದು. ಇದ್ರ ಜೊತೆಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ತಿತ್ತು ಮೇಡಮ್. ಹೂನಪ್ಪ, ನನ್ನ ನೋಟ್ಸಲ್ಲಿ ಫಸ್ಟ್ ನಾನು ಬರೆದಿರೋದೇ ಕ್ವಶನ್ಸು. ಓಕೆ, ಬಟ್ ನಾನು ಆ ಟಾಪಿಕ್ಗೆ ಬಂದಾಗ ಹೇಳ್ತೇನೆ. ಸೊ ಐ ಹ್ಯಾವ್ ರಿಟನ್ ಆಲ್ ದ ಕ್ವಶನ್ಸ್. ಓಕೆ, ಸೊ ವೆನ್ ಐ ಕಮ್ ಟು ದ ಟಾಪಿಕ್, ಸೊ ಐ ಜಸ್ಟ್ ಏನು ಈ ಥರ ಕ್ವಶನ್ ಬಂದಿದೆ, ನೆಕ್ಸ್ಟ್ ಯಾವ ಥರ ಬರುತ್ತೆ, ಸೊ ಯಾವ ಥರ ರೆಡಿ ಆಗಬೇಕು ಅಂತ ಅಲ್ಲಿ ಹೇಳ್ತೇನೆ. ಓಕೆ, ಸೊ ಸಿಲೆಬಸ್ಸು ಕ್ವಶನ್ ಪೇಪರ್ಸ್ ಇಲ್ಲದೆ ನಾನು ಯಾವ ಕ್ಲಾಸು ಮಾಡೋದಿಲ್ಲ. ಯಾಕಂತಂದರೆ ನಮಗೆ ಡೈರೆಕ್ಷನ್ ಕೊಡೋದೇ ಅವೆರಡಲ್ವಾ. ಓಕೆ, ಸೊ ನೆಕ್ಸ್ಟ್ ಇದಾದಮೇಲೆ ಎವ್ರಿ ಸಂಡೇ ಅಂದರೆ ಆಲ್ಮೋಸ್ಟ್ ಒಂದೊಂದು ಸಂಡೇ 5 ಅವರ್ಸ್ ಅಂತ ತೊಗೊಂಡ್ರೆ ಲೈಕ್ 1.5 ಮಂತ್ ಅಥವಾ ಮ್ಯಾಕ್ಸಿಮಮ್ ಹೋದರೆ 2 ಮಂತ್ಸಲ್ಲಿ. ಸೊ ಸೋಷಿಯಾಲಜಿ ವೀಕೆಂಡ್ಸ್ ಮಾತ್ರ, ಎವ್ರಿ ಸಂಡೇ. ನೀವು ಉಳಿದಿದ್ದ 6 ಡೇಸು ಬೇರೆ ಸಬ್ಜೆಕ್ಟ್ಸ್ನ ಕವರ್ ಮಾಡ್ಕೋಬೋದು. ಸೊ ಇವತ್ತು ನಾನು ಮಾಡಿಕೊಟ್ಟಿರ್ತೀನಿ ಕ್ಲಾಸು, ಅವತ್ತು ಒಂದು 5 ಅವರ್ಸ್ ಕೇಳಿರ್ತಾರೆ ಅಂದರೆ ಇನ್ನು ಉಳಿದಿದ್ದು 5 ಅವರ್ಸ್ ಒನ್ ಡೇಯಲ್ಲಿ ನಿಮಗೆ 12 ಅವರು ಮಿನಿಮಮ್ ಸಿಗುತ್ತೆ. ಮ್ಯಾಕ್ಸಿಮಮ್ 15 ಅವರ್ಸ್ ಸಿಗುತ್ತೆ ಬಿಡಿ. ಓಕೆ, ಇವಾಗ ನೀವು ಓದಲೇಬೇಕಷ್ಟು, ಬೇರೆ ಇದೇ ಇಲ್ಲ, ಏನು ಸಬ್ಸ್ಟ್ಯೂಟೇ ಇಲ್ಲ. ಯಾಕಂದರೆ ಇನ್ನೊಬ್ರು ಯಾರೋ 2-3 ಅವರ್ ಜಾಸ್ತಿ ಓದೋರು ಜಾಸ್ತಿ ಬರೆದು ಇನ್ನೊಂದು 2 ಮಾರ್ಕ್ಸ್ ಜಾಸ್ತಿ ತಗೊಂಡು ರ್ಯಾಂಕಲ್ಲಿ ಮುಂದಕ್ಕೆ ಹೋಗ್ತಾರೆ. ಓಕೆ, ಸೊ ಪ್ರಿಲಿಮ್ಸ್ ಕಾಂಪಿಟೇಷನ್ ಅಲ್ಲ, ನಿಜ ಹೇಳ್ಬೇಕಂದ್ರೆ ದಿಸ್ ಇಸ್ ದ ರಿಯಲ್ ಕಾಂಪಿಟೇಷನ್. ಸೊ ಹಾಗಾಗಿ 15 ಅವರ್ ಓದ್ಬೇಕು. ಇವಾಗ ನಾನು ಕ್ಲಾಸ್ ಕೇಳಾದ್ಮೇಲೆ ನೀವು 5 ಅವರ್ ನೀಟಾಗಿ ಒಂದ್ಸತಿ ಓದಿರ್ತೀರ, ಇಲ್ಲಿ ಪಾಯಿಂಟ್ಸ್ ಬರ್ಕೊಂಡಿರ್ತೀರಾ, ಮತ್ತೆ ಮನೆಗೆ ಹೋಗ್ಬಿಟ್ಟು ಸೊ ರಿಸೋರ್ಸ್ ಬುಕ್ಸ್ನ ತೊಗೊಂಡು ಎಕ್ಸ್ಟ್ರಾ ಪಾಯಿಂಟ್ಸ್ ಏನಾದರೂ ಆ್ಯಡ್ ಮಾಡೋದು ಅಥವಾ ಏನಾದರೂ ನಿಮ್ಗೆ ಅನ್ಸಿದ್ದು ಏನಾದರೂ ಅಡಿಷನ್ ಇದ್ರೆ ಅಲ್ಲಿ ಮಾಡಿಕೊಂಡು ಓದಿ ಒಂದು 5 ಅವರು. ಸೊ ಬರೀ ವೀಕೆಂಡ್ಸಲ್ಲಿ 1 ಯೂನಿಟ್ ಮುಗಿಸ್ಕೋಬೋದು ನೋಡಿ ನೀವು. ಓಕೆ, ಸೊ ಅದು 1.5 ಮಂತಲ್ಲಿ ನನ್ನ ಟಾರ್ಗೆಟ್ ಇರೋದು. ಜಸ್ಟ್ ಏನಾದರೂ ಬೈ ಚಾನ್ಸ್ ಎಕ್ಸ್ಟೆಂಡ್ ಆದರೆ ಲೈಕ್ ಇನ್ನೊಂದು 2 ಕ್ಲಾಸ್ ಎಕ್ಸ್ಟೆಂಡ್ ಆಗ್ಬೋದು. ಓಕೆ, ಸೊ ಇನ್ನು ಉಳಿದ ಇನ್ನು ಕರೆಕ್ಟಾಗಿ ಟೈಮ್ ಟೇಬಲ್ ಮಾಡ್ಕೊಂಬಿಡಿ. ಒಂದು ಪೇಪರಲ್ಲಿ 3 ಸಬ್ಜೆಕ್ಟ್ಸು, ಅವ್ರ ಎಥಿಕ್ಸ್ ಇಂಟಿಗ್ರಿಟಿ ಮಾತ್ರ 1 ಪೇಪರು. ಸೊ ಇಷ್ಟ್ರ ಮೇಲೆ ಇನ್ನೇನಾದ್ರು ನಿಮ್ಮ ಡೌಟ್ಸ್ ಇದ್ರೆ ಕೇಳಿ. ಪ್ಲ್ಯಾನ್ ಹಿಂಗಿದೆ. ಇಸ್ ದಟ್ ಓಕೆ? ವೀಕೆಂಡ್ಸ್ ಮಾಡಿದ್ರೆ ಸೊ ನಿಮಗೂ ಸುಲಭ ಆಗುತ್ತೆ. ಬೇರೆ ವೀಕ್ ಡೇಸಲ್ಲಿ ಬೇರೆ ಸಬ್ಜೆಕ್ಟ್ ಮುಗಿಸ್ಕೊಳ್ಳಿ. ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ. ಆಮೇಲೆ ಎಕಾಲಜಿ ಎನ್ವಿರಾನ್ಮೆಂಟ್ ಅದನ್ನು ನಾನು ಮಾಡೋದಾದರೆ ಎವ್ರಿ ಡೇ 6 to 8:30 ಅದೊಂದು 10 ಡೇಸ್ ಅಥವಾ 12 ಡೇಸ್ ಅದು ಕಂಟಿನ್ಯೂಸ್ ಆಗಿ ಮಾಡಿ ವೀಕೆಂಡ್ಸ್ ಮುಗಿಸ್ಕೊಡ್ತೇನೆ. ಸೋಷಿಯಾಲಜಿ ವೀಕೆಂಡ್ಸ್ ಅಲ್ಲಪ್ಪ, ಅದು ವೀಕ್ ಡೇಸ್. ಸೋಷಿಯಾಲಜಿ ಮಾತ್ರ ವೀಕೆಂಡ್ಸ್ ಇರುತ್ತೆ. ಓಕೆ, ಸೊ ಟೆಕ್ನಾಲಜಿ ಲೈಫ್ ಸೈನ್ಸ್ ಮ್ಯಾಮ್. ಸೈನ್ಸ್ ಅಂಡ್ ಟೆಕ್ನಾಲಜಿ, ಲೈಫ್ ಸೈನ್ಸ್, ನ್ಯಾಚುರಲ್ ಸೈನ್ಸ್ ಇಲ್ಲ, ಅದು ಸರ್ ಮಾಡ್ತಾರೆ ಅನ್ಸುತ್ತೆ, ಯಾರು ಹರಿಪ್ರಸಾದ್ ಸರ್ ಮಾಡ್ತಾರೆ ಅನ್ಸುತ್ತೆ. ಬಟ್ ಇವೆರಡು ಸಬ್ಜೆಕ್ಟ್ ನಾನು ಮುಗಿಸ್ಕೊಡ್ತೀನಿ. ಓಕೆ ಓಕೆ, ಸೊ ಅಷ್ಟೇ. ಏನಾದ್ರು ಡೌಟ್ಸ್ ಇದೆಯಾ ಮೇಡಮ್? ಇದು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಯಾವ್ದು ಆಥರ್ ತಗೋಬೇಕು ಮೇಡಮ್ ಬುಕ್ಸ್? ಆಥರ್ ಅಂತಿಲ್ಲಪ್ಪ, PUC ಅಂತಾನೆ ಇದೆ. ಓಕೆ, ಸಮಾಜಶಾಸ್ತ್ರ ಅಂತ ಇದೆ. ಗೌರ್ಮೆಂಟ್ ಟೆಕ್ಸ್ಟ್ ಬುಕ್, ಗೌರ್ಮೆಂಟ್ ಟೆಕ್ಸ್ಟ್, DSCRT. ಮೇಡಮ್ ಅದ್ರಲ್ಲಿ ಯಾವ್ದಾದ್ರು ಟಾಪಿಕ್ ಅಂತ ಇದೇ ಟಾಪಿಕ್ ಅಂತ ಏನಾದ್ರು ಇದೆಯಾ ಅಥವಾ ಹಿಂಗ್ ರ್ಯಾಂಡಮ್ ಆಗಿ ಯಾವ ತರ ಓದ್ಬೇಕು ಮೇಡಮ್? ಅದು ಫಸ್ಟ್ ಸಿಲೆಬಸ್ ಇಟ್ಕೊಂಡು ಓದ್ಬೇಕಪ್ಪ. ಸಿಲೆಬಸ್ ಅಲ್ಲಿ ನೋಡಿ ಟಾಪಿಕ್ ಅನ್ನು ಇಂಡೆಕ್ಸ್ ಅಲ್ಲಿ ಓಪನ್ ಮಾಡಿ, ಬುಕ್ ಪೇಜಸ್ ಅನ್ನ ಇಂಡೆಕ್ಸ್ ಅಲ್ಲಿ ಯಾವ್ದು ಸಿಲೆಬಸ್ ಅಲ್ಲಿ ಇದೆ ಅದನ್ನ ಮಾತ್ರ ಓದ್ಕೋಬೇಕು, ಎಲ್ಲ ಓದ್ಬೇಡಿ. ಓಕೆ, ಡೋಂಟ್ ವೇಸ್ಟ್ ಟೈಮ್. ಎಸ್ ಮ್ಯಾಮ್. ಇನ್ನೇನಾದ್ರು ಇದೆಯಾ? ಇವತ್ತು ಇಂಟ್ರೊಡಕ್ಷನ್ ಕ್ಲಾಸ್ ಇದ್ದಿದ್ದು. ಸೊ ನೆಕ್ಸ್ಟ್ ಕ್ಲಾಸಿಂದ ಲೈಕ್ ಇಟ್ ವಿಲ್ ಬಿ ಫಾರ್ 5 hours. ಸೋಷಿಯಾಲಜಿ ಸಬ್ಜೆಕ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಮೈನ್ಸ್ ಬರ್ಬೇಕಂದ್ರೆ ನಮಗೆ ಔಟ್ ಆಫ್ 10 ಮಾರ್ಕ್ಸ್ಗೆ ಒಂದು 8 ಆಫ್ ಬರಬೇಕು ಅಂತಂದ್ರೆ ಯಾವ ರೀತಿ ಅಡಿಷನ್ ಮಾಡಬೇಕು? ಅಡಿಷನ್ ಆಸ್ ಎ ಟೋಲ್ಡ್ ಯು, ಒಂದು ಸೋಷಿಯಾಲಜಿ ಟರ್ಮಿನಾಲಜಿಸ್ ಇರುತ್ತೆ, ಅದನ್ನ ಯೂಸ್ ಮಾಡಬೇಕು. ಎರಡನೇದು ಸ್ಟ್ರಕ್ಚರ್ಡ್ ಆಗಿ ಆನ್ಸರ್ ಬರೀಬೇಕು. ಎಕಾಲಜಿ ಕ್ಲಾಸ್ ಅಟೆಂಡ್ ಮಾಡಿಲ್ಲ ನೀವು, ಸೊ ಅಲ್ಲಿ ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಈ 3 ಇರುತ್ತೆ. Okay, so this format you have to follow for each and every question.
ಮೇಡಮ್ ಸೊ ನಾನು ಫಸ್ಟ್ ಟೈಮ್ ಮೈನ್ಸ್ ಬರೀತಾ ಇರೋದು ಮೇಡಮ್. ಇದು ಈಗ ಇಂಟ್ರೊಡಕ್ಷನ್ ಮತ್ತೆ ಅದು ಕನ್ಕ್ಲೂಷನ್ ಅದು ಹಾಕಿ ಬರಿಬೇಕಾ ಅಥವಾ ನಾವು ಕಾಣೋ ತರ ಅಷ್ಟೇ ಬರಿಬೇಕಾ ಮೇಡಮ್? ಇಲ್ಲ ಇಲ್ಲ ಇಲ್ಲ, ನಾನು ಸಾರಿ, ನಾನು ಇದು ಹೇಳದ್ ಮರ್ತೆ ನಿಮಗೆ, ಯಾಕಂದರೆ ನಾನು ಎಕಾಲಜಿ ಕ್ಲಾಸಲ್ಲಿ ಇದನ್ನೆಲ್ಲ ಹೇಳಿದ್ದೆ ಅಂದ್ಬಿಟ್ಟು ಐ ಫರ್ಗಾಟ್ ಟು ಟೆಲ್ ಯು ದಟ್ ಆ ಥರ ಪ್ರೀ ನೋಷನ್ ಇತ್ತು, ನಿಮಗೂ ಗೊತ್ತಿದೆ ಅಂತ. ಎಲ್ಲಿ ಕೂಡ ಮೆನ್ಷನ್ ಮಾಡಬಾರ್ದು, ನಾಟ್ ಈವನ್ ಫಾರ್ ಎಸ್ಸೆ, ಪೀಠಿಕೆ, ವಿವರಣೆ, ಉಪಸಂಹಾರ ಅಂತ ಎಲ್ಲಿ ಕೂಡ ಮೆನ್ಷನ್ ಮಾಡಬಾರ್ದು. ಬಟ್ ಕೊಟ್ಟಿರಬೇಕು ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಅಂತ. ಇಂಟ್ರೊಡಕ್ಷನಲ್ಲಿ ಏನಿರಬೇಕು ಅಂತ. ಸೊ ವಾಟ್ ಹ್ಯಾಸ್ ಟು ಬಿ ದೇರ್ ಇನ್ ಇಂಟ್ರೊಡಕ್ಷನ್ ಅಂತಂದರೆ, ಒಂದು ಇಂಟ್ರೊಡಕ್ಷನ್ ಅಂದರೆ ಡೆಫಿನೇಷನ್, ವ್ಯಾಖ್ಯಾನ. ಯಾವುದಾದ್ರು ಜಾಜಮಾನಿ ಸಿಸ್ಟಮ್ ಅಂತ ಕೇಳಿದ್ದಾರೆ ಅಂದ್ಕೊಳ್ಳಿ, ಜಾಜಮಾನಿ ವ್ಯವಸ್ಥೆ ಅಂದರೆ ಏನು ಅಂತ 2 ಲೈನಲ್ಲಿ ಬರೀಬೇಕು, 2 ಅಥವಾ 3 ಲೈನಲ್ಲಿ ಬರೀಬೇಕು. ಸೊ ಮತ್ತೆ ಜಾಜಮಾನಿ ವ್ಯವಸ್ಥೆ ಆದಮೇಲೆ ಎರಡನೇದು ಏನು ಹೇಳಿದೆ ನಾನು, ಟೈಪ್ಸ್ ಇದ್ರೆ ಹೇಳಬೇಕು ಅಂತ ಹೇಳಿದ್ದೆ. ಓಕೆ, ಸೊ ಅಥವಾ ಯುನಿಕ್ನೆಸ್ ಏನಾದರೂ ಇದ್ರೆ, ಜಾಜಮಾನಿ ವ್ಯವಸ್ಥೆನ ಫಸ್ಟ್ ಟೈಮ್ ವೈಸರ್ ಅನ್ನೋನು UP ಒಂದು ಹಳ್ಳಿಯಲ್ಲಿ ಸೊ ಇದನ್ನು ಫಸ್ಟ್ ಟೈಮ್ ಅಧ್ಯಯನ ಮಾಡ್ದ. ಅಥವಾ ನಾನು ಸೋಷಿಯಾಲಜಿಲೂ ಕೂಡ ಐ ವಿಲ್ ಬ್ರಿಂಗ್ ಸಮ್ ಡಯಾಗ್ರಾಮ್ಸ್. ಯಾವ ಥರ ಅಂದರೆ, ಈಗ ನೋಡಿ, ಇವನ್ ಜಾಜಮಾನ, ಸಾರಿ ಇವನ್ ಕಮೀನ್, ಇವನು ಜಾಜಮಾನ. ಸೊ ಕಮೀನ ಇವನಿಗೆ ಏನು ಕೊಡ್ತಾನೆ? ಸರ್ವಿಸ್. ಓಕೆ, ಸೊ ಇವನ್ ಸರ್ವಿಸ್ ಕೊಡ್ತಾನೆ. ಜಾಜಮಾನ ಇವನು ಏನು ಕೊಡ್ತಾನೆ? ಗೂಡ್ಸ್. ಸೊ ದಟ್ ವೇ ಯು ಕ್ಯಾನ್ ರೈಟ್. ಓಕೆ, ಇಲ್ಲಿ ನೋಡಿ, ಕಮೀನ ಯಾವಾಗಲೂ ಸರ್ವೆಂಟ್ ಆಗಿರ್ತಾನೆ. ಓಕೆ, ಸೊ ಜಾಜಮಾನ ಯಾವಾಗಲೂ ಕೂಡ ಲ್ಯಾಂಡ್ ಲಾರ್ಡ್ ಆಗಿರ್ತಾನೆ. ಓಕೆ, ಇಲ್ಲೇನೆ. ಸೊ ಇಲ್ಲೊಂದು 2-3 ಲೈನ್ ನಿಮಗೆ ಬರೆದ್ಬಿಟ್ರೆ, ಅಂದರೆ ಡಯಾಗ್ರಾಮ್ ಹಾಕಿದ್ರೆ ಅವ್ರಿಗೆ ಇನ್ನೋವೇಟಿವ್ ಆಗಿ ಬರೆದಿದ್ದಾರೆ ಅಂತಲೂ ಅಪ್ರಿಷಿಯೇಟ್ ಮಾಡ್ತಾರೆ. ಎರಡನೇದು, ಸೊ ಬೇಗ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಅರ್ಥ ಆದಾಗ ಸೊ ತಲೆ ಕೆಡಿಸ್ಕೊಂಡು ಇವ್ರ ಕಾನ್ಸೆಪ್ಟ್ ಅರ್ಥ ಆಗಿದೆಯಲ್ಲ ಅಂತ ಚೆಕ್ ಮಾಡೋಕ್ಕೆ ಅವರು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಓ ಗೊತ್ತಾಗಿದೆ, ಅದನ್ನು ನೀಟಾಗಿ ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ಅಪ್ರಿಷಿಯೇಟ್ ಮಾಡ್ತಾರೆ. ಆದಷ್ಟು ಈ ಸಮಾಜಶಾಸ್ತ್ರದಲ್ಲಿ ಯಾರೋ ಕೇಳಿದ್ರಲ್ಲ ಹೈಯೆಸ್ಟ್ ಮಾರ್ಕ್ಸ್ ಹೆಂಗೆ ಸ್ಕೋರ್ ಮಾಡೋದು ಅಂತ, ಈ ವ್ಯಾಕರಣ ಮಾತ್ರ ತಪ್ಪು ಮಾಡಬೇಡಿ. ವ್ಯಾಕರಣ, ವಾಕ್ಯ ರಚನೆ, ಸೊ ಕಾಗುಣಿತ ದೋಷ, ಇಂಥವು ಮಾತ್ರ ಕಾಣಿಸ್ಕೋಬಾರ್ದು. ಸಮಾಜಶಾಸ್ತ್ರ ಸೈನ್ಸ್ ಥರ ಅಲ್ಲ. ಸೈನ್ಸು ಮ್ಯಾಥ್ಸ್ಗೆ ನಿಮಗೆ ಕಾಗುಣಿತ ತಪ್ಪಾದರೂ ಗ್ರಾಮರ್ ತಪ್ಪಾದರೂ ಮ್ಯಾಟ್ರ್ ಆಗಲ್ಲ. ಬಟ್ ಸೋಷಿಯಾಲಜಿಯಲ್ಲಿ ನೀವು ನಿಮ್ಮ ಅಂತರಾಳದ ಭಾಷೆ ಬರಿಬೇಕಾಗುತ್ತೆ. ಓಕೆ, ಸೊ ಆ ಭಾವನಾತ್ಮಕ ಭಾಷೆಯಲ್ಲಿ ಏನಾದರೂ ಇಂತಹ ತಪ್ಪುಗಳು ಕಂಡು ಬಂದರೆ ಅದು ಕ್ಷಮಿಸಲ್ಲ ಅವರು. ಓಕೆ, ಸೊ ಆಫೀಸರ್ ಆಗೋರಿಗೆ ಒಂದು ಕಾಗುಣಿತ ಗೊತ್ತಿಲ್ಲ, ಒಂದು ವ್ಯಾಕರಣ ಗೊತ್ತಿಲ್ಲ, ವಾಕ್ಯ ರಚನೆ ಗೊತ್ತಿಲ್ಲ ಅಂತ ತುಂಬ ಬೇಸರ ವ್ಯಕ್ತಪಡಿಸ್ತಾರೆ. ದೇ ಮೇ ಕಟ್ ಯುವರ್ ಮಾರ್ಕ್ಸ್. ಓಕೆ, ಅದೊಂದಿರಲಿ. ಮತ್ತು ಹಾಂ, ಇದನ್ನು ಇಂಟ್ರೊಡಕ್ಷನಲ್ಲಿ ಇಷ್ಟು. ಸೊ ಡೆಫಿನೇಷನ್, ಟೈಪ್ಸ್ ಅಥವಾ ಯುನಿಕ್ನೆಸ್, ಸಾಧ್ಯ ಆದರೆ ಈ ಥರ ಡಯಾಗ್ರಾಮ್ಸ್, ಏನು ಸಣ್ಣ ಸಣ್ಣದು ಡಯಾಗ್ರಾಮ್ ಆದರೂ ಪರವಾಗಿಲ್ಲ. ಓಕೆ, ದೆನ್ ಯು ಕಮ್ ಟು ಬಾಡಿ. ಬಾಡಿಯಲ್ಲಿ ನಾನು ಯಾವಾಗಲೂ ಕೂಡ ಮೊನ್ನೆ ಎಕಾಲಜಿಲಿ ಹೇಳಿರೋದು ಏನು ಅಂತಂದರೆ, ಏನೇನು ಬರ್ಬೇಕ್ರಿ? ಫಸ್ಟು ಸೆಲಿಯಂಟ್ ಫೀಚರ್ಸ್ ಇದ್ರೆ, ಆಬ್ಜೆಕ್ಟಿವ್ಸ್ ಇದ್ರೆ, ಸೊ ನೆಕ್ಸ್ಟ್ ಸಿಗ್ನಿಫಿಕೆನ್ಸ್, ಇಂಪಾರ್ಟೆನ್ಸ್, ಆಮೇಲೆ ಪ್ರೋಸ್ ಕಾನ್ಸ್ ಇದ್ರೆ, ಸಾಧಕ ಬಾಧಕಗಳಿದ್ರೆ, ಆಮೇಲೆ ಥ್ರೆಟ್ಸ್ ಇದ್ರೆ, ಚಾಲೆಂಜಸ್ ಅಥವಾ ಥ್ರೆಟ್ಸ್, ಸವಾಲುಗಳೇನಿದೆ ಅಂತ, ಮತ್ತು ಲಾಸ್ಟಿಗೆ ಸಲ್ಯೂಷನ್ಸ್, ಪರಿಹಾರಗಳೇನಿದ್ರೆ, ಮತ್ತು ಗೌರ್ಮೆಂಟ್ ಇನಿಷಿಯೇಟಿವ್ಸ್, ಸ್ಕೀಮ್ಸ್, ಪ್ರೋಗ್ರಾಮ್ಸ್, ಇನಿಷಿಯೇಟಿವ್ಸ್, ಸೊ ಅದಿದ್ರೆ ಲಾಸ್ಟಿಗೆ ಉಪಸಂಹಾರ. ಓಕೆ, ಕನ್ಕ್ಲೂಷನ್. ಮೇಡಮ್ ಇಷ್ಟು ಬರೆಯೋಕ್ಕಾಗತ್ತಾ? ಆಗಲ್ಲ. ಅವಾಗ ಏನು ಮಾಡಬೇಕು ಅಂತಂದರೆ ಫ್ಲೋ ಚಾರ್ಟ್ಗಳಲ್ಲಿ ಬರ್ಕೊಂಡು ಹೋಗ್ಬೇಕು. ಯಾವುದಲ್ಲಿ ಕ್ವಶನ್ ಡಿಮ್ಯಾಂಡ್ ಸೇಲಿಯಂಟ್ ಫೀಚರ್ಸ್ ಆಫ್ ದಿಸ್ ಟ್ರೆಡಿಷನಲ್ ಪವರ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಅದನ್ನು ಎಲಾಬ್ರೇಟ್ ಮಾಡಬೇಕು. ಇನ್ನು ಉಳಿದಿದ್ದನ್ನೆಲ್ಲ ಇಷ್ಟಿಷ್ಟು ಬರ್ಕೊಂಡು ಹೋಗ್ಬೇಕು. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ನಿಮ್ಮ ಒಂದು ಉತ್ತರ ಇರಬೇಕು. ಅದು ಓವರ್ ಇದು ಕೂಡ ಸೋಷಿಯಾಲಜಿ ಕೂಡ ನಿಮಗೆ 5 hours ಆದಮೇಲೆ ಒಂದು 1/2 hour ಏನು 1 or 2 ಪ್ರಶ್ನೆಗಳನ್ನು ಪ್ರತಿ ಕ್ಲಾಸಲ್ಲಿ ಕೊಡ್ತೀನಿ. ಓಕೆ, ನೀವು ಅಲ್ಲೇ ಬರೆದ್ರೆ ನಂಗೆ ತುಂಬ ಸಮಾಧಾನ. ಇಲ್ಲ ಮೇಡಮ್ ನಾವು ಮನೇಲಿ ಆಮೇಲೆ ಬುಕ್ ನೋಡ್ಕೊಂಡು ಬರಿತೀವಿ ಅಂದರೆ ನಿಮ್ಮ ಕರ್ಮ. ಓಕೆ, ಅದರಿಂದ ನೀವು ಬುಕ್ ನೋಡ್ಕೊಂಡು ಬರೆಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನೀವೇನು ಪಾಠ ಕೇಳಿಸ್ಕೊಂಡಿರ್ತೀರಲ್ಲ, ಸೊ ಅದನ್ನೇ ನಿಮ್ಮ ವಾಕ್ಯಗಳಲ್ಲಿ ನಾನು ಹೇಳ್ತಿರೋದು ಒಳ್ಳೆ ಆನ್ಸರ್ ಬೇಡ ನನಗೀಗ, ಯಾಕಂದರೆ ಬರೆಯೋಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಒಳ್ಳೆ ಆನ್ಸರ್ ಬರೆಯೋಕ್ಕಾಗಲ್ಲ, ಯಾಕಂದರೆ ಪ್ರಾಕ್ಟೀಸ್ ಇಲ್ಲ. ಸೊ ಇವಾಗ ಹೆಂಗೆ ಬರುತ್ತೋ ಹಂಗೆ ಬರೀರಿ. ಈಗಿನ ಅಂಬೆಗಾಲಿಡ್ತಿರೋದು ನೀವು.
But over a period of time, gradually your quality of answer will increase like anything. If you practice every day, ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ಸೊ ಅಟ್ ದ ಎಂಡ್ ಆಫ್ ಅಟ್ಲೀಸ್ಟ್ 1 month ಆದ್ಮೇಲೆ ನಿಮ್ಮ ಫಸ್ಟ್ ಉತ್ತರನ 30ನೇ ಉತ್ತರನ ನೋಡಿ. ಫಸ್ಟ್ ಆನ್ಸರು 30th ಆನ್ಸರು ಎಷ್ಟು ನಿಮ್ಮಲ್ಲಿ ವೇರಿಯೇಷನ್ ಕಂಡು ಬಂದಿರುತ್ತೆ ಅಂತ. ಸ್ಪೀಡ್ ಇನ್ಕ್ರೀಸ್ ಆಗಿರುತ್ತೆ. ಓಕೆ, ವಾಕ್ಯ ರಚನೆ ಆಗಿರ್ಬೋದು, ಬರೆಯೋ ವಿಧಾನ ಆಗಿರ್ಬೋದು, ಸೊ ಎಲ್ಲದೂ ಕೂಡ ಬದಲಾಗಿರುತ್ತೆ. ಓಕೆ, ಇಷ್ಟು ಮಾಡ್ತಾ ಬನ್ನಿ. ಸೊ ಇನ್ನೇನು ಡೌಟ್ಸ್? ಎಕಾಲಜಿದು ಒಂದು ಕ್ವಶನ್ ಕೊಟ್ಟಿದ್ರಲ್ಲ, ಅದ್ ಕಳ್ಸಿದ್ನಲ್ಲ, ನೋಡ್ತೀನಿ ಅಂತ ಹೇಳಿದ್ರಿ. ನೋಡ್ದೆ ಮಹೇಶ್ ಅವರ. ಹೌದು. ಸೊ ಏನಾದ್ರು ಕರೆಕ್ಷನ್ ಇದೆಯಾ ಮ್ಯಾಮ್? ಅದು ತುಂಬಾ ಕರೆಕ್ಷನ್ ಇದೆ ಸರ್. ಓಕೆ, ಆತರ ಈ ಫಸ್ಟ್ ಕ್ವಶನ್ನೇ ಲೈಕ್ ತುಂಬಾ ಏನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅನ್ಕೋಬಾರ್ದು. ಹೇಳ್ತೀನಿ ನಾನು ಆನ್ಸರ್ ಅಲ್ಲಿ, ಲೈಕ್ ಇಂಟ್ರೊಡಕ್ಷನ್ ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ನೀವು ಮತ್ತೆ ಅದನ್ನ ಕ್ರಿಸ್ಪ್ ಆಗಿ ಒನ್ ಲೈನ್ ಅಲ್ಲಿ ಬರ್ತಿದ್ದೀರಾ, ನಿಮ್ದೇ ವಾಕ್ಯದಲ್ಲಿ ಬರ್ದಿದ್ದೀರಾ. ಓಕೆ, ಇಟ್ಸ್ ನಾಟ್ ಅಂದ್ರೆ ನಾನೇನು ನಿಮ್ಗೆ ಅದನ್ನ ನಿಮ್ಮ ವಾಕ್ಯದಲ್ಲಿ ಬರ್ದಿರೋ ತಪ್ಪು ಅಂತಲ್ಲ, ಬಟ್ ಕೆಲವೊಂದು ಡೆಫಿನೇಷನ್ಸ್ ಅನ್ನ ನೀವು ಬೈ ಹಾರ್ಟ್ ಹಾಕಿ ಅಥವಾ ಅದಕ್ಕೆ ಸರಿ ಹೊಂದುವಂತಹ ಡೆಫಿನೇಷನ್ ಬರೀಬೇಕಾಗುತ್ತೆ. ಲೇ ಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಅಥವಾ ಏನೋ ಒಂದು ಡೆಫಿನೇಷನ್ ಬರೀಬೇಕು ಅಂತ ಬರೆಯೋದಲ್ಲ. ಡೆಫಿನೇಷನ್ ಇಟ್ ಸೆಲ್ಫ್ ಇಸ್ ಸಮ್ ವಾಟ್ ವಾಟ್ ವಿ ಎಕ್ಸ್ಪೆಕ್ಟ್. ಓಕೆ, ಸೊ ಅದಾದ್ಮೇಲೆ ಇರೋದ್ರಲ್ಲಿ ನಿಮ್ದು ಒಂದು ಗುಡ್ ಥಿಂಗ್ ಅಂತಂದ್ರೆ ಅಷ್ಟು ಕಡಿಮೆ ಟೈಮಲ್ಲಿ ಜಾಸ್ತಿ ಬರ್ದಿರೋದು ನೀವೇ ಅನ್ಸುತ್ತೆ. ಇನ್ನೆಲ್ಲ ಆಲ್ಮೋಸ್ಟ್ 1 page 1.25 page ಸುಮ್ಮನೆ ಆಗಿದ್ರು, ನೀವು 1.5 page ಬರ್ದಿದ್ದೀರಾ. ಟೈಮ್ ಲಿಮಿಟ್ ರೀಚ್ ಮಾಡಿದ್ರೋ ಇಲ್ಲ ಗೊತ್ತಿಲ್ಲ, 10 minutes ಬರ್ದಿದ್ರೆ ಗುಡ್. ಸೊ ಜಾಸ್ತಿ ಬರ್ದಿದ್ದೀರಾ, ಬಟ್ ಕಂಟೆಂಟ್ ಇನ್ ಸ್ವಲ್ಪ ನೀವ್ ಹೇಳಿದ ಟೈಮ್ ಲಿಮಿಟ್ಸ್ ಎಲ್ಲ ಬರ್ಬೋದು. ಆಯ್ತು, ಒಳ್ಳೇದು. ಬಟ್ ಇನ್ ಸ್ವಲ್ಪ ಕ್ವಾಲಿಟಿ ಕಂಟೆಂಟ್ ಸ್ವಲ್ಪ ಎನ್ರಿಚ್ಡ್ ಆಗಿರ್ಬೇಕು. ಓಕೆ, ಸೊ ಎಸ್, ಥ್ಯಾಂಕ್ ಯು. ಇನ್ನೇನಾದ್ರು ಇದೆಯಾ ಡೌಟ್ಸ್? ಮೇನ್ಸ್ ಎಕ್ಸಾಮ್ ಅಲ್ಲಿ ಲೈನಿಂಗ್ ಇಲ್ಲ, ಅನ್ರೂಲ್ಡ್. ಮತ್ತೆ ಇನ್ನೊಂದು ತಿಳ್ಕೊಂಡಿರಿ, ಯಾರು ಫ್ರೆಶರ್ಸ್ ಇದ್ದೀರಾ, ಓಕೆ, ಪೇಜ್ ಹಿಂಗೆ ಕೊಟ್ಟಿರ್ತಾನೆ. ಫಸ್ಟ್ ಇಲ್ಲಿ ಕ್ವಶನ್ ಕೊಡ್ತಾನೆ, ಕ್ವಶನ್ ಕೊಟ್ಬಿಟ್ಟು ಇಲ್ಲಿ ನಿಮಗೆ ಖಾಲಿ ಗ್ಯಾಪ್ ಇರುತ್ತೆ ಈ ಥರದ್ದು. ನೆಕ್ಸ್ಟ್ ಪೇಜ್ ಖಾಲಿ ಗ್ಯಾಪ್ ಇರುತ್ತೆ. ಮತ್ತೆ 3 pages ಫಾರ್ 12.5 marks ಇರುತ್ತೆ. ಅನ್ರೂಲ್ಡ್ ಇರುತ್ತೆ. ಓಕೆ, ಅವರೇನೆ ಕ್ವಶನ್ ಪ್ರಿಂಟ್ ಮಾಡಿ ಅದಾದ್ಮೇಲೆ 3 page ಆದ್ಮೇಲೆ ಮತ್ತೆ ಇನ್ನೊಂದು ಕ್ವಶನ್ 10 mark ಇದ್ರೆ 2.5 page ಕೊಡ್ತಾನೆ. ಓಕೆ, ಸೊ ಅವನೇನೆ ಸ್ಪೇಸ್ ಕೊಟ್ಬಿಟ್ಟಿರ್ತಾನೆ, ನಿಮ್ ತಲೆನೋವೇ ಇಲ್ಲ ಎಷ್ಟು ಬರೀಬೇಕು ಅಂತ. ಕೆಲವರು 2.5 page ಬರೆಯಕ್ಕಾಗಲ್ಲ, 3 page ಬರೆಯಲ್ಲ, 1 page ಬರೆದು ಇನ್ನು 2 page ಖಾಲಿ ಬಿಟ್ಟಿರ್ತಾರೆ. ಅವಾಗ ಅದ್ರಲ್ಲೇನೆ ಅದನ್ನ ಕಾಟ್ ಮಾಡಕ್ ಹೇಳ್ತಾರೆ ಅವರು. ಸೊ ಯಾವ್ದು ಬರೆದಿಲ್ಲ ಅದನ್ನ ಕಾಟ್ ಮಾಡಿ ಅಂತ, ಒಂದು ಲೈನ್ ಹಾಕಿ ಅಂತ ಅಲ್ಲೇನೆ ಜಡ್ಜ್ ಮಾಡ್ಬಿಡ್ತಾರೆ ಅವರು. ಇಲ್ಲ, ನಾನು ಕ್ವಾಲಿಟಿ ಬರ್ದಿದ್ದೀನಿ, 1 page ಬರ್ದಿದ್ದೀನಿ, ಕೇಳಲ್ಲ ಅದನ್ನು. ನೀವು ಬುದ್ಧಿವಂತರಾದರೆ 3 pageಗೂ ಎಕ್ಸ್ಟೆಂಡ್ ಮಾಡ್ಬೇಕು ಅದನ್ನು. ಓಕೆ, ಯು ಹ್ಯಾವ್ ಟು ಎಕ್ಸ್ಟೆಂಡ್ ದ ಆನ್ಸರ್ ಟು 3 pages. ಎಸ್. ಇನ್ನೇನಾದ್ರು ಡೌಟ್ ಇದೆಯಾ? ಅನ್ರೂಲ್ಡ್ ಇರುತ್ತಪ್ಪ, ರೂಲ್ಡ್ ಅಲ್ಲ. ಆಮೇಲೆ ಪದ 150 ಪದ 100 ಪದ ಅಂತಿರುತ್ತಲ್ಲ, ಇದು ಹೆಂಗ್ ಮಾಡ್ತೀರಾ? ಎಣ್ಸ್ಕೊಂಡ್ ಕೂತ್ಕೋತೀರಾ? ಬರ್ದ್ಬಿಟ್ಟು ಆನ್ಸರ್ ಬರ್ದ್ಬಿಟ್ಟು 1 2 3 4 ಅಂತ. ನಿಮ್ಮ ಹ್ಯಾಂಡ್ ರೈಟಿಂಗು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರಲ್ಲ, 1 pageಗೆ ಎಷ್ಟು ವರ್ಡ್ ಇಡಿಸುತ್ತೆ ಅಂತ ಅವರು ಫಸ್ಟ್ 1 page ಕೌಂಟ್ ಮಾಡಿ ಆಮೇಲೆ ಉಳಿದಿದ್ದನ್ನೆಲ್ಲ ಗ್ರಾಂಟೆಡ್ ಆಗಿ ತಗೋತಾರೆ. ಅದೇ ಒಂದು ಆ್ಯಂಡ್ ಆವ್ರೇಜ್ ಅಲ್ಲಿ ಇಟ್ಕೋತಾರೆ. ಓಕೆ, ಪ್ರತಿ ಆನ್ಸರ್ಗೂ ಎಣ್ಸಕ್ ಹೋಗಲ್ಲ. ಎಸ್. ಆಮೇಲೆ ಈ ಅಂಡು ಈ ಥರ ಬರೀಬಾರ್ದು. ದಿಸ್ ಯು ಶುಡ್ ನಾಟ್ ರೈಟ್. ಎ ಆ್ಯಂಡ್ ಎ ಅಂತಾನೆ ಬರೀಬೇಕು, ಮತ್ತು ಅಂತಾನೆ ಬರೀಬೇಕು, ಹಿಂಗೆ ಬರೀಬಾರ್ದು ಮತ್ತು. ಓಕೆ, ಸೊ ಎಸ್, ಶಾರ್ಟ್ ಫಾರ್ಮ್ಸ್. ಆಮೇಲೆ ಇಂಗ್ಲೀಷಲ್ಲಿ ಈಗ ಯಾವುದೋ ಒಂದು ಈಗ HP ಸರಿತಾ ಅಂತಾನೆ ಅಂದ್ಕೊಳ್ಳಿ, ಇಲ್ಲಿ HP ಬರೆದ್ಬಿಟ್ಟು ಆಮೇಲೆ ಸರಿತಾ ಅಂತ ಬರೆಯೋಂಗಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಬರೆದ್ರೆ ಇದು ಕೂಡ HP ಕೂಡ ಕನ್ನಡದಲ್ಲೇ ಇರಬೇಕು, ಕನ್ನಡದಲ್ಲಿ ಬರೆಯೋರು. ಮೇಡಮ್ ಇಂಗ್ಲೀಷ್ ಬಳಸಬಾರ್ದು ಅಂದರೆ ಬಳಸ್ಬೋದು. ಈಗ ನೆನ್ನೆ ಹೇಳ್ದಲ್ಲ, ಗೋ ಝೋನ್ ನೋ ಗೋ ಝೋನ್ ಅಂತ. ಸೊ ಅದಕ್ಕೆ ಇಂಗ್ಲೀಷಲ್ಲೇ ಬರೀರಿ, ದೇ ಅಪ್ರಿಷಿಯೇಟ್. ಓಕೆ, ಸೊ 20% ಅಲೋ ಇದೆ ಅಂತ ಹೇಳ್ತಾರೆ. ಯಾಕಂದರೆ ಅವರೇ ಪ್ರೂವ್ ಮಾಡ್ಬಿಟ್ಟಿದ್ದಾರೆ 2 ಪ್ರಿಲಿಮ್ಸ್ಗಳಲ್ಲಿ ಇಂಗ್ಲೀಷ್ಗೆ ಪರ್ಯಾಯವಾದ ಕನ್ನಡ ಪದಗಳು ಇಲ್ಲ ಅಂತ. ಓಕೆ, ಸೊ ಮೊನ್ನೆ ಇದಿದೆಯಲ್ಲ, ಎನ್ವಿರಾನ್ಮೆಂಟ್, ಬಯೋಮ್ಯಾಗ್ನಿಫಿಕೇಶನ್, ಜೈವಿಕ ಸಂವರ್ಧನೆ, ಜೈವಿಕ ಸಂಗ್ರಹಣೆ ಅಷ್ಟು ಮಾತ್ರ ಯೂಸ್ ಮಾಡಿಲ್ಲ. ಬಯೋ ಅಕ್ಯುಮುಲೇಷನ್, ಬಯೋಮ್ಯಾಗ್ನಿಫಿಕೇಶನ್. ಸೊ ಅದನ್ನ ಎಕಾಲಜಿ ಕ್ಲಾಸಲ್ಲಿ ನಿಮಗೆ ಅದನ್ನ ಕನ್ನಡದಲ್ಲೇ ಹೇಳ್ತಿದ್ದೆ ನಾನು. ದೇ ಹ್ಯಾವ್ ನಾಟ್ ಈವನ್ ಯೂಸ್ಡ್ ದಟ್. ಹಂಗೆ ಹಾಕಿದ್ದಾರೆ ಬಯೋ ಅಕ್ಯುಮುಲೇಷನ್ ಅಂತ. ಓಕೆ, ಸೊ ಎನಿ ಹೌ ನೀವು ಕೊಡೋ ತುಂಬ ಜನ
ಕನ್ನಡದಿಂದ ಇಂಗ್ಲಿಷ್ ಶಿಫ್ಟ್ ಆಗ್ತಿದ್ದೀರಾ, ದೋ ಯು ಆರ್ ನಾಟ್ ಕಾನ್ಫಿಡೆಂಟ್, ತಪ್ಪು ಮಾಡ್ತಿದ್ದೀರಾ. ಇವಾಗ ಬೇರೆ ಈ ಒಂದು ಕನ್ನಡದಲ್ಲಿ ಲೋಪದೋಷ ಆಗ್ತಿದೆ, ಅದು ಇದು ಕನ್ನಡಿಗರಿಗೆ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತಾರೆ. ಆದರೆ ಈ ಒಂದು ಕನ್ನಡಿಗನಿಗೆ ಒಂದು ಕನಿಷ್ಠ ಅಸ್ತಿತ್ವ ಕೂಡ ಇಲ್ದಂಗಾಗಿದೆ ಅಂತ ತುಂಬಾ ಈ ಬುಗಿಲಿ ಹೇಳ್ತಿರೋದ್ರಿಂದ ಈ ಒಂದು ಸಮಸ್ಯೆ ನೆಕ್ಸ್ಟ್ ಕನ್ಸಿಡರ್ ಮಾಡ್ತಾರೆ. ಕನ್ನಡದಲ್ಲಿ ಬರೆದಿರೋರ್ಗೂ ಕೂಡ ಮಾರ್ಕ್ಸ್ ಕೊಡುವಂತಹ ಒಂದು ಸಂಭವನೀಯತೆ ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ಮೇಡಮ್, ಹಾ, ಇವಾಗ ಯಾವ್ದಾದ್ರು ಇವಾಗ ಕೀ ಪಾಯಿಂಟ್ಸ್ ಹಾಕಿ ಬರ್ದಿರ್ತೀವಿ, ಅದಕ್ಕೆ ಎಕ್ಸ್ಪ್ಲೇಷನ್ ಕೊಡ್ಬೇಕಾ ಇಲ್ವಾ? ಟೈಮ್ ಇಲ್ಲ ಅಂದ್ರೆ ಕೊಡೋದು ಬೇಡ. ನಾನು ನಿಮ್ಗೆ ಇದನ್ನ ಹೇಳ್ತಿರ್ತೀನಿ ನೋಡಿ. ಏನಪ್ಪಾ ಅಂದ್ರೆ, ಈಗ ಗ್ಲೋಬಲೈಸೇಷನ್ ಅಂತ ಅನ್ಕೊಳ್ಳಿ, ಜಾಗತೀಕರಣದ ಸಾಧಕ ಬಾಧಕಗಳು, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಗ್ಲೋಬಲೈಸೇಷನ್ ಅಂತ ಇದೆ. ಅವ್ನು ಕೇಳಿರೋದು ಮೆರಿಟ್ಸ್ ಡಿಮೆರಿಟ್ಸ್. ನಾನಿಲ್ಲಿ ಬರೆಯೋದು ಫಸ್ಟ್ ಗ್ಲೋಬಲೈಸೇಷನ್ ಅಂದ್ರೆ ಏನು, ಅದರ ಯುನಿಕ್ನೆಸ್ ಏನು. ಓಕೆ, ಸೊ ಏನಾದರೂ ಡಯಾಗ್ರಾಮ್ ಇದ್ರೆ ಇಲ್ಲಿ ಹಾಕ್ತೀನಿ. ಮತ್ತೆ ಈಗ ಗ್ಲೋಬಲೈಸೇಷನ್ ಡೈರೆಕ್ಟ್ ಮೆರಿಟ್ಸ್ಗೆ ಹೋಗ್ಬಿಡೋದು ಅಥವಾ ಏನೇನು ಸೆಲಿಯಂಟ್ ಫೀಚರ್ಸ್ ಹೇಳ್ಬೇಕಾ ಅಂತ ನಾನು ಏನಾದರೂ ಯೋಚನೆ ಮಾಡೋದಾದ್ರೆ, ಸೆಲಿಯಂಟ್ ಫೀಚರ್ಸ್ ಆಫ್ ಗ್ಲೋಬಲೈಸೇಷನ್, ಸೊ ಪ್ರಮುಖ ಲಕ್ಷಣಗಳು ಅಂತ ಹಾಕ್ಬಿಟ್ಟು ಹಿಂಗೆ. ಓಕೆ, ಇಟ್ ಆಸ್ ಅಲ್ಲಿ ಒಂದು ಡಯಾಗ್ರಾಮು ಕೊಡ್ತೀನಿ. ಓಕೆ, ಗ್ಲೋಬಲೈಸೇಷನ್ಗೆ ಈ ಥರ ಟ್ರೈಸರ್ಕಲ್ ಇಂಟಿಗ್ರೇಟ್ ಆಗೋದು ಎಲ್ಲ, ಯಾಕಂದ್ರೆ ಇಲ್ಲಿ ಕಲ್ಚರ್, ಸೊಸೈಟಿ, ಎಕಾನಮಿ ಮೂರು ಕೂಡ ಮಿಕ್ಸ್ ಆಗೋದೇ ಗ್ಲೋಬಲೈಸೇಷನ್. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಸೊ ಈ ಡಯಾಗ್ರಾಮ್ ಹಾಕಿದ್ರೆ ಲೈಕ್ ದೇ ರಿಯಲಿ ಅಪ್ರಿಷಿಯೇಟ್, ಇವೆಲ್ಲ ಬೇರೆಯವ್ರು ಬರ್ದಿರಲ್ಲ. ಓಕೆ, ಅದಾದ್ಮೇಲೆ ಸೇಲಿಯಂಟ್ ಫೀಚರ್ಸ್ ಅಂತ ಏನಿದೆ, ಇದನ್ನು ಒಂದೊಂದು ವರ್ಡ್ ಅಲ್ಲಿ ಬರೀತೀನಿ. ಇದನ್ನೇನು ಎಲಾಬ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ನು ಕೇಳಿರೋದು ಏನದು ಮೆರಿಟ್ಸ್. ಸೊ ಮೆರಿಟ್ಸ್ ಡಿಮೆರಿಟ್ಸ್ ಮಾತ್ರ ಇಲ್ಲಿ ಹಾಕೊಂಡು ಎಸ್ ಮೆರಿಟ್ಸ್ ಅಂತ ಬರೆದ್ಬಿಟ್ಟು ಅಲ್ಲಿ ನೀಟಾಗಿ ಪಾಯಿಂಟ್ ವೈಸೇ ಬರೆಯೋದು ಉತ್ತಮ. ಇದಕ್ಕೆ ಪಾಯಿಂಟ್ ವೈಸ್ ಹೇಳ್ಕೊಂಡು ಡಿಮೆರಿಟ್ಸ್ ಹೇಳ್ಬಿಟ್ಟು ಜಸ್ಟಿಸ್ ಕೊಡ್ಬೇಕು. ಇಲ್ಲಿ 6 ಪಾಯಿಂಟ್ಸ್ ಬರೆದಿದ್ರೆ ಡಿಮೆರಿಟ್ಸ್ 6 ಪಾಯಿಂಟ್ಸ್ ಬರೀಬೇಕು. ಅದಾದ್ಮೇಲೆ ಸೊ ನೆಕ್ಸ್ಟ್ ಇನ್ನೇನು ಅಂತ ಹೇಳ್ಬೋದು ಅಂತಂದ್ರೆ, ಡಿಮೆರಿಟ್ಸ್ ಹೇಳಿದ್ಮೇಲೆ ಸೊಲ್ಯೂಷನ್ಸ್ ಏನಾದ್ರು ಕೊಡ್ಬೇಕು ನೀವು. ಓಕೆ, ಸೊ ಸೊಲ್ಯೂಷನ್ಸ್ ಹೇಳ್ತೀರಾ, ಅಥವಾ ಸಮಕಾಲೀನ ಪರಿಸ್ಥಿತಿಯಲ್ಲಿ ಈ ಒಂದು ಜಾಗತೀಕರಣ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ. ಸೊ ಲಾಸ್ಟ್ ಕನ್ಕ್ಲೂಷನ್ ಈ ತರ. ಸೊ ಯಾವ್ದು ಕ್ವಶನ್ ಕೇಳಿಲ್ಲ ಅದನ್ನ ನೀವು ಬರೀ ಕೀವರ್ಡ್ಸ್ ಯೂಸ್ ಮಾಡಿದ್ರೆ ಸಾಕು. ಇಲ್ಲ ಕ್ವಶನ್ ಕೇಳ್ಬಿಟ್ಟಿದ್ದಾರೆ ಮೇಡಮ್, ಟೈಮ್ ಸಾಕಾಗ್ತಿಲ್ಲ, ಇನ್ನೇನು ಬೇರೆ ಆದಿನೇ ಇಲ್ಲ, ಬೇರೆ ದಾರಿನೇ ಇಲ್ಲ, ಅವಾಗೂ ಕೂಡ ಕೀವರ್ಡ್ಸ್ ಯೂಸ್ ಮಾಡಬೇಕು. ಓಕೆ, ಈಗ ಒಂದು 5 ಕ್ವಶನ್ ಇದೆ, ಅರ್ಧ ಗಂಟೆ ಇದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೆಂಗೆ ತಗೊಳ್ಳೋದು ಈ ತರ. ಸೊ ಪಾಯಿಂಟ್ ವೈಸು ಅಥವಾ ಡಯಾಗ್ರಾಮ್ಸ್, ಫ್ಲೋ ಚಾರ್ಟ್ಸ್ ಹಾಕೊಂಡು ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗಿಯೋದು. ಓಕೆ, ಇನ್ನೇನು ಡೌಟ್ಸ್ ಇದೆಯಾ? ಇನ್ನೇನು ಇಲ್ಲ ಮ್ಯಾಮ್. ಆಯ್ತು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ವಿಲ್ ಮೀಟ್ ಇನ್ ನೆಕ್ಸ್ಟ್ ಸಂಡೇ ಫಾರ್ ಸೋಷಿಯಾಲಜಿ.